ನಮಸ್ಕಾರ ವೀಕ್ಷಕರು, ಎಲ್ಲರಿಗೂ DS ಆರ್ಜುನ್ ಬ್ಲಾಗ್ಗೆ ಮತ್ತೊಮ್ಮೆ ಸ್ವಾಗತ. ಇವತ್ತು ನಾನು ನಿಮ್ಮನ್ನ ಮತ್ತೊಮ್ಮೆ ಒಂದು ಗಣೇಶ ಗೋಡನ್ ಕರ್ಕೊಂಡ್ ಬಂದಿನಿ ವೀಕ್ಷಕರೇ. ಎಲ್ಲಂತ ಹೇಳಿ ದೇವಡಳ್ಳಿ ಈ ವಿಜಯಪುರ ಗೊತ್ತಲ್ಲ ನನಗೆ, ಅಲ್ಲಿ ಬರುವಂಥದ್ದು. ಇವ್ರು ನಿಮಗೆ ಹೋಲ್ಸೇಲ್ ಪ್ರೈಸ್ ಕೊಡ್ತಾರೆ. ಆಕ್ಚುಲಿ ನೋಡ್ತಿರ್ಬೋದು, ಇಲ್ಲಿ ಗೋಡನ್ ಫುಲ್ ಒಂದೆರಡಲ್ಲ ವೀಕ್ಷಕರೇ, ಸರಿ ಸುಮಾರು 106 ಗಣೇಶಗಳು, ಡಿಫ್ರೆಂಟ್ ವೆರೈಟೀಸ್ ಆಫ್ ಗಣೇಶ. ಆಲ್ಮೋಸ್ಟ್ ನಿಮಗೆ ಹೊಸಕೋಟೆಯಲ್ಲಿ ತೋರಿಸಿದೆ ಗೊತ್ತಾ, ಸೇಮ್ ಅದೇ ಥರ ಇವ್ರದ್ದೊಂದು ಡಿಫ್ರೆಂಟ್ ಮಾಡಲ್ ಇದೆ. ಓಕೆನಾ, ಅಲ್ಲಿಂಗೆ ಒಂದು 28 ಥರ ಮಾಡಲ್ ತೋರಿಸಿದ್ದೆ. ಇವ್ರ ಹತ್ರ ಕೂಡ ಡಿಫ್ರೆಂಟ್ ಆಗಿರೋ ಮಾಡಲ್ಗಳು ನಿಮಗೆ ಇಲ್ಲಿ 28ಗಿನ ಅಧಿಕ ಮಾಡಲ್ಗಳು ಸಿಗ್ತದೆ. ಇಲ್ಲಿ ನೋಡ್ತಿರ್ಬೋದು, ಇವಾಗ ಮೈನ್ ಇಲ್ಲಿ ತೋರಿಸ್ತೀನಿ ನೋಡಿ. ನಿಮ್ಗೆ ನೋಡ್ತಿರ್ಬೋದು, ಇಲ್ಲಿ ಪಕ್ಕಾ ಪರಿಸರ ಸ್ನೇಹಿ ಗಣೇಶ ವೀಕ್ಷಕರೇ. ಇದು ಯಾವುದೇ ರೀತಿ POP ಇಲ್ಲ, ಮತ್ತೊಮ್ಮೆ ಹೇಳ್ತಾ ಇದ್ದೀನಿ. ನೋಡ್ತಿರ್ಬೋದು ಯಾವ ತರ ಫಿನಿಶಿಂಗ್ ಕೊಡ್ತಾರೆ ನೋಡಿ ವೀಕ್ಷಕರೇ. ನಿಮ್ಗೆ ನೋಡಿ ಹೇಗಿದೆ ನೋಡಿ, ಪಕ್ಕ ಶುದ್ಧ ಮಣ್ಣಿನ ಗಣೇಶ ನಿಮ್ಗೆ. ಓಕೆ, ನೋಡ್ತಿರ್ಬೋದು. ಇಲ್ಲಿ ನೋಡಿ, ಈ ವರ್ಷದ ಕಾನ್ಸೆಪ್ಟ್ ನೋಡ್ತಿರ್ಬೋದು ನೀವು. ಇಲ್ಲಿ ರಾಮ ಮಂದಿರ ಕಾನ್ಸೆಪ್ಟ್ ನೋಡಿ. ಇಲ್ಲಿ ಪಕ್ಕದಲ್ಲಿ ಆಂಜನೇಯ ನೋಡ್ಬೋದು, ಇಲ್ಲಿ ಪಕ್ಕದಲ್ಲಿ ರಾಮ ಮಂದಿರ ನೋಡ್ಬೋದು. ಮತ್ತೆ ಇನ್ನೊಂದು ಏನು ಹೈಲೈಟ್ ಅಂತ ಹೇಳಿದ್ರೆ, ಇಲ್ಲೇ ನೋಡ್ತಾ ಇರೋ ಪ್ರತಿ ರಾಮ ಮಂದಿರ ಕಾನ್ಸೆಪ್ಟ್ ಅಲ್ಲಿ ನೀವು ಹಿಂದಿಯಲ್ಲಿ ನೋಡಿರ್ತೀರಾ, ಬಟ್ ಇಲ್ಲಿ ಜೈ ಶ್ರೀರಾಮನ ಕನ್ನಡದಲ್ಲಿದೆ. ಅದೊಂದು ಹೈಲೈಟ್ ಅಂತ ಹೇಳ್ಬೋದು. ಮತ್ತೆ ನೋಡ್ಬೋದು, ಇದು ಎಷ್ಟು ಗ್ಲಾಸಿ ಫಿನಿಶಿಂಗ್ ಇದೆ ನೋಡಿ ವೀಕ್ಷಕರೇ. ನೋಡ್ತಿರ್ಬೋದು ನೋಡಿ ಹೇಗಿದೆ ಕಲರೇಷನ್, ಬೆಂಕಿ ಆಗಿದೆ. ಒಂದು ರೀತಿ ವೈಟ್ ಮಾರ್ಬಲ್ ಬರುತ್ತೆ, ಆ ತರ ಬರುತ್ತೆ ನಿಮಗೆ. ನೋಡ್ತಿರ್ಬೋದು, ಒಂದೆರಡಲ್ಲ ನಿಮಗೆ ಈ ಗೋಡಲ್ಲಿ ಸರಿ ಸುಮಾರು 106 ವೆರೈಟೀಸ್ ಇದಾವೆ. ಅದಾದ್ಮೇಲೆ ಇನ್ನ ಬನ್ನಿ ಈ ಕಡೆ ತೋರಿಸ್ತಾ ಹೋಗ್ತೀನಿ ನಿಮಗೆ. ಇಲ್ಲಿ ನೋಡ್ಬೋದು, ಇಲ್ಲೆಲ್ಲ ಎಷ್ಟು ಡಿಫ್ರೆಂಟ್ ಮಾಡಲ್ಗಳಿವೆ ನೋಡಿ. ಇದೊಂಥರ ಡಿಫ್ರೆಂಟ್ ಮಾಡಲ್ ನೋಡ್ತಿರ್ಬೋದು ನೀವು. ಇಲ್ಲಿ ಹೇಗಿದೆ ನೋಡಿ, ಮಸ್ತ್. ಇದೊಂದು 5 ಫೀಟ್ ಬರುತ್ತೆ ಆಕ್ಚುಲಿ ಗಣೇಶ. ಅದಾದ್ಮೇಲೆ ನೋಡಿ, ಇಲ್ಲೆಲ್ಲ ನೋಡ್ತಿರ್ಬೋದು ನೀವೆಲ್ಲ ನೋಡಿ. ಇಲ್ಲಿ ನೋಡ್ಬೋದು ಸಕ್ಕದಾಗಿದೆ ಅಂತ ಹೇಳ್ಬೋದು ವೀಕ್ಷಕರೇ. ನೋಡಿ ಹೇಗಿದೆ ನೋಡಿ ಮಾಡಲ್ಗಳು. ನಿಮ್ ಪಕ್ಕ ಮಣ್ಣು ಒಂದು ಹೇಳೋದಕ್ಕೆ ಯಾಕೆ ಮಣ್ಣು ಒಂದು ಹೇಳ್ತೇನೆ ಅಂದ್ರೆ, ಬನ್ನಿ ಇಲ್ಲಿ ತೋರಿಸ್ತೀನಿ ನಿಮಗೆ. ನೋಡಿ ಇಲ್ಲಿ ನೋಡ್ತಿರ್ಬೋದು ನೋಡಿ, ಇದು ಪಕ್ಕ ಮಣ್ಣಿನ ಗಣೇಶ ವೀಕ್ಷಕರೇ. ನೋಡ್ತಿರ್ಬೋದು ನೋಡಿ, ಇಲ್ಲೆಲ್ಲ ಕ್ರ್ಯಾಕ್ ಬಿಟ್ಟಿದೆ ನೋಡಿ. ನೋಡ್ತಿರ್ಬೋದು, ಇದು ನಿಮಗೆ POP ಇಲ್ಲಿ ಯಾವುದೇ ರೀತಿ ಕ್ರ್ಯಾಕ್ ಬಿಡಲ್ಲ. ಓಕೆನಾ, ಮಣ್ಣಿಂದ ಆಗಿದ್ದಕ್ಕೆ ಮಾತ್ರ ಕ್ರ್ಯಾಕ್ ಬಿಡುತ್ತೆ. ಓಕೆನಾ, ಅದಾದ್ಮೇಲೆ ಇದು ಇವರು ಆಕ್ಚುಲಿ ಹೋಲ್ಸೇಲ್ ಕೊಡ್ತಾರೆ ಅಂತ ಹೇಳಿದೆ ಗೊತ್ತಾ. ಈ ಬ್ರದರ್ನ ಮಾತಾಡಿಸ್ತಾ ಹೋಗೋಣ. ಇವ್ರ ಹತ್ರ ಯಾವ ಎಷ್ಟು ಫೀಟ್ ಗಂಟ ಇದೆ, ಮತ್ತೆ ಇವ್ರು ಇದೊಂದೇ ಅಲ್ಲ, ಮತ್ತೊಂದು ಗೋಡನ್ ಕೂಡ ಅವೈಲೇಬಲ್ ಇದೆ. ಅಲ್ಲಿ ದೊಡ್ಡದಾಗಿದೆ, ಅಲ್ಲೆಲ್ಲ ಇನ್ನ ಜಸ್ಟ್ ಕಲರೇಷನ್ ಅಲ್ಲಿ ಆಗಿಲ್ಲ. ಅದಾದ್ಮೇಲೆ ಈ ವಿಡಿಯೋದಲ್ಲಿ ಇನ್ನೊಂದು ತೋರಿಸ್ತೀನಿ, ಫುಲ್ಲು ಕಲರೇಷನ್ ಆಗಿ ಇದು ಪ್ರಭಾವಳಿ ವೀಕ್ಷಕರೇ. ನೋಡ್ತಿರ್ಬೋದು, ನಿಮ್ಗೆ ತೋರಿಸ್ತೀನಿ ನೋಡಿ. ಇಲ್ಲಿ ನೋಡಿ, ಈ ಪುಟ್ಟ ಗಣೇಶಲ್ಲೇ ಪ್ರಭಾವಳಿ ಮಾಡಿದ್ದಾರೆ. ನೋಡ್ತಿರ್ಬೋದು, ಪ್ರಭಾವಳಿ ಇದೆ ವಿತ್ ನಿಮಗೆ ಮಣ್ಣಲ್ಲಿ ಬರೋಂಥ ಪ್ರಭಾವಳಿ. ಓಕೆನಾ, ಅದಾದ್ಮೇಲೆ ಬನ್ನಿ ಇಲ್ಲೊಂದು ತೋರಿಸ್ತೀನಿ ನಿಮಗೆ. ಫುಲ್ ಪ್ರಭಾವಳಿ ರೆಡಿ ಆಗಿರೋ ತೋರಿಸ್ತೀನಿ ನೋಡಿ. ಇಲ್ಲೇ ನೋಡಿ ವೀಕ್ಷಕರು, ಇಲ್ಲಿ ಹಿಂದೆ ನೋಡ್ತಿರ್ಬೋದು ನೋಡಿ ಹೇಗಿದೆ ಅಂದ್ಬಿಟ್ಟು. ನೋಡಿ POPನೇ ಏನೂ ಇಲ್ಲ ಇದ್ರ ಮುಂದೆ ಅನ್ಬೋದು ನಿಮಗೆ. ವಿತ್ ಪ್ರಭಾವಳಿ ಕೊಡ್ತಾರೆ ನಿಮಗೆ. ಪ್ರಭಾವಳಿ ಅಂದ್ರೆ ನಾನು ಹೇಳ್ತಾ ಇದ್ದು ನಿಮಗೆ ಸಪ್ರೇಟ್ ತಗೋಬೇಕಾಗತ್ತೆ. ವಿತ್ ಪ್ರಭಾವಳಿ ಸಿಗುತ್ತೆ ನಿಮಗೆ ಇಲ್ಲಿ ಹೇಳ್ತಾ ಇದ್ದೀನಿ. ಫೈಬರ್ ವರ್ಕ್ ನೋಡ್ತಿರ್ಬೋದು. ಓಕೆನಾ, ನೋಡಿ ಹೇಗಿದೆ ಅಂದ್ಬಿಟ್ಟು. ನೋಡಿ ಗಣೇಶ ಎಲ್ಲ ಮಸ್ತಾಗಿದೆ. ಸೊ ಇದ್ರ ಬಗ್ಗೆ ಫುಲ್ ಇನ್ಫಾರ್ಮೇಶನ್ ಬ್ರದರ್ ಹತ್ರ ತಿಳ್ಕೊಂಡು ಹೋಗೋಣ. ಬನ್ನಿ ಅವ್ರನ್ನೇ ಮಾತಾಡ್ಸೋಣ. ಎಷ್ಟು ವರ್ಷದ ಈ ಫೀಲ್ಡಲ್ಲಿ ಇದ್ದಾರೆ, ಮತ್ತೆ ಯಾವ ಥರ ಗಣೇಶ ಇದೆ ಅವ್ರ ಹತ್ರ, ಮತ್ತೆ ಎಷ್ಟು ವೆರೈಟೀಸ್ ಆಫ್ ಮಾಡಲ್ಗಳಿದೆ ಎಲ್ಲ ತಿಳ್ಕೊಂಡು ಹೋಗೋಣ ಬನ್ನಿ. ಬ್ರದರ್ ನಮಸ್ತೆ. ಸರ್ ನಮಸ್ತೆ ಸರ್, ನಿಮ್ಮ ಪರಿಚಯ ಮಾಡ್ಕೊಡಿ ಬ್ರದರ್. ಅಣ್ಣ, ನನ್ನ ಹೆಸರು ವರುಣ್ ಅಂತ. ನಾವು ಗಣಪತಿ ತಯಾರಕದಲ್ಲಿ ವರ್ಷ ಫುಲ್ಲು ನಾವು ಕಾರ್ಯನಿರತವಾಗಿರ್ತೀವಿ. ಪ್ರತಿ ವರ್ಷದಲ್ಲಿ ಫುಲ್ ಇದೆ ವರ್ಷ ಫುಲ್ಲು ಅಂದ್ರೆ ಗಣೇಶ ಹಬ್ಬ ಆದ್ಮೇಲೆ 1 ತಿಂಗಳು ಮಾತ್ರ ಫ್ರೀ ತಗೊಂತೀವಿ. ಹುಡುಗರೆಲ್ಲ ಫ್ರೀ ಕೊಡ್ಬೇಕಲ್ವಾ, ನಮಗೂ ಟಯರ್ಡ್ ಆಗಿರುತ್ತೆ. 1 ತಿಂಗಳು ಬಿಟ್ಟು ವರ್ಷ ಫುಲ್ಲು ಇದೇ ಕೆಲಸನೇ ಮಾಡೋದು ನಾವು. ಓಕೆ, ನಿಮ್ಮ ಹತ್ರ ಯಾವ ತರ ಮಾಡಲ್ ಸಿಗುತ್ತೆ? ಮಣ್ಣಿಂದ ಪಕ್ಕಾ ಮಣ್ಣಿಂದ ಕೇಳ್ಕೊಂಡಿದ್ದೀನಿ. ಆಕ್ಚುಲಿ ಇದು ನೋಡಿ, ಮೊದಲೇ ಓಪನಿಂಗ್ ಅಲ್ಲಿ ಹೇಳ್ಬೇಕು ನೀವು, ಇದು ಯಾವ್ದು ಅಂದ್ಬಿಟ್ಟು, ಮಣ್ಣ ಅಥವಾ POP ನ ನೋಡಕ್ ಪಕ್ಕಾ POP ಇಲ್ಲ. ಇದು 100% ನಿಮ್ಗೆ ಇಕೋ ಫ್ರೆಂಡ್ಲಿನೇ. 100% ಮಣ್ಣಲ್ಲಿ ಮಾಡಿರೋದ ಇದು. ಬಟ್ ನಿಮ್ ಫಿನಿಶಿಂಗ್ ಎಲ್ಲ ನೋಡಿ ವೀಕ್ಷಕರು ನೋಡ್ತಿರ್ಬೋದು ಹೇಗಿದೆ ಅಂದ್ಬಿಟ್ಟು. ಪಕ್ಕ ನಿಮ್ಗೆ ಫೇಸ್ ಅಲ್ಲಿ ಅಂದ್ರೆ ಗ್ಲೋಯ್ಸ್ ಏನಂದ್ರು ಶೈನಿಂಗ್ ಹೊಡಿತೆ. ನೋಡ್ತಿರ್ಬೋದು ನೀವು ಇಲ್ಲಿ ಗ್ಲಾಸ್, ಮತ್ತೆ ಕಣ್ಣು ನೋಡ್ಬೋದು, ಕಣ್ಣೆಲ್ಲ ಮಜ್ಜಾ ಇದೆ ನೋಡಿ ಹೇಗಿದೆ. ಸಾಕಲ್ಲ. ಈ ಎಷ್ಟು ಫೀಟ್ ಬರುತ್ತೆ ಬ್ರೋ ಇದು? ಸರ್ ಇದು ಒಂದು 6 ಅಡಿ ಬರುತ್ತೆ. ಇದು 6 ಅಡಿ ಬರುತ್ತೆ. ಅಂದ್ರೆ ಸೈಜು ನೋಡ್ರಿ, ಗಣಪತಿ ಯಾವ ತರ ಇರ್ಬೇಕು ಆ ತರ ಇದೆ. ಬೇರೆ ಗಣಪತಿ ಸಣ್ಣ ಮನುಷ್ಯ ಹೆಂಗಿರುತ್ತೋ ಹಂಗ್ ಬಂದ್ಬಿಡತ್ತೆ. ಇದು ನೋಡ್ರಿ, ಡೊಳ್ಳೊಟ್ಟೆ ಗಣೇಶ. ಅದಕ್ಕೆ ಹಾವು ಇರ್ಬೇಕು ನೀಟಾಗಿ. ಇವಾಗ ಬಾಂಬೆ ಗಣೇಶ ಬಂದಿದೆ, ಅದಕ್ಕೆಲ್ಲ ಹಾವು ಬರಲ್ಲ. ಒಂದ್ ಸೈಡ್ ಅಲ್ಲಿ ಇಟ್ಬಿಡ್ತೀವಿ. ಸ್ವಲ್ಪ ಜನ ಈಗ ಯಾವ ತರ ಅಪ್ಡೇಟ್ ಆಗ್ತಾ ಇರುತ್ತೆ ಹಂಗ್ ಚೇಂಜ್ ಆಗ್ತಾ ಇರ್ಬೇಕಲ್ವಾ. ಮತ್ತೆ ನಿಮ್ ಗೋಡನ್ ಹೆಸರು ಏನು, ಮತ್ತೆ ಎಲ್ಲಿ ಬರುತ್ತೆ ಲೊಕೇಶನ್ ನಿಮ್ದು, ಏನ್ ಕತೆ? ಸರ್ ಇದು ನಮ್ದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ತಾಲೂಕು ಬರುತ್ತೆ. ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಇಂದ 10 ಕಿಲೋಮೀಟರ್ ಬರುತ್ತೆ. ಇಲ್ಲಿ ಬಂದು ವಿಜಯಪುರ ಅಂತ, ನಮ್ದು SLV ಗಣೇಶ ಫ್ಯಾಕ್ಟರಿ ಅಂತ. ಇಲ್ಲಿ ಬಂದು ಟೋಲ್ಗೇಟ್ ಅಂತ ಬರುತ್ತೆ. ಟೋಲ್ಗೇಟ್ ನಂದಿನಿ ಸ್ಕೂಲ್ ಲೆಫ್ಟ್ ಸೈಡ್ ಬರುತ್ತೆ. ಮಾಡ್ತಾ ಇರ ನಿಮ್ಗೆ ಏನ್ ಕತೆ ಇದು?
ಸರ್ ಇದು ಹೇಳ್ಬೇಕಂದ್ರೆ ನಮ್ಮ ಅಪ್ಪ ನಮ್ಮ ತಾತ ಕಾಲದಿಂದ ಮಾಡ್ಕೊಂಡ್ ಬರ್ತಿದ್ದಾರೆ. ಇದೆ 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 ಅಂದ್ರೆ ನಮ್ಮ ತಂದೆಯವರು ನಮ್ಮ ತಾಯಿಯವರು ಸ್ವಲ್ಪ ಸಣ್ಣ ಮಟ್ಟಕ್ಕೆ ಮಾಡ್ಕೊಂತ ಇದ್ರು. ಇನ್ನ ನಾವು ಸ್ವಲ್ಪ ಇಳಿದ್ಮೇಲೆ ಅವರು ಸ್ವಲ್ಪ ಹೋಲ್ಸೇಲ್ ಕೊಡೋ ರೇಂಜ್ಗೆ ಸ್ವಲ್ಪ ದೊಡ್ಡದಾಗಿ ಮಾಡಿದೀವಿ. ಈ ವರ್ಷ ಅಲ್ಲ, ಸುಮಾರು ಪ್ರತಿ ವರ್ಷ ಹೋಲ್ಸೇಲ್ ಕೊಡ್ತಾ ಇದ್ವಿ. ನಾವು ಚಿಕ್ಕ ಹುಡುಗರು ಇದ್ದಾಗ ವ್ಯಾಪಾರಕ್ಕೆ ಎಷ್ಟು ಬೇಕೋ ಅಷ್ಟು ಮಾಡ್ಕೊಂತ ಇದ್ವಿ. ಈಗ ಅಂದ್ರೆ ನಾವು ಸ್ವಲ್ಪ ದೊಡ್ಡ ಮಟ್ಟ ಬೆಳ್ಸೋಣ ಅಂತ ಹೇಳ್ಬಿಟ್ಟು ಈಗ ಹೋಲ್ಸೇಲ್ ಕೊಟ್ಟು ದೊಡ್ಡ ಮಟ್ಟಕ್ಕೆ. ಹೌದು ಸರ್, ಅದರಲ್ಲಿ ಮಣ್ಣಲ್ಲಿ ಮಾಡ್ಬೇಕು. POP ಗಣಪತಿಗೆ ಎಷ್ಟು ಬೇಗ ಸಿಗುತ್ತೆ ಅಂದ್ರೆ ಬೇಗ ಪ್ರೊಡಕ್ಷನ್ ಆಗುತ್ತೆ. ನಮ್ಮ ಮಣ್ಣು ಗಣಪತಿಲಿ ಮಾಡೋದು ಸಿಕ್ಕಾಪಟ್ಟೆ ಕಷ್ಟ ಇದೆ. ಮತ್ತೆ ಇದನ್ನೇ ಜನಗಳು ಮಣ್ಣಿಂದ ಬಹಳ ಶ್ರೇಷ್ಠ ಅಂತ ಹೇಳ್ಬೋದು. ಆಗಿನ ಕಾಲದಲ್ಲಿ ಮಣ್ಣೆ ಇತ್ತು, POP ಬಂದಿದ್ದು ಈಗ ಬಂತು. ಈ ಮುಂಬೈ ಅವರೆಲ್ಲ ಬಂದ್ಮೇಲೆ POP ಮಾಡ್ಲುಗಳು ಬಂದಿರೋದು ಇಲ್ಲಿ. ಹೌದು, ಮುಂಬೈಯಿಂದ ಸ್ಟಾರ್ಟ್ ಆಗಿರೋದ್ರಿಂದಾನೇ POP ಇಲ್ಲಿ ಗಂಟ ಬಂದಿರೋದು. ಈಗ ಪಾಪ ಈಗ ಸರ್ಕಾರದವರು ರೆಡಿ ಮಾಡ್ತಿದ್ದಾರೆ. ಒಂದ್ 6 ತಿಂಗಳ ಮುಂಚೆನೆ ನಮ್ಗೆ ಇದು ಬಂದಿದೆ, ನೋಟಿಸ್ ಬಂದಿದೆ POP ಮಾಡಬಾರ್ದು ಅಂತ. ಅದರಿಂದ ನಾ POP ಸವಾಸನೆ ಬೇಡ. ಯಾಕಂದ್ರೆ ಈಗ ಹಸುಗಳು ಕೆರೆಗಳು ನೋಡೋದೇ ಕಷ್ಟ ಆಗ್ಬಿಟ್ಟಿದೆ. ಇವಾಗೆಲ್ಲ ಹಸುಗಳು ಕುಡಿತಾವೆ ನೀರು, ಮತ್ತೆ ನಮಗೂ ನಾವು ಅದೇ ನೀರು ಕುಡಿಬೇಕಾಗ್ತೈತೆ, ಫಿಲ್ಟರ್ ಆಗಿ ಬರುತ್ತೆ. ಅದರಿಂದ ಹಾನಿಯಾಗಿ ನಾವು ಗಣಪತಿ ಅಲ್ಲಿ ಮಾಡೋದ್ ಯಾಕೆ? ಹೌದು, ನಾವು ಪರಿಸರಕ್ಕೆ ಏನು ಒಳ್ಳೇದ್ ಮಾಡ್ತೀವಿ ನಮಗೂ ಅದೇ ರಿಟರ್ನ್ ಬರುತ್ತೆ. ಕೆಟ್ಟದ್ ಮೇಲೆ ನಮಗೂ ಕೆಟ್ಟದೇ ಆಗುತ್ತೆ. ಮತ್ತೆ ಇವಾಗ ಯಾವ ತರ ಹೊಸ ಹೊಸ ಮಾಡೆಲ್ ರೆಡಿ ಆಗಿದೆ, ಮತ್ತೆ ಎಷ್ಟು ಮಾಡೆಲ್ ರೆಡಿ ಆಗಿದೆ ಅಂದಾಜು? ಸರ್ ಈಗ ಇನ್ನು ಪೈಂಟ್ ಅಲ್ಲಿ ಆ ಶೆಡ್ ಇಲ್ಲ, ಇನ್ನೊಂದು ಶೆಡ್ ಇದೆ, ಅಲ್ಲಿ ಸ್ವಲ್ಪ ಪೈಂಟ್ ಆಗಿಲ್ಲ, ರೆಡಿ ಆಗ್ಬೇಕು. ಈಗ ನೋಡ್ಬೋದು, ಇವಾಗ ನೀವು ಒಂದು 10-12 ಮಾಡಿ ರೆಡಿ ಆಗಿದ್ದಾವೆ. ಈಗ ವಿಶೇಷವಾಗಿ ಫುಲ್ ಇದಾವೆ ಇದೆಲ್ಲ ಫುಲ್ ಇದಾವೆ ನೋಡ್ರಿ. ಆ ಕಡೆ ಎಷ್ಟಿದೆ ಬ್ರೋ ನಿಮ್ಮ ಹತ್ರ ಪೀಸಸ್ ಅಂದಾಜು? ಅಂದ್ರೆ ಈಗ ಅಂದ್ರೆ ಈಗ ಟೋಟಲ್ ರೆಡಿ ಆಗಿರೋದೊಂದು 350-400 ಪೀಸ್ ರೆಡಿ ಆಗಿದೆ. ಆಲ್ಮೋಸ್ಟ್ ಎಲ್ಲ ಹೋಲ್ಸೇಲ್ ಗೆ ಎಲ್ಲ ಹೋಲ್ಸೇಲ್ ಮತ್ತೆ ರಿಟೇಲ್ನು. ಅಂದ್ರೆ ಜಾಸ್ತಿ ಅಂದ್ರೆ ಹೋಲ್ಸೇಲ್ ಒಂದು 80% ಹೋಲ್ಸೇಲ್ ಕೊಟ್ಬಿಡ್ತೀವಿ. ಇನ್ನು ನಮ್ಗೆ ಮಾಮೂಲಿ ಕಸ್ಟಮರ್ಸ್ ಇರ್ತಾರಲ್ಲ ಅವ್ರಿಗೆಲ್ಲ 20% ರಿಟೇಲ್ ಕೊಡ್ತೀವಿ. ನಮ್ದು ಹಾಸನ್ನು, ಮೈಸೂರು, ಮಂಡ್ಯ ಮತ್ತೆ ಬೆಂಗಳೂರು ಸುತ್ತಮುತ್ತ, ಕೋಲಾರ ಸುತ್ತಮುತ್ತ ಏನಿದೆ ಎಲ್ಲ ಡಿಸ್ಟಿಕ್ ಹೋಗುತ್ತೆ. ಈಗ ಅಲ್ಲಿಂದ ಬರ್ತಾನೆ ಯೋಚನೆ ಮಾಡ್ಬೋದು ನೀವೇ ಫಿನಿಶಿಂಗ್ ಬಗ್ಗೆ. ಇಲ್ಲೇ ನೋಡಬಹುದು ನೀವು, ಇಲ್ಲೇ ಫಿನಿಶಿಂಗ್ ಪಕ್ಕ ಕೆಲವೊಂದ್ ಕಡೆ ಇದು ಫ್ಲಾಟ್ ಮಾಡ್ಬಿಡ್ತಾರೆ. ಹೌದೌದು, ಗುಂಡಿರ್ಬೇಕು. ಸೇಮ್ ಒಂದು ಆನೆ ತಲೆ ಹೇಗಿರುತ್ತೆ, ಸೇಮ್ ಗಣೇಶ ಅಂದ್ರೆ ಆನೆ ತಲೆನೇ. ಹೌದು, ಅದೇ ರೀತಿ ಇರ್ಬೇಕು ಆಕ್ಚುಲಿ ಆನೆ ತಲೆನೇ. ಇವಾಗ ನೋಡ್ರಿ ಫಿನಿಶಿಂಗ್ ಅಲ್ಲಿ ನೋಡ್ಬೋದು ಕಲರ್ಸ್, ಈಗ ಹೊಸ ಕಲರ್ಸ್ ಇದೀಗ. ಇದು ನೋಡಿ ಏನ್ ಬೆಂಕಿ ಆಗಿದೆ, ವೈಟ್ ಕಲರ್ ವೈಟ್ ಮಾರ್ಬಲ್ ಇದೆ. ಮಾರ್ಬಲ್ ಗಣೇಶ ಇದು ನೋಡ್ರಿ. ಈಗ ಪಂಚೆ ನೋಡ್ಬೋದು, ಎಲ್ಲ 3 ಶೇಡ್ ಬರೋದು. ಈಗ ಈ ಕಲರ್ ಹೊಸ ಡಿಫ್ರೆಂಟ್ ಕಲರ್. ಈಗ ಎಷ್ಟು ಫೀಟ್ ಇದೆ ಬರೋದು ಸರ್? ಈಗ ಒಂದು 5 ಅಡಿ ಬರುತ್ತೆ. 5 ಅಡಿ ಆಕ್ಚುಲಿ ನೋಡ್ತಿರ್ಬೋದು ವೀಕ್ಷಕರೇ. ಈ ಕಿರೀಟ ಇಂದ ಹಿಡಿದು ಎಷ್ಟು ಡಿಫ್ರೆಂಟ್ ಆಗಿದೆ ನೋಡ್ತಿರ್ಬೋದು ನೀವು ಇಲ್ಲಿ. ಆಕ್ಚುಲಿ ಈ ಕಲರೇಷನ್ ಕರೆಕ್ಟ್ ಪಕ್ಕಾ ಮ್ಯಾಚ್ ಇದೆ. ಆ ಕಿರೀಟ ಕಲರ್ ಇದು ವಿಷ್ಣು ಅವತಾರ ಗಣಪತಿ ಅಂತಾರೆ. ವಿಷ್ಣು ಅವತಾರ, ಓಕೆ ಇದು ಚಕ್ರ ಬರುತ್ತೆ, ಅದು ಇದರಲ್ಲಿ ಬರುತ್ತೆ, ಮಂಡಲ್ ಮಾಡಕ್ ಆಗಲ್ಲ. ಸೂಪರ್. ಮತ್ತೆ ಗದೆ ಇಟ್ಕೊಂಡಿದೆ. ಏನಿದು ಕಾನ್ಸೆಪ್ಟ್ ಇಟ್ಕೊಂಡು ಮಾಡಿದಿರೋದು. ಓಕೆ ಓಕೆ ಓಕೆ. ವಿಷ್ಣು ಅವತಾರಕ್ಕೆ ಹಲವಾರು ಡಿಫರೆಂಟ್ ಡಿಸೈನ್ ಗಳಿವೆ ನಿಮ್ಮ ಹತ್ರ ಇವಾಗ. ಡಿಫರೆಂಟ್ ಗಣಪತಿ ಇದೆ. ಈಗ ಅದರಲ್ಲಿ ಕಲರ್ ಚೇಂಜ್ ನೋಡಬಹುದು. ಈಗ ಇದು ಬಾಡಿ ಕಲರ್ ಇದೆ. ಬಾಡಿ ಕಲರ್ ಅಲ್ಲಿ ನೀವು ಪಂಚೆ ನೋಡಬಹುದು. ನೀವು ವಿಶೇಷವಾಗಿ ಎಲ್ಲ ನಾವು 3-4 ಕಲರ್ ಶೇಡ್ ಮಾಡಿದೀವಿ. ಅದೇ ತರ ಸೇಮ್ ಮಾಡಲ್, ಬಟ್ ಬಾಡಿ ಕಲರ್ ಅದು ಡಿಫರೆಂಟ್ ಬರುತ್ತೆ. ಕಲರ್ ಚೇಂಜಸ್ ಇರುತ್ತೆ. ಪಂಚೆ ನೋಡಿ ವೀಕ್ಷಕರೇ, ಅಲ್ಲೊಂಥರ ಡಿಫರೆಂಟ್ ಯೆಲ್ಲೋ ಕಲರ್ ಪಂಚೆ ನೋಡಿದಿರಾ, ಇಲ್ಲಿ ಒಂಥರ ಡಿಫರೆಂಟ್ ಇದೆ, ಬ್ಲೂಯಿಶ್ ಶೇಡ್ ಆಕ್ಚುಲಿ. ಅದೆಲ್ಲ ಟ್ರಿಬಲ್ ಶೇಡ್ ಬರೋದು ನಮ್ಮಲ್ಲಿ. ಸೂಪರ್. ಇವಾಗ ಇದು ಸಿಂಗಲ್ ಕಲರ್. ಇದು ಅದೇ ಗಣಪತಿಗೆ ಕಲರ್ ಚೇಂಜಸ್ ಬರುತ್ತೆ. ಎರಡು ನೋಡ್ತಿರಬಹುದು. ಅದೊಂಥರ ವೈಟ್ ಕಲರ್ ನೋಡಿದ್ರ, ಇದು ಸ್ಕಿನ್ ಕಲರ್. ಇದು ಫುಲ್ ಬಾಡಿ ಸ್ಕಿನ್ ಕಲರ್ ತರನೇ ಇದೆ ಕಲರ್. ಸಿಂಗಲ್ ಕಲರ್ ಬರುತ್ತೆ. ಇದು ನೋಡಿ ಸಾಕಾಗಿದೆ. ಇದು ನೋಡಿ ಮೈನ್ ಎಲ್ಲಾದ್ರೂ ಅಬ್ಸರ್ವ್ ಮಾಡ್ಬೇಕಾಗಿರೋದು. ನಾನು ಪ್ರತಿ ಸತಿ ಎಲ್ಲಾ ವಿಡಿಯೋ ಹೋದಾಗ ಹೇಳೋದೇ ಕಣ್ಣು ನೋಡಿ ವೀಕ್ಷಕರೇ ಅನ್ಬಿಟ್ಟು. ಮೈನ್ ಆರ್ಟ್ ಅಲ್ಲಿ ನಿಮ್ ಗಣೇಶ ಅಂದ್ರೆ ಮೈನ್ ಕಣ್ಣು. ಒಬ್ಬೊಬ್ರು ಒಂಥರ ಕೈ ಚಳಕ, ಒಬ್ಬೊಬ್ರು ಒಂಥರ ಇರುತ್ತೆ. ಸರ್ ಈಗ ಕಲೆಗೆ ಬೆಲೆ ಕಟ್ಟೋದಕ್ಕಾಗಲ್ಲ. ಏನಿದ್ರು ಒಬ್ಬೊಬ್ರ ಕೈ ಒಂದೊಂದು ಕೆಲಸ ಬರುತ್ತೆ. ಇವಾಗ ಈ ತರ ಬೇರೆಯವ್ರು ಮಾಡಕ್ಕಾಗಲ್ಲ, ಬೇರೆಯವ್ರ ತರ ನಾವ್ ಮಾಡಕ್ಕಾಗಲ್ಲ. ನಮ್ ಕಲೆ ಏನಿದೆ ನಾವ್ ಮಾಡಿರ್ತೀವಿ. ಇವಾಗ ಬಂದೆಲ್ಲ ಶಾಕ್ ಆಗ್ಬಿಡ್ತಾರೆ, ಏನ ಇಷ್ಟ ಚೆನ್ನಾಗಿ ಮಾಡಿದೀರಾ. ನಿಜ, ನಾನು ಪ್ರತಿ ಸತಿ ಬ್ರೋ ನಾನು ಹೊಸಕೋಟೆಗೆ ಹೋದಾಗ ಸೇಮ್ ಅದೇ ಅನ್ಕೊಂಡೆ, ಇಲ್ಲಿ ಬಂದಾಗ ಅದೇ ಅನ್ಕೋತೇನೆ. POP ನೋಡ್ಬಿಟ್ಟು ಇವ್ರು ಮಣ್ಣಿನಿಂದ ಹೇಳ್ತಾರೆ, ಬರೋರೆಲ್ಲ ಅದೇ ಕೇಳ್ತಿದ್ದಾರೆ POP ಗಣಪತಿನ ಇದು ಅಂತ. ನಿಮ್ಗೆ ಈ ರೇಂಜ್ ಫಿನಿಶಿಂಗ್ ಕೊಟ್ಮೇಲೆ POP ಯಾಕೆ ಬೇಕು ನಮ್ಗೆ ಹೇಳಿ? ಹೌದು, ನಮ್ ಜನ ಅದು ಅರ್ಥ ಮಾಡ್ಕೊಳ್ಳಲ್ಲ. POP ಕೇಳ್ತಾರೆ, ದಯವಿಟ್ಟು POP ಕೇಳಕ್ ಹೋಗ್ಬಿಡಿ ವೀಕ್ಷಕರೇ. ನೋಡಿ ಈ ರೇಂಜ್ ನೀವು ಫಿನಿಶಿಂಗ್, ಗ್ಲಾಸಿ ಫಿನಿಶಿಂಗ್ ಸೇಮ್ ನೀವು POP ಏನ್ ನೋಡ್ತೀರಾ, ನಿಮ್ಗೆ ಎಲ್ಲ ಏನ್ ಹೇಳ್ತಾರೆ, ಡಿಸೈನಿಂಗ್ ಚೆನ್ನಾಗಿ ಬರಲ್ಲ, ಮತ್ತೆ ಸ್ಟ್ರಕ್ಚರ್ ಎಲ್ಲ ಬರಲ್ಲ ಅಂತ ಹೇಳ್ತಾರೆ. ಬಟ್ ನಿಮ್ ಮಣ್ಣಿನ ಈ ರೇಂಜ್ ಡಿಸೈನಿಂಗ್ ನೋಡಿ, ಕಿರೀಟಿ ಡಿಸೈನಿಂಗ್ ನೋಡ್ಬೋದು, ಏನ್ ಬೆಂಕಿ ಆಗಿದೆ ನೋಡಿ ಎಲ್ಲ. ಇದು ಎಷ್ಟು ಫೀಟ್ ಬರುತ್ತೆ ಇದು ಅಣ್ಣ? ಈಗ ಇದು 7 ಅಡಿ ಗಣಪತಿ ಮಾಡ್ತೀವಿ. ಯಾಕಂದ್ರೆ ಅಗಲ ಮತ್ತೆ ಕೆಲಸ ಆತರ ಇರ್ತೈತೆ. ಕೆಲಸ ಯಾವ ತರ ಇದ್ರೆ ಹೈಟ್ ಆತರ ಇದಾಗ್ತೈತೆ. ಇವಾಗ ರೇಟ್ ಅಲ್ಲೂ ಅಷ್ಟೇನೆ. ಗಣಪತಿ ಕೆಲಸ ಹೆಂಗಿರುತ್ತೆ ಆ ರೇಟ್ ಆತರ ಬೆಲೆ ಕಟ್ತೀವಿ. ಓಕೆ. ಮತ್ತೆ ಇನ್ನೊಂದು ವೀಕ್ಷಕರೇ, ಎಲ್ಲಾದ್ರೂ ನೀವು ಪ್ರೈಸ್ ಹೇಳ್ತೀರಾ, ದಯವಿಟ್ಟು ಪ್ರೈಸ್ ಬೇಕಾದ್ರೆ ಬ್ರದರ್ನೇ ಕಾಂಟ್ಯಾಕ್ಟ್ ಮಾಡ್ಬೇಕು ನೀವು. ಯಾಕಂದ್ರೆ ನಾವೊಂದು ಹೇಳೋದು ಮತ್ತೆ ಅದು ಚೆನ್ನಾಗಿರಲ್ಲ ಆಕ್ಚುಲಿ. ಈಗ ಕೆಲಸ ಯಾವ ತರ ಇರುತ್ತೆ, ಇದು ನೋಡ್ರಿ, ಇದು ಬೇರೆ ಡಿಸೈನ್. ಇದು ಆನೆ ಬ್ಯಾಕ್ ಗ್ರೌಂಡ್ ಬರುತ್ತೆ. ಆನೆ ಬ್ಯಾಕ್ ಗ್ರೌಂಡ್ ಪಕ್ಕದಲ್ಲಿ ಮರ ನೋಡಿ,
ಸಕ್ಕತ್ತಾಗಿದೆ. ಅಂದ್ರೆ ಆನೆ ಸೊಂಡ್ಲಲ್ ಮೇಲೆ ಕೂತಿರುವಂತ ಗಣೇಶ ಇದು. ಸೊಂಡ್ಲ ಮೇಲೆ ಕೂತಿರೋ ತರ ನೋಡಿ, ಇಲ್ಲಿ ಕೈ ಹಿಡ್ಕೊಂಡಿರೋದು ಹಿಡ್ಕೊಂಡಿರೋದು ಸಕ್ಕತ್ತಾಗಿದೆ. ಹೊಸ ಮಾಡಲ್ ಇದು. ಇದು ಎಷ್ಟು ಫೀಟ್ ಬರುತ್ತೆ ಬ್ರೋ? ಒಂದು 4 ಇಲ್ಲ, ಒಂದು 5 ಅಡಿ ಬರುತ್ತೆ. 5 ಅಡಿ ಬರುತ್ತೆ. ಅಡಿಯಿಂದ ಇಲ್ಲಿಂದ ಸೇರಿಸಿ ಅಲ್ಲ? ಇಲ್ಲ, ಭೂಮಿಯಿಂದ. ಯಾಕಂದ್ರೆ ಪೀಠ ಇಲ್ಲ ಅಂದ್ರೆ ಗಣಪತಿ ಅದಕ್ಕಾಗಲ್ಲ. ಪೀಠ ಲೆಕ್ಕಾಚಾರ ಬರುತ್ತೆ, ಭೂಮಿಯಿಂದಾನೇ ಲೆಕ್ಕ ಬರೋದು. ನೋಡಿ 5 ಫೀಟ್ ಅಂತ ನೋಡ್ತಿರ್ಬೋದು. ಇಲ್ಲಿ ನಾಗರದ್ ನೋಡ್ಬೋದು ನೀವು. ಇಲ್ಲಿ ನಾನು ಹೇಳಿದ್ನಲ್ಲ ಆಗ್ಲೇ, ಈ ಹೊಟ್ಟೆಗೆ ಬರಲ್ಲ ಅವು, ಸ್ವಲ್ಪ ಜನ ಅಪ್ಡೇಟ್ ಆಗಿದಾರಲ್ಲ, ಅದಕ್ಕೆ ಹೊಟ್ಟೆಗೆ ಸುತ್ಕೊಂಡ್ರೆ ನಾನು ನೋಡಿದೀನಿ. ಇವಾಗೆಲ್ಲ ಅಲ್ಲ, ಹೋಗ್ತಾ ಹೋಗ್ತಾ ನಿಮ್ಗೆ ಹೊಸ ಡಿಫ್ರೆಂಟ್ ಆಗಿರೋದು ಬೇಡ, ಒಂಥರ ಕಾಣಿಸುತ್ತೆ, ಸೆಡಲ್ ಇಟ್ಬಿಡಿ ಅಂತ ಸ್ವಲ್ಪ ಜನ ಕೇಳಿದ್ರು, ಆದ್ರಿಂದ ಸೆಡಲ್ ಇಟ್ಬಿಡಿ. ಇಲ್ಲಿಗೇನ ಬೇರೆ 5 ಬರುತ್ತೆ ಬ್ರೋ? ಇಲ್ಲ, ಇಲ್ಲಿ ಇದು ಆಶೀರ್ವಾದ ಮಾಡ್ತಾರದು. ಇದು ಆಶೀರ್ವಾದ ಮಾಡ್ತಾರೆ. ಇಲ್ಲಿ ನಿಮ್ಗೆ ಚಕ್ರ ಬರುತ್ತೆ. ಚಕ್ರ ಬರುತ್ತೆ. ಓಕೆ ಓಕೆ ಓಕೆ, ಸೂಪರ್. ಈಗ ಇದು ನೋಡಬಹುದು, ಇದು ಸೇಮ್ ಪ್ಯಾಟರ್ನ್, ಆಲ್ಮೋಸ್ಟ್ ಸಿಮಿಲರ್, ಕಲರೇಷನ್ ಬೇರೆ, ಕಲರ್ ಚೇಂಜ್ ಬರುತ್ತೆ, ಮತ್ತೆ ಶಲ್ಲ ಪಂಚೆ ಎಲ್ಲ ಚೇಂಜಸ್ ಬರುತ್ತೆ. ಅದೊಂಥರ ಡಿಫ್ರೆಂಟ್ ಆಗಿದೆ, ಇದೊಂಥರ ಡಿಫ್ರೆಂಟ್. ಶಲ್ಯ ಪಂಚೆ ಕಲರೇಷನ್ ಮತ್ತೆ ಹೌದು, ಅಲ್ಲಿ ನೋಡಿ ಅಲ್ಲೊಂಥರ ಡಿಫ್ರೆಂಟ್ ಇದೆ. ಇಲ್ಲಿ ಪಿಂಕ್ ಕಲರ್ ಶಲ್ಯ ನೋಡಬಹುದು. ಶಲ್ಯ ನೋಡಬಹುದು. ಈಗ ಒಡವೆನೂ ನೋಡಬಹುದು, ಅಲ್ಲಿ ಬೇರೆ ಇದೆ. ಈಗ ಇದು ಪಂಚೆ ನೋಡಬಹುದು, ಇದು ಬಂದು ನವಿಲು ಗೆರೆ ತರ. ಬಹಳ ಜನ ಕೇಳ್ತಾರೆ, ಒಂದೇ ತರ ಮಾಡಲು ಡಿಫ್ರೆಂಟ್ ಆಗಿ ಕೇಳ್ತಾರೆ, ಕಲರ್ಸ್ ಕೇಳ್ತಾರೆ. ಸ್ವಲ್ಪ ಜನ ಏನ್ ಮಾಡ್ತಾರೆ, ಫೋಟೋ ತಗೊಂಡ್ಬಂದು ಈ ತರ ಇದೇ ತರ ಕಲರ್ಸ್ ಮಾಡ್ಕೊಡಿ ಅಂತ ಕೇಳ್ತಾರೆ. ಅದಕ್ಕೆ ಸ್ವಲ್ಪ ಪೇಂಟಿಂಗ್ ಮಾಡಿದ್ರೆ ಹಂಗೆ ಇಟ್ಟಿರ್ತೀವಿ. ಅದೇ ತರ ಈ ತರ ಪೇಂಟಿಂಗ್ ಬೇಕು ಅಂದಾಗ ಆ ತರ ಪೇಂಟಿಂಗ್ ಮಾಡ್ಕೊಡ್ತೀವಿ. ಸೂಪರ್ ಬ್ರೋ. ಮತ್ತೆ ಇದು ಪಾಟೀಲ್ ಗಣೇಶನ? ಇದು ಅಲ್ಲ, ಇದು ನೋಡಿ, ಇದು ಹೊಸ ಗಣಪತಿ. ಇದು ಮಹಾರಾಜ ಗಣಪತಿ ಅಂತ ನಾವು ಹೆಸರಿಟ್ಟಿದ್ದೀವಿ. ಇದೇನಂದ್ರೆ POP ಗಣಪತಿ ಏನು ನೋಡಂಗಿಲ್ಲ, POP ಮಾಡಲ್ ಏನಿದೆ ಸೇಮ್ ಪಕ್ಕ POP ಮಾಡಲ್ ವೀಕ್ಷಕರೇ. ನೋಡಿ ಹೇಗಿದೆ, ಮೇನ್ ಕಣ್ಣು ಅಬ್ಸರ್ವ್ ಮಾಡ್ಬೋದು. ನೋಡಿ ಎಷ್ಟು ಚಿಕ್ಕ ಪುಟ್ಟದಾಗಿ, ನೋಡಿ ಇಷ್ಟು ದೊಡ್ಡದ ದೇಹಕ್ಕೆ ಇಷ್ಟೇ ಕಣ್ಣು. ಸಕ್ಕತ್ತಾಗಿದೆ. ಕುತ್ಕೊಂಡು ದರ್ಬಾರ್ ಮಾಡ್ತಿರ್ತಾರ ಗಣೇಶ ಇದು. ಸೂಪರ್. ಮತ್ತೆ ಇಲ್ಲಿ ನೋಡ್ಬೋದು, ಇಲ್ಲಿ ಪಕ್ಕ ಒಂದ್ ಟೈಲ್ಸ್ ಮಾರ್ಬಲ್, ಪಕ್ಕ ಮಾರ್ಬಲ್ ತರ ಇದೆ. ಶೈನಿಂಗ್ ಹಂಗ್ ಮುಡಿತಾ ಇದೆ ನೋಡಿ, ಹೆಂಗಿದೆ. ಫುಲ್ ಗ್ಲಾಸಿ ಫಿನಿಶಿಂಗ್ ಅಲ್ಲಿ ಇದೆ ಗಣೇಶ ಇದು. ಹೆಂಗೆ ಆಗಿದೆ ಇದು ನೋಡ್ಬೋದು. ಸೇಮ್ ಇವಾಗ ಅಲ್ಲೇನು ತೋರಿಸೋರಲ್ಲ ವೀಕ್ಷಕರೇ, ಸೇಮ್ ಅದೇ ತರದ ಕಾನ್ಸೆಪ್ಟ್, ಆನೆ ಇರೋ ತರದ್ದು. ಬಟ್ ನಿಮ್ಗೆ ಮಾರ್ಬಲ್ ಫಿನಿಶಿಂಗ್ ಇದು ನೋಡ್ತಿರ್ಬೋದು. ಇನ್ನ ಬನ್ನಿ ನೋಡಿ, ಇದು ಕೂಡ ಮಾರ್ಬಲ್ ಫಿನಿಶಿಂಗ್. ಬಟ್ ಇದು ಪಕ್ಕದಲ್ಲಿ ಜಿಂಕೆ ಇರೋದ? ಸಾರಿ ಹಾ, ನೋಡಿ ಪಕ್ಕದಲ್ಲಿ ಹಸು ಇರೋ ತರ ಇದು. ಇದೆಲ್ಲ ಒಂದು 5 ಫೀಟ್ ಅಲ್ಲ ಬ್ರೋ? 5 ಫೀಟ್ ಬರುತ್ತೆ. ಎಲ್ಲ ಮಾರ್ಬಲ್ ಫುಲ್ ನೋಡ್ರಿ, ಶೈನಿಂಗ್ ಯಾವ ತರ ಬರುತ್ತೆ ನೋಡಿ. ಹೆಂಗಿದೆ ನೋಡಿ ಕಲರೇಷನ್, ಹೆಂಗೆ ಆಗಿದೆ ನೋಡ್ತಿರ್ಬೋದು. ಇದೊಂಥರ ನೋಡಿ, ಇಲ್ಲಿ ಆಲ್ರೆಡಿ ಚಕ್ರ ಬಂದ್ಬಿಟ್ಟಿದೆ. ಇಲ್ಲಿ ಚಕ್ರ ಬಂದಿದೆ, ಇದು ನೋಡ್ಬೋದು. ಇದು ಕಲರ್ ಡಿಫ್ರೆನ್ಸ್ ನೋಡ್ಬೋದು. ಸೇಮ್ ಗಣಪತಿನೇ ನೋಡಿ, ಎರಡು ಸೇಮೆ, ಇದು ಮತ್ತೆ ಇದು ಸೇಮೆ. ಬಟ್ ನಿಮ್ಗೆ ಪೇಟ ಇದೇನದು ಕಿರೀಟ ಆಗಿರ್ಬೋದು, ಈ ಜ್ಯುವೆಲರಿ ಡಿಸೈನ್ ಎಲ್ಲ ಡಿಫ್ರೆಂಟ್ ಆಗಿದೆ. ಒಂಥರ ಮಜಾ ಇದೆ ನೋಡಿ. ನೋಡಿ ಸೂಪರ್. ಸೂಪರ್. ಇನ್ನ ಬ್ರೋ ನೆಕ್ಸ್ಟ್ ಹಿಂಗೆ ಬನ್ನಿ, ನಿಮ್ಗೆ ಹೇಳ್ತಾ ಇದ್ನಲ್ಲ ಆಗ್ಲೇ. ಈಗ ಈ ಸಲ ಹೊಸದಾಗಿ ಮಾಡಿದೀವಿ ಗಣಪತಿಗೆ ಆರ್ಚ್ ಫಿಟ್ಟಿಂಗ್ ಮಾಡಿದೀವಿ ಈ ಸಲ. ಹೌದಾ? ನೋಡ್ರಿ, ಇದು ಈಗ ಗಣಪತಿಗೆ ಆರ್ಚ್ ಬರುತ್ತೆ. ಈಗ POP ಗಣಪತಿಗೆ ಲೈನ್ ಬರುತ್ತೆ, ಆರ್ಚ್ ಇಂದ ಅಟ್ರಾಕ್ಷನ್ ಬರುತ್ತಲ್ವಾ, ಅದಕ್ಕೆ ನಾವು ಮಣ್ಣು ಗಣಪತಿಗೆ ಆರ್ಚ್ ಇಡೋಣ ಅಂತ ಈ ಸಲ. ಲಾಸ್ಟ್ ಅಲ್ಲಿ ತೋರಿಸಿ, ಅಲ್ಲೊಂದು ರೆಡಿ ಆಗಿದೆಲ್ಲ, ಇವಾಗ ತೋರ್ಸೋದು ಬೇಡ, ಇದ್ರಲ್ಲಿ ಲಾಸ್ಟ್ ಅಲ್ಲಿ ತೋರ್ಸೋಣ ವಿತ್ ಫಿನಿಶಿಂಗ್ ಹೇಗೆ ಕಾಣುತ್ತೆ ಅನ್ಬಿಟ್ಟು. ಹಂಗೆ ಅಂತೀರಾ? ನಿಜ. ಹಂಗೆ ಬನ್ನಿ ನೋಡಿ ವೀಕ್ಷಕರೇ, ನೋಡ್ತಿರ್ಬೋದು ಇಲ್ಲೆಲ್ಲ ಇದಾವೆ. ಫುಲ್ ಗೋಡನ್ ಫುಲ್ ತುಂಬಿಸ್ಕೊಂಡ್ಬಿಟ್ಟಿದ್ದಾರೆ ನೋಡಿ. ಇದೆಲ್ಲ ದೊಡ್ಡ ಇದೆ. ಎಷ್ಟು ಫೀಟ್ ಬ್ರೋ ಇದೆಲ್ಲ? ಎಷ್ಟು ಫೀಟ್ ಅಂತ ಇದೆಲ್ಲ? ಗಣಪತಿ ಎಲ್ಲ ಒಂದ್ 7 ಅಡಿ ಬರುತ್ತೆ, ಆರ್ಚ್ ಎಲ್ಲ ಒಂದ್ ಅಡಿ ಬರುತ್ತೆ. ಟೋಟಲ್ 8 ಅಡಿ 8-9 ಅಡಿ ಬರುತ್ತೆ ನೋಡಿ ವೀಕ್ಷಕರೇ. 8-9 ಅಡಿಗಳಿದೆಲ್ಲ, ಒಂದೊಂದು ಡಿಫ್ರೆಂಟ್ ಮಾಡಲ್ ಇರೋದಲ್ಲ. ಇದೆಲ್ಲ ಲಾಸ್ಟ್ ಒಂದು ನಿಮ್ಗೆ ಫುಲ್ ರೆಡಿ ಆಗಿರೋ ತೋರಿಸ್ತೀನಿ. ಸುಮ್ಮನೆ ಜಸ್ಟ್ ರ್ಯಾಂಡಮ್ ಆಗಿ ನೋಡ್ತಾ ಹೋಗಿ. ಅದಾದ್ಮೇಲೆ ಇಲ್ಲಿ ನೋಡ್ಬೋದು ನಿಮ್ಗೆ, ಅದಾಗಿ POP ನೀವು ಕೇಳ್ಬೋದು ವೀಕ್ಷಕರೇ. ನೋಡಿ ಇದೆಲ್ಲ ಪಕ್ಕ ಮಣ್ಣಿಂದ ರೆಡಿ ಆಗ್ತಾರೆ. ಪಕ್ಕ ತೋರಿಸ್ತೀನಿ ನಿಮ್ಗೆ, ಎಲ್ಲ ತೋರಿಸಿ ಬ್ರೋ ಮಣ್ಣಿಂದ. ನೋಡಿ ಲಾಸ್ಟ್ ಅಲ್ಲಿ ಒಂದು ಮಣ್ಣಿಂದ ತೋರಿಸ್ತೀನಿ ನಿಮಗೆ. ನೋಡಿ ಈ ಗೋಡನ್ ಫುಲ್ ಅದೇ ತುಂಬಿಕೊಂಡಿದೆ, ನೋಡ್ತಿರ್ಬೋದು ನೀವು. ಇಲ್ಲಿ ಇದೆಲ್ಲ ವೈಟ್ ಏನಕ್ಕೆ ಬರೋ ಹಾಕೋದು? ವೈಟ್ ಪೆನ್ನೆಸ್ ಅಂದ್ರೆ ಇದು ಈಗ ಮಣ್ಣು ಕಲರ್ ಇರುತ್ತಲ್ವಾ, ಅದಕ್ಕೆ ನೀಟಾಗಿ ಆದ್ಮೇಲೆ ಪೇಂಟ್ ಮಾಡ್ಬೇಕಲ್ವಾ. ಕಾಣ್ತಿದೆ ಅನ್ಕೋತೀನಿ, ಪಕ್ಕ ಮಣ್ಣು. ಇನ್ನ ದೊಡ್ಡ ಬಂತ ಬನ್ನಿ, ಇಲ್ಲಿ ಬನ್ನಿ ನೋಡಿ. ಇಲ್ಲಿ ಇವಾಗ ಜಸ್ಟ್ ಏನಪ್ಪ ನೀರ್ ಬಿದ್ದು ಇದಾಗಿರೋದಂತೆ ಸ್ವಲ್ಪ. ಅಲ್ಲ ನಿಮ್ ಕ್ಲಾರಿಫಿಕೇಶನ್ POP ಗಣಪತಿ ಅಂತ ಇದ್ರಲ್ಲ, ಆ ಕ್ಲಾರಿಫಿಕೇಶನ್ ನೋಡ್ರಿ ಒಳಗಡೆ ಹೆಂಗಿದೆ. ನೋಡಿ ಟೊಳ್ಳಿದೆ, ನಿಮ್ಗೆ ಜಾಸ್ತಿ ಭಾರ ಕೂಡ ಬರಲ್ಲ. ಭಾರ ಬರಲ್ಲ, ಎಲ್ಲ ಒಂದ್ ಅರ್ಧ ಇಂಚ್ 3/4 ಇಂಚ್ ಬರುತ್ತೆ. ಗೊತ್ತಾಗ್ತಿದೆ ಅನ್ಕೋತೀನಿ ನೋಡಿ. ಮತ್ತೆ ನೋಡಿ POP ಯಾವ್ದೇ ಕಾರಣಕ್ಕೂ ಕ್ರ್ಯಾಕ್ ಬಿಡಲ್ಲ, ಕ್ರ್ಯಾಕ್ ಬಿಡುತ್ತೆ ಪಕ್ಕ ಮಣ್ಣಿಂದು ನೋಡ್ತಿರ್ಬೋದು. ಓಕೆನಾ? ಇನ್ನ ಬನ್ನಿ ಬ್ರೋ, ಇನ್ನ ತೋರಿಸುವಾಗಿ. ನೋಡಿ ಇನ್ನ ಕ್ಲಾರಿಟಿ ಬೇಕು ಅಂದ್ರೆ ನಮ್ಗೆ ಮಣ್ ಗಣಪತಿ ಇಲ್ಲಿದೆ ನೋಡ್ರಿ. ನೋಡಿ ವೀಕ್ಷಕರೇ, ನೋಡ್ತಿರ್ಬೋದು ಹೇಗಿದೆ ಅನ್ಬಿಟ್ಟು. ನೋಡಿ ಎಲ್ಲ ಕಡೆ ಕ್ರ್ಯಾಕ್ ಬಿಟ್ಟಿದೆ. ನಿಮ್ಗೆ ಯಾಕೆ ಕ್ರ್ಯಾಕ್ ತೋರಿಸ್ತಾ ಅಂದ್ರೆ ಪಕ್ಕ ತೋರ್ಸೋದಕ್ಕೆ, ಮಣ್ಣು ಅಂದ್ಬಿಟ್ಟು ತೋರ್ಸೋಕ್ಕೋಸ್ಕರ. ಆಮೇಲೆ ಹೇಳ್ತಾರೆ ಅದಕ್ಕೂ ಮಣ್ಣಿನ ಕಲರ್ ನೋಡ್ಬಿಟ್ಟು ಮಣ್ಣು ಅಂದ್ಬಿಟ್ಟು ಅದಕ್ಕೂ ಹೇಳ್ತಾರೆ ಬ್ರೋ, ಅದಕ್ಕೆ. ನೋಡಿ ಒಳಗಡೆ ಬೇಕು ಅಂದ್ರೆ ನೋಡಿ, ಇಲ್ಲಿ ನೋಡಿ ಇನ್ನು ಒಳಗಡೆ ಮಣ್ ಗಣಪತಿ ಈ ತರ ಇರುತ್ತೆ. ನೋಡಿದ್ರ ಅಂದ್ರೆ POPಗೆ ಬೇರೆ ತರ ಬರುತ್ತೆ ನೋಡಿ. ಮಣ್ ಗಣಪತಿ ಇದು 1.5 ಅಡಿ, ಇದು 2 ಅಡಿ ಬರುತ್ತೆ. ಇದಕ್ಕೆ ಪೀಠ ಬರುತ್ತೆ. ಪೀಠ ಬಂದ್ರೆ 2 ಅಡಿ ಬರುತ್ತೆ. ಅಂದ್ರೆ ಫುಲ್ ಕ್ಲಾರಿಫಿಕೇಶನ್ ನೋಡ್ಬೋದು ನೀವು, ಯಾಕಂದ್ರೆ POP ಫಿನಿಶಿಂಗ್ ನೋಡಿ. ಗೋಡನ್ ಫುಲ್ ಇದೆ ನೋಡಿ, ಇಷ್ಟ ಸಕ್ಕತ್ತಾಗಿದೆ ನೋಡಿ ಪುಟ್ಟದಾಗಿ. ಇನ್ನೂ ರೆಡಿ ಆಗಬೇಕು, ಕಲರೇಷನ್ ಆಗಬೇಕು. ಇದು ಯಾವ್ದಾಗ ಈ ತರದ ಸೈಜ್ ಅಲ್ಲಿ ಕಲರೇಷನ್ ರೆಡಿ ಆಗಿದೆ? ಇನ್ನೂ ರೆಡಿ ಆಗಿಲ್ಲ, ಆಗಿಲ್ಲ ನೋಡಿ. ಇದೆಲ್ಲ ನೀವು ನೆಕ್ಸ್ಟ್ ವೀಡಿಯೋಗೆ ಬರ್ತೀರಾ, ಅವಾಗ ರೆಡಿ ಆಗುತ್ತೆ ನೋಡಿ ಹೇಗಿದೆ ನೋಡ್ತಿರ್ಬೋದು. ಸಕ್ಕತ್ತಾಗಿದೆ.
ಸೊ ಆಮೇಲೆ ಬ್ರೋ ಮತ್ತೆ ಇನ್ನ ನಿಮ್ ಫ್ಯಾಮಿಲೀಸ್ ಎಲ್ಲ ವರ್ಕ್ ಮಾಡ್ತಾರ ಅಂತ ಹೇಳಿದ್ರಿ, ಹಂಗೆ ಪರಿಚಯ ಮಾಡ್ಕೊಡಿ ಯಾರ್ಯಾರು ಯಾವ ವರ್ಕ್ ಮಾಡ್ತಾರೆ ಏನ್ ಕತೆ ಅಂದ್ಬಿಟ್ಟು. ಎಲ್ಲ ಮಿಕ್ಸ್ ಮಾಡ್ತೀವಿ. ಇಲ್ಲಿ ನಮ್ ತಾಯಿಯವ್ರು ಇದಾರೆ, ಇವ್ರು ಈ ಕೆಲಸದಲ್ಲೇ ತೊಡ್ಕೊಂಡಿರ್ತಾರೆ. ಎಲ್ಲ ನಮ್ಮ ಫ್ಯಾಮಿಲಿ, ನಮ್ಮ ಆಂಟಿ ಅವರೆಲ್ಲ ಬರ್ತಾರೆ. ಇವ್ರು ನೋಡಿ, ಇವ್ರು ನಮ್ಮ ಬ್ರದರ್ ಇವರು. ಯಾಕಂದ್ರೆ ಹುಡುಗರೆಲ್ಲ ಮಾತಾಡ್ಕೊಂಡು ನಾವು ಒಳ್ಳೆ ಫ್ರೆಂಡ್ಲಿ ಆಗಿ ಜೊತೆಲಿ ಸೇರ್ಕೊಂಡು ಆ ತರ ಕೆಲಸ ಮಾಡ್ಕೊಂಡು ಜೊತೆಲ್ಲೇ ಮಾಡ್ತೀವಿ. ಟೀಮ್ ಇವ್ರು ನೋಡಿ, ಇವರು ಇನ್ನೊಂದು 4-5 ಜನ ರೆಡಿ ರಜಾ ಹಾಕಿದ್ದಾರೆ. ಅವರೆಲ್ಲ ಬಂದ್ರೆ ಚೆನ್ನಾಗಿರ್ತಾ ಇತ್ತು. ಇದೆಲ್ಲ ನಿಮ್ಗೆ ಸ್ಮೂತ್ ಫಿನಿಶಿಂಗ್ ಮಾಡಕ್ಕೋಸ್ಕರ ಮಾಡ್ತಿರೋದು ಆಕ್ಚುಲಿ ಅವರೆಲ್ಲ. ಅದೇ ನಿಮ್ಗೆ ಗ್ಲಾಸಿ ಫಿನಿಶಿಂಗ್ ಬರ್ತಲ್ಲ, ಆ ರೀತಿ ನಿಮ್ಗೆ ಶೈನಿಂಗ್ ಬರೋ ಕಾರಣಕ್ಕೆ ಇದೆಲ್ಲ ಪೇಂಟಿಂಗ್ ಇತ್ತಲ್ಲ ಅದೆಲ್ಲ ಇರುತ್ತಲ್ಲ. ಹೌದು, ರಫ್ ಏನು ಬರಲ್ಲ. ಒಂದು ಗಣೇಶ ಮಾಡಕ್ಕೆ ಎಷ್ಟು ದಿನ ತಗೋತೀರ ಬ್ರೋ ನೀವು? ಗಣಪತಿ ಅಂದ್ರೆ ಈಗ ಒಂದ್ ದಿವಸಕ್ಕೆ ಅಂದ್ರೆ ಇವೆಲ್ಲ ಬೇರೆ ಬೇರೆ ಬರುತ್ತೆ. ಗಣಪತಿನೇ ಬೇರೆ ಬರುತ್ತೆ. ಇದು ಕೈ ಇದೆಯಲ್ಲ, ಕೈಯೇ ಬೇರೆ ಬರುತ್ತೆ, ಫೇಸೇ ಚೇಂಜ್ ಬರುತ್ತೆ. ಇದು ಬಾಡಿ ಏನಿದ್ರೆ ಫುಲ್ ಒಂದು ಮೊಳ್ಳಲ್ಲಿ ಬರುತ್ತೆ. ಮತ್ತೆ ಬಾಡಿ ಒಂದ್ ದಿನಕ್ಕೆ ಒಂದ್ ಮಾಡ್ಬೋದು. ಮತ್ತೆ ಈಗ ಇದು ಕೈ ಮತ್ತೆ ಈ ಕೈ ಇದು ತಲೆ ಎಲ್ಲ ನಿಮ್ಗೆ ಒಂದ್ 2 days ಆದ್ಮೇಲೆ ಚೇಂಜ್ ಮಾಡ್ಬೇಕಾಗುತ್ತೆ. ಒಂದೆರಡು ದಿವಸ 3 ದಿವಸ ಬೇಕಾಗುತ್ತೆ. ಯಾಕಂದ್ರೆ ಮೊನ್ನೆಲ್ಲ ಅದೇ ಮಾಡ್ಬೇಕು. ಕ್ಲೈಮೇಟ್ ಕೋಲ್ಡ್ ಇದ್ರೆ ಆಗಲ್ಲ, ಹೀಟ್ ಇದ್ರೆ ಆಗುತ್ತೆ. ಆತರ ಸೂಪರ್. ನೋಡಿ ವೀಕ್ಷಕರೇ, ಎಲ್ಲ ನೋಡಬಹುದು. ಅಂದ್ರೆ ಒಬ್ರಿಬ್ರು ಮಾಡೋ ಕೆಲಸ ಅಲ್ಲ ಇದು, ಸಿಕ್ಕಾಪಟ್ಟೆ ಕಷ್ಟ ಇರುತ್ತೆ. ಇದು ಎಲ್ಲ ಟೀಮ್ ವರ್ಕ್ ಮಾಡಿದ್ರೇನೆ ಆಗೋದು. ಇದು ಅನ್ಕೊಂತಾರೆ ಜನ ಮಣ್ಣಲ್ಲಿ ದುಡ್ಡು ಮಾಡ್ತಾರೆ, ಮಣ್ಣಲ್ಲಿ ಗಣಪತಿ ಮಾಡ್ತಾರೆ ಅಂತ. ಮಾಡೋದ್ ನೋಡಿದ್ರೇನೆ ಗೊತ್ತಾಗೋದು ಜನ. ಹೌದು, ಪಿಒಪಿ ಅಂದ್ರೆ ಕ್ರ್ಯಾಕ್ ಬರಲ್ಲ, ಅದು ಆರಾಮ ಪ್ರೊಡಕ್ಷನ್ ಬೇಗ ಚೆನ್ನಾಗುತ್ತೆ. ಈಗ ಮಣ್ಣಲ್ಲಿ ಅಂದ್ರೆ ಮಣ್ಣು ಮಾಡ್ಬೇಕು, ಮಣ್ಣು ಮಿಷಿನ್ ಹಾಕ್ಬೇಕು, ಜಾಸ್ತಿ ಪ್ರೊಸೆಸಿಂಗ್ ಇದೆ. ನಿಮ್ಗೆ ಬೇಕಂದ್ರೆ ಅಲ್ಲಿ ಇನ್ನೊಂದು ಶೆಡ್ ಅಲ್ಲಿ ಇದೆ ಮಣ್ಣು ಗಣಪತಿಗಳು, ತೋರಿಸ್ತೀನಿ. ಇನ್ನು ಆ ಕಡೆ ಬನ್ನಿ, ಚಿಕ್ಕದಾಗಿ ಮಾಡಿದ್ರು ತೋರ್ಸಂಗೆ ಫೈನಾಗಿ ನೋಡಿ. ಇದು ನೋಡ್ಬೋದು ವೀಕ್ಷಕರೇ, ಇಲ್ಲೆಲ್ಲ ಜಸ್ಟ್ ಇದು ಪ್ಯಾಚಿಂಗ್ ವರ್ಕ್ ಮಾಡ್ತಾರೆ. ಬಟ್ ಇಲ್ಲಿ ನೋಡಿ, ಇದು ನೋಡ್ತಿರ್ಬೋದು ನೀವು. ಇಲ್ಲಿ ನೋಡಿ ಡಿಫ್ರೆಂಟ್ ಆಗಿದೆ ಇದೆಲ್ಲ. ಆಕ್ಚುಲಿ ಇನ್ನ ಇದೆ ಕಲೆಕ್ಷನ್ ಆಗ್ಬೇಕು. ಇನ್ನ ಬಹಳ ಮಾಡ್ಲುಗಳಿದಾವಲ್ಲ ಬ್ರೋ. ಮಾಡಲ್ ಇನ್ನ ಪೈಂಟ್ ಹಾಕ್ಬೇಕು. ನಿಮ್ಗೆ ಪೈಂಟ್ ಆದ್ಮೇಲೆ ತೋರಿಸ್ತೀನಿ ನಿಮ್ಗೆ. ಮತ್ತೊಮ್ಮೆ ಬರ್ತೀನಿ ವೀಕ್ಷಕರೇ, ನೆಕ್ಸ್ಟ್ ಇನ್ನೊಂದು ತಿಂಗಳು ಮತ್ತೆ ಬರ್ತೀನಿ. ನೋಡಿ ಇಲ್ಲೆಲ್ಲ ನೋಡ್ತಿರ್ಬೋದು, ಇದು ಕೂಡ ಎಲ್ಲ ಪಾಟೀಲ್ ಗಣೇಶಗಳೆಲ್ಲ ನೋಡ್ತಿರ್ಬೋದು. ಇದೆಲ್ಲ ಲೈನ್ ಇರೋದಲ್ಲ, ಒಂದು 3 feet ಪಾಟೀಲ್ ಗಣೇಶ ಐತಲ್ಲ ನೋಡ್ತಿರ್ಬೋದು. ನೋಡಿ ಗೋಡನ್ ಫುಲ್ ತುಂಬಿದೆ. ಇನ್ನ ಬನ್ನಿ ಆ ಕಡೆ ಹೋಗೋಣ, ಸ್ವಲ್ಪ ಕಲರೇಷನ್ ಇರೋದು. ಮತ್ತೆ ಇಲ್ಲೊಂದು ನೋಡ್ಬೋದು, ಇಲ್ಲಿ ಪ್ರಭಾವಳಿ ರೆಡಿ ಆಗಿದೆ. ಮುಂದೆ ತೋರಿಸ್ತೀನಿ ಬನ್ನಿ. ಅವೆಲ್ಲ ಹೇಳಿದ್ರಲ್ಲ ನೋಡಿ, ಇದು ವಿತ್ ಪ್ರಭಾವಳಿ ಇದೆ ಆಕ್ಚುಲಿ, ನೋಡ್ತಿರ್ಬೋದು ನೀವು. ಇದೊಂದು 5 feet ಪ್ರಭಾವಳಿ ಸೇರಿಸೋದು 8 feet ಆಗುತ್ತೆ ಬ್ರೋ. ಅದೇ ನೀವು ಮಾಡಲ್ ಲೆಕ್ಕಾಚಾರ ಬಂದ್ರೆ ಒಂದು 40 ರಿಂದ 50 ಮಾಡಲ್ ಇದಾವೆ. ಈ ತರದ್ದು ಎಲ್ಲ ಇದೇ ತರ ಎಲ್ಲ ಮಾಡಲ್ ಚೇಂಜಸ್. ನೋಡಿ ವೀಕ್ಷಕರೇ, ನಿಮ್ಗೆ ಎಷ್ಟು ಮಾಡಲ್ಸ್ ಇದಾವೆ ನಿಮ್ಗೆ ಆಕ್ಚುಲಿ. ಅಂದ್ರೆ ಈಗ ಪೈಂಟ್ ಆಗಿರೋದು ನೋಡ್ಬೋದಲ್ವಾ ನೀವು. ಈಗಲೇ ಒಂದು 15-20 ರೆಡಿ ಆಗಿದಾವೆ. ನೀವು ಟೋಟಲಿ ನೋಡ್ಬೇಕಂದ್ರೆ ಒಂದು 40-50 ಮಾಡಲ್ ಇದಾವೆ. ನಿಮ್ಗೆ ಪ್ರಭಾವಳಿ ಇದ್ಬಿಟ್ರೆ ಒಂಥರ ಒಳ್ಳೆ ಕಳೆ ಬಂದ್ಬಿಡ್ತದೆ ಗಣೇಶನ್ಗೆ. ವಿತೌಟ್ ಪ್ರಭಾವಳಿ ನೋಡ್ಬೋದು. ಅದೇ ಗಣಪತಿಗೆ ಫೈಬರ್ ಅಲ್ಲಿ ಇಟ್ಟಿರೋದು ನಾವೇ ಅನ್ಸುತ್ತೆ. ನಿಜ ಹೊಸದಾಗಿ ಮಾಡೋಣ, ಹೊಸ ಕಾನ್ಸೆಪ್ಟ್ ಇಟ್ಕೊಂಡು ಮಾಡಿದೀವಿ. ನೋಡಿ ವೀಕ್ಷಕರೇ, ಇದೊಂಥರ ಡಿಫ್ರೆಂಟ್ ಕಲರ್, ಎಲ್ಲ ಆಲ್ಮೋಸ್ಟ್ ಗ್ಲಾಸಿ ಫಿನಿಶಿಂಗ್. ನೋಡಿ ಇದೊಂಥರ ಡಿಫ್ರೆಂಟ್ ಡಿಸೈನ್ ಇದು. ಸೂಪರ್. ನೋಡಿ ಇಲ್ಲೆಲ್ಲ ಪುಟ್ ಗಣೇಶ ಇಲ್ಲ ನೋಡ್ತಿರ್ಬೋದು, ಪುಟ್ದಾಗಿರೋದು ಇಲ್ಲ ನೋಡ್ಬೋದು. ಆ ಕಡೆ ನೋಡಿ ಫುಲ್ ಗೋಡನ್ ಫುಲ್ ತುಂಬೋಗಿದೆ. ಅಲ್ಲೊಂದು ಪ್ರಭಾವಳಿ ಇರೋದು ರೆಡಿ ಆಗಿಲ್ಲ, ಲಾಸ್ಟ್ ಅಲ್ಲಿ ನೋಡ್ತಿರ್ಬೋದು. ಓಕೆನಾ? ಆಮೇಲೆ ನಾ ಕೇಳ್ಬನ್ನಿ, ಇಲ್ಲೆಲ್ಲ ನೋಡ್ತಿರ್ಬೋದು. ಇವೆಲ್ಲ ನೋಡಿ ಇವರೇ ಪೇಂಟಿಂಗ್ ಬರ್ತಿದಿಲ್ಲ, ಇವರೇ ಮಾಡೋದು. ನೋಡಿ ಇಲ್ಲೆಲ್ಲ ಫುಲ್ ಗೋಡನ್ ಫುಲ್ ಅದೇ ಕೆಲಸ ತುಂಬ್ಕೊಂಡಿದ್ದಾರೆ. ನೋಡಿ ಎಲ್ಲ ವಾಟರ್ ಬೇಸ್ ಪೇಂಟ್ ಆಗಲಿಲ್ಲ. ನೋಡಿ ಅಲ್ಲಿ ನೋಡಿ ಗುರು ಹೇಗಿದೆ ಅಂದ್ಬಿಟ್ಟು ಕಲೆಕ್ಷನ್. ನೋಡಿ ಗ್ಲಾಸಿ ಫಿನಿಶಿಂಗ್ ಹೆಂಗ್ ಮಿಣುಕ್ತಾ ಇದೆ ನೋಡಿ. ಸೇಮ್ ಒಂದು ರೀತಿ ಮಾರ್ಬಲ್ ರೀತಿ ಮಿಣುಕ್ತಾ ಇದೆ ಆಕ್ಚುಲಿ ಕಲೆಕ್ಷನ್. ನಿಮ್ಗೆ ನೀವು ಯಾರು ನಂಬಲ್ಲ ವೀಕ್ಷಕರೇ, ಇದು ಮಣ್ಣಂದ್ರೆ ಮಣ್ಣಲ್ಲಿ ಈ ರೇಂಜಿಗೆ ಕೊಡ್ತಾವ ನಿಮ್ಗೆ. ಇದೆಲ್ಲ ನೋಡಿದ್ರೆ ನಿಜ, ಇದೆಲ್ಲ ನೋಡಿದ್ಮೇಲೆ ನಮ್ ಜನಕ್ಕೆ ಇನ್ನ POP ಹೋಗ್ಬೇಕು ಅಂತ ಅನ್ಸಿದ್ರೆ ಅಂತವ್ರಿಗೆ ಏನು ಮಾಡಕ್ಕಾಗಲ್ಲ, ಅದೇ ಬೇಕು ಅಂದಾಗ. ನಿಜ, ನಿಮ್ಗೆ ಈ ರೇಂಜಿಗೆ ಫಿನಿಶಿಂಗ್ ಕೊಟ್ಬಿಟ್ಟು ನಿಮ್ಗೆ ಆಕ್ಚುಲಿ ಪ್ರತಿ ವರ್ಷ ಏನಂದ್ರೆ ಎಲ್ಲರೂ ಏನಕ್ಕೆ POP ಹೋಗೋದು, ನಿಮ್ಗೆ ಕಣ್ಣಿನ ಲುಕ್ ಆಗಿರ್ಬೋದು, ಮೂಗಿಂದೆಲ್ಲ ನಿಮ್ಗೆ ಮಣ್ಣಿನ ಚೆನ್ನಾಗಿ ಬರಲ್ಲ ಅನ್ನೋ ಕಾರಣಕ್ಕೆ ಹೋಗೋರು. ಬಟ್ ಇವಾಗ ನಿಮ್ಗೆ ಈ ರೇಂಜಿಗೆ ಓಕೆನಾ, ನೋಡಿ ನೋಡ್ತಿರ್ಬೋದು ಯಾವ ರೇಂಜ್. ನೋಡಿ ಕೈ ಆಗಿರ್ಬೋದು, ಫುಲ್ ಬಾಡಿ ಸ್ಟ್ರಕ್ಚರ್ ವೀಕ್ಷಕರೇ ಯಾವ ರೇಂಜ್ ಅಲ್ಲಿ ಇದೆ. ಮತ್ತೆ ಡೊಳ್ಳೊಟ್ಟೆ ಗಣೇಶ ನೋಡ್ತಿರ್ಬೋದು. ಎಲ್ಲ ಕಡೆ ಸ್ಲಿಮ್ ಗಣೇಶ ಆಗ್ಬಿಟ್ಟಿದ್ದಾರೆ, ಇಲ್ಲಿ ಪಕ್ಕ ಡೊಳ್ಳೊಟ್ಟೆ ಗಣೇಶ ಇದೆ. ಇಲ್ಲಿ ನೋಡಿ ಇದೊಂಥರ ಡಿಫ್ರೆಂಟ್. ನವಿಲ್ ಕೂತಿರ್ತಾರ ಅಲ್ವಾ, ಬ್ಯಾಕ್ ಗ್ರೌಂಡ್ ನವಿಲ್ ಇರ್ತಾರ. ಪ್ರಭಾವಳಿ ಬದಲು ಬ್ಯಾಕ್ ಗ್ರೌಂಡ್ ಅಲ್ಲಿ ನವಿಲ್ ಕಾನ್ಸೆಪ್ಟ್ ಇದೆ. ನೋಡಿ ಕೆಳಗೆ ನೋಡಬಹುದು, ನವಿಲು ರೆಕ್ಕೆ ಮೇಲೆ ಕೂತಿರೋದು. ನೋಡಿ ಫುಲ್ ಇಲ್ಲಿ ಗೊತ್ತಾಗ್ತದೆ. ಅಂದ್ರೆ ಆರ್ತರ ನವಿಲ್ ಮೇಲೆ ಕೂತಿರೋ ಗಣೇಶ ಆತರ. ಮತ್ತೆ ಇನ್ನೊಂದೇನು ಮಜಾ ಅಂದ್ರೆ ಈ ಕಲರೇಷನ್ ಇದು ಮ್ಯಾಟ್ ಫಿನಿಶ್. ಓಕೆನಾ? ಇದು ಬಂದು ಗ್ಲಾಸಿ ಫಿನಿಶ್. ಡಿಫ್ರೆನ್ಸ್ ಗೊತ್ತಾಗುತ್ತೆ ನೋಡಿ. ಇದು ಮಿಣುಕ್ತಾ ಇದೆ, ಇದು ನಿಮ್ಗೆ ಶೈನಿಂಗ್ ಬರುತ್ತೆ. ನಿಮ್ಗೆ ಇದು ಮಿಣಗಲ್ಲ, ಈ ತರ ಶೈನಿಂಗ್ ಬರುತ್ತೆ. ಬಟ್ ಇದು ಒಂಥರ ಲುಕ್ ವೈಸ್ ಸಕ್ಕದಾಗಿರುತ್ತೆ. ಇದು ಕೂಡ ಮಜಾ. ಇದು ಎಷ್ಟು ಫೀಟ್ ಇದೆ ಬ್ರೋ? ಇದು 6 ಅಡಿ ಬರ್ಬೋದಣ್ಣ. ಇದು 6 ಅಡಿ ನೋಡಿ ವಿಷಯ ಸಕ್ಕದಾಗಿದೆ. ಇದು ಕೂಡ ಮತ್ತೆ ಇಲ್ಲ ಕೊಳಲು ಬರುತ್ತಲ್ಲ ಇಲ್ಲಿ. ಕೊಳಲು ಬರುತ್ತೆ ನೋಡಿ, ಇಲ್ಲಿ ಬರುತ್ತೆ. ಇದು ಆಕ್ಚುಲಿ ಕೃಷ್ಣನ್ ಕಾನ್ಸೆಪ್ಟ್ ಇದೆ ಆಕ್ಚುಲಿ. ಕೃಷ್ಣನ್ ಕಾನ್ಸೆಪ್ಟ್ ಇದು. ಸೂಪರ್. ನೋಡಿ ಇದು ಕೂಡ ಅವಾಗ ತೋರಿಸಿದೀನಿ. ಇನ್ನ ಬನ್ನಿ ಒಳಗಡೆ ಬೇಕಾದ್ರೆ ಕೃಷ್ಣನ್ ಕಲರ್ ನೋಡಬಹುದು. ಒಳಗಡೆ ನೀವು ನೋಡಿ ಇಲ್ಲೇ ಇದೆ, ಒಳಗಡೆ ಇದೆ ನೋಡಿ.
ನೋಡಿ ಇದೆ ಇವಾಗ ಇದೇನ್ ನೋಡಿದಲ್ಲ ಸೇಮ್ ಅದೇ ತರದ್ದು ಇಲ್ಲಿ ಕ್ರಿಸ್ಟನ್ ಕಲರ್. ಅಂದ್ರೆ ಕಲರ್ ಚೇಂಜಸ್ ಕೇಳ್ತಾರಲ್ವಾ? ನಿಜ ನಿಜ ನಿಜ. ಪೇಟರ್ನ್ ಅಷ್ಟೇ ನಿಮ್ಗೆ ಅದು ಕಲರ್ ಚೇಂಜಸ್. ಇದು ಬಂದ್ಬಿಟ್ಟು ನವಿಲ್ ಇದೆ, ಇದು ಬಂದು ಬೇರೆ. ಇದು ನವಿಲೇನಾ? ಕಲರ್ ಚೇಂಜಸ್ ಇರುತ್ತೆ. ಓಕೆ, ಕಲರೇಷನ್ ಸ್ವಲ್ಪ ಡಿಫ್ರೆಂಟ್ ಬರುತ್ತೆ. ಹೌದು ನೋಡಿ, ಇದು ನೋಡಿ ಇನ್ನ ಬೆಂಕಿಗಿದೆ, ಸಕ್ಕದಾಗಿದೆ. ಇದು ಪ್ರಭಾವಳಿ ನೋಡಬಹುದು ನೀವು ಇಲ್ಲಿ. ಇದು ಪ್ರಭಾವಳಿ ಸೀರೆ ಎಷ್ಟು ಬರ್ಬೋದು ಬ್ರೋ? ಇದು ಬರ್ಬೋದು ಅಣ್ಣ, ಒಂದು 7 ಅಡಿ ಬರ್ಬೋದು. ನೋಡಿ ಗಣೇಶ ನಿಮ್ಗೆ ಒಂದು 6 ಅಡಿ ಬರುತ್ತಾ? ಪ್ರಭಾವಳಿ ಒಂದು ಅಡಿ ಎಕ್ಸ್ಟ್ರಾ ಆಗುತ್ತೆ. ನೋಡಿ ಹೆಂಗಿದೆ, ಬೆಂಕಿ ಆಗಿದೆ ನೋಡಿ ವೀಕ್ಷಕ, ನೋಡ್ತಿರ್ಬೋದು. ಇನ್ನು ಮೇಲ್ಗಡೆ ಸ್ಪೇಸ್ ಇದೆಯಲ್ಲ, ಅಲ್ಲಿ ಬೇಕಾದ್ರೆ ನಿಮ್ಮ ಗೆಳೆಯರ ಬಳಗದ್ದು ಇಲ್ಲಿ ಬೇಕಾದ್ರೆ ನಿಮ್ದೇನು ಗೆಳೆಯರ ಬಳಗ ಅಥವಾ ಏನೋ ಫೋಟೋ ಆಗಿರ್ಬೋದು, ನಿಮ್ಗೆ ಯಾವ ತರ ಕಸ್ಟಮೈಸ್ ಬೇಕೋ ಅದು ಹಾಕೊಬಹುದು. ನೋಡಿ ಇನ್ನು ಈ ಕಡೆ ನೋಡ್ಬೋದು, ಫುಲ್ ಗೋಡನ್ ಫುಲ್ ಇದೆ ವೀಕ್ಷಕರೇ. ನಿಮ್ಗೆ ಇಲ್ಲಿ ಬಂದ್ರೆ ಸೆಲೆಕ್ಷನ್ ಮಾಡೋದು ಸುಸ್ತಾಗೋಯ್ತೀರ, ಅಷ್ಟಿದೆ ಮಾಡ್ಲುಗಳು ನಿಮ್ಗೆ ಇಲ್ಲಿ. ಬನ್ನಿ ಇನ್ನು ಹಿಂದೆ ತೋಡೋಣ. ಇನ್ನು ಇಲ್ಲಿ ನೋಡ್ಬೋದು, ಇಲ್ಲಿ ನೋಡಿ ಇದೊಂದು ಮಜ್ಜಾ ಇದೆ ನೋಡಿ, ಸಾಕಾಗಿದೆ. ನೀವು ಆ್ಯಕ್ಚುಲಿ ಪಂಚೆ ಕಲರೇಷನ್ ನೋಡ್ಬೋದು, 2 ಕಲರ್ ಮಿಕ್ಸ್ ಇದೆ ನಿಮಗೆ, ಗೋಲ್ಡು ಎಲ್ಲೋ ಈ ಕಲರ್ ಮಿಕ್ಸಿಂಗ್ ಇದೆ, ಸಾಕಾಗಿದೆ. ಇದು ಪಕ್ಕ ಗ್ಲಾಸ್ ಫಿನಿಶಿಂಗ್ ಇದೆ ಕೂಡ. ಮತ್ತೆ ಇನ್ನೊಂದು ಅಬ್ಸರ್ವ್ ಮಾಡ್ಬೋದು ನೀವು ಇಲ್ಲಿ, ಈ ಕಿವಿ ಇದೆ, ಆ ಕಿವಿಗೆ ಒಂದು ಡಿಫ್ರೆಂಟ್ ಕಲರ್ ಮಾಡಿದ್ದಾರೆ ನೋಡಿ, ನೋಡ್ತಿರ್ಬೋದು ಇಲ್ಲಿ. ಸೊ ಇದು ಎಷ್ಟು ಫೀಟ್ ಬರುತ್ತೆ ಇದು? ಇದೆಲ್ಲ 4 ಅಡಿ ಬರುತ್ತೆ. 4 ಅಡಿ, ಓಕೆ ಓಕೆ ಓಕೆ. ಮತ್ತೆ ಇನ್ನೊಂದು ಆಕ್ಚುಲಿ ನೀವೇನಾದ್ರು ಕಸ್ಟಮೈಸ್ ಏನೋ ಮಾಡ್ಕೊಡ್ತೀರಾ ಇಲ್ಲಿ? ಆ ಥರದ ಆಪ್ಷನ್ಸ್ ಇದೆಯಾ? ಅಂದ್ರೆ ಫೋಟೋ ಎತ್ಕೊಂಬಂದ್ರೆ ಮಾಡ್ಕೊಡತ್ತಾರಣ್ಣ? ಆ ಥರ ಒಂದು ಬಂದಿದೆ ಈಗ. ಅದ್ಯಾವ್ದು ಗಣಪತಿ ಅದ್ ಮರ್ತ್ಬಿಟ್ಟೆ ನಾನು. ಈಗ ಆರ್ಡರ್ ಮಾಡ್ಕೊಡ್ತೀರಾ? ಮಾಡ್ಕೊಡ್ತೀವಿ, ಬಟ್ ಅದೇ 2 ತಿಂಗಳು ಮುಂಚೆ ಹೇಳಬೇಕಾಗುತ್ತೆ. ಅಂದ್ರೆ 4 ತಿಂಗಳು ಮುಂಚೆ ಬರ್ಬೇಕು. ಈಗ ಪೈಂಟಿಂಗ್ ಸ್ಟಾರ್ಟ್ ಮಾಡ್ಬಿಟ್ರೆ ಅದೆಲ್ಲ ಮಾಡೋದಕ್ಕೆ ಆಗಲ್ಲ. ನಾವು ಮಣ್ಣು ಕೆಲಸ ಮಾಡ್ತಾ ಇರ್ತೀವಲ್ವಾ, ಆಗ್ಬೇಕಂದ್ರೆ ಮಾಡ್ಕೊಡ್ತೀವಿ. ಗಣೇಶ ಹಬ್ಬ ಇದೆ 4 ತಿಂಗಳು ಮುಂಚೆನೇ ಹೇಳ್ಬೇಕಾಗುತ್ತೆ. ನಾವು ಮಣ್ಣು ಕೆಲಸ ಮಾಡ್ತಾ ಇದ್ದಾಗ ಮಾಡೋದಕ್ಕೆ ಹೇಳಿದ್ರೆ ಹಂಗೆ ಆ ಕೆಲಸದಲ್ಲಿ ಹಂಗೆ ರೆಡಿ ಮಾಡ್ಬಿಡ್ತೀವಿ. ಈಗ ಪೈಂಟಿಂಗ್ ಸ್ಟಾರ್ಟ್ ಮಾಡಿದ್ರೆ ಆಗಲ್ಲ, ಯಾಕಂದ್ರೆ ಇದು ಮೈನ್ ಅಲ್ವಾ, ನಮ್ಗೆ ಮೈನ್ ರೆಡಿ ಮಾಡ್ಬೇಕಲ್ವಾ. ನೋಡಿ ವೀಕ್ಷಕರು ಹೇಳಿದಾರೆ, ಇವಾಗ ಆಲ್ಮೋಸ್ಟ್ ಎಲ್ಲೂ ಕಸ್ಟಮೈಸ್ ಮಾಡ್ಕೊಡಲ್ಲ. ಕಸ್ಟಮೈಸ್ ಬೇಡ ಅನ್ಕೋತೀನಿ. ನಿಮ್ಗೆ ಇಷ್ಟು ತರ ಮಾಡಲ್ಸ್ ಇದಾವೆ, ನಿಮ್ ಕಸ್ಟಮೈಸ್ ಏನು ಬೇಕಾಗಲ್ಲ ಅಂತ ಅನ್ಕೊಂಡಿದ್ದೀನಿ ವೀಕ್ಷಕರೇ. ನೋಡ್ತಿರ್ಬೋದು ನೋಡಿ, ಮಾಡರ್ನ್ ಫುಲ್ ಲೈನ್ ಆಗಿ ತುಂಬಿಕೊಂಡಿದೆ ನೋಡಿ. ಇದೊಂಥರ ಮ್ಯಾಟ್ ಫಿನಿಶ್ ಗಣೇಶ ನೋಡ್ತಿರ್ಬೋದು ಇಲ್ಲಿ. ಇದು ಮ್ಯಾಟ್ ಫಿನಿಶಿಂಗ್ ಬರುತ್ತೆ. ಅದು ಮ್ಯಾಟ್, ಇದು ಮ್ಯಾಟ್ ನೋಡಿ, ಸಕ್ಕತ್ತಾಗಿದೆ. ಇದೊಂದು 4 ಫೀಟ್ ಇದು? 4 ಫೀಟ್ 4 ಫೀಟ್ ಬರುತ್ತೆ. ಪೇಟ ನೋಡಿ ಡಿಫ್ರೆಂಟ್ ಆಗಿದೆ, ಪೇಟ ಆಗಿರೋ ಥರ ಸಕ್ಕತ್ತಾಗಿದೆ ನೋಡಿ. ಅದಾದ್ಮೇಲೆ ನೋಡಿ, ಇದು ಮ್ಯಾಟ್ ಫಿನಿಶ್, ಸೇಮ್ ಕಲರೇಷನ್. ಸ್ವಲ್ಪ ಅಲ್ಲಿ ನೋಡಿದೆ ಗೊತ್ತಾ ನಿಮಗೆ, ನವಿಲ್ದು ಸೇಮ್ ಕಾನ್ಸೆಪ್ಟೇ, ಇದು ಡಿಫ್ರೆಂಟ್ ಕಲರ್. ಇದು ನೋಡಿ ಫುಲ್ ರೆಡಿ ಆಗಿದೆ, ನೋಡ್ತಿರ್ಬೋದು ಇಲ್ಲಿ. ಕೆಳಗಡೆಯಿಂದ ಅಡಿಯಿಂದ ಮುಡಿ ಗಂಟೆ ರೆಡಿ ಆಗಿದೆ ನೋಡಿ, ಹೇಗಿದೆ. ಮೇನ್ ನಿಮಗೆ ಕಲರೇಷನ್ ಗುರೆ, ಕಲರೇಷನ್ ವೈಬ್ರೇಷನ್ ಮಸ್ತ್ ಇದೆ, ವೈಬ್ರೇಟ್ ಆಗಿದೆ ಕಲರೇಷನ್ ನಿಮಗೆ ನೋಡಿ, ಡಿಫ್ರೆಂಟ್ ಆಗಿದೆ. ಬ್ಯಾಕ್ಗ್ರೌಂಡ್ ಎಲ್ಲ ಸೇರಿ ಸೂಪರು. ಇನ್ನು ಇದು ಆಕ್ಚುಲಿ ಅವೆಲ್ಲ ತೋರಿಸಿ ನಿಮಗೆ, ಓಕೆನಾ? ಇದು ಕೂಡ ತೋರಿಸಿ ನಿಮಗೆ, ಫ್ರಂಟ್ ಸ್ಟಾರ್ಟಿಂಗ್ ಓಪನಿಂಗ್ ಎಲ್ಲ ತೋರಿಸಿ ಗಣೇಶ ನಿಮಗೆ, ಓಕೆನಾ? ಇನ್ನು ಇಲ್ಲಿ ಬನ್ನಿ, ಮೇನ್ ರಾಮ ಮಂದಿರ ನೋಡ್ಬೋದು ನೀವು. ಈ ವರ್ಷದ ಕಾನ್ಸೆಪ್ಟ್ ನೋಡಿ, ಇದು ಬರ್ಬೋದು. ಇದು ನೋಡಿ ಗಣೇಶ, ಇದು ಬಟ್ ಸ್ವಲ್ಪ ಡಿಫ್ರೆಂಟ್ ಇದೆ ಕಾಲಲ್ಲಿ ನೋಡಿ. ಆಕ್ಚುಲಿ ಬಾಂಬೆ ಇದು POP ಗಣೇಶ ನಿಮ್ಗೆ ಈ ತರ ಬರುತ್ತೆ, ಮಣ್ಣಿನಲ್ಲಿ ಸಿಗಲ್ಲ ಅನ್ಕೋತೀರ. ಬಟ್ ಇದೆಲ್ಲ ನೋಡಿ ಮಣ್ಣಿನಲ್ಲೇ ಮಾಡ್ಕೊಡ್ತಾರೆ ನಿಮ್ಗೆ. ಈ ತರ ಪೇಟ ಆಗಿರ್ಬೋದು, ವಿತ್ ನಿಮ್ಗೆ ಫುಲ್ ಫ್ಲೆಡ್ಜ್ ಬರುತ್ತೆ ನಿಮ್ಗೆ ಆಕ್ಚುಲಿ. ಮತ್ತೆ ಇದು ನೋಡ್ಬೋದು, ದಂತ ನೋಡ್ಬೋದು ನಿಮ್ಗೆ ಇಲ್ಲಿ ಕಟ್ ಆಗಿರೋದು. ಬಟ್ ನಿಮ್ಗೆ ಡೀಟೇಲಿಂಗ್ ವರ್ಕ್ ಸಾಕಾಗಿದೆ ನೋಡ್ತಿರ್ಬೋದು ನೀವು ಇಲ್ಲಿ. ಅದಾದ್ಮೇಲೆ ಮೇನ್ ಬನ್ನಿ ಬರೋಣ, ನಮ್ಮ ಶ್ರೀರಾಮ ನೋಡ್ತಿರ್ಬೋದು. ನಮ್ಮ ಆಂಜನೇಯ ನೋಡಿ ಸಕ್ಕತ್ತಾಗಿದೆ. ಜೈ ಶ್ರೀರಾಮ ಅಂತ ಬರ್ತದೆ ಕನ್ನಡದಲ್ಲಿ, ಎಲ್ಲ ಕಡೆ ಹಿಂದಿಯಲ್ಲಿ ಇರುತ್ತೆ. ಇದು ಖುಷಿ, ನಮ್ಮ ಕನ್ನಡ ನಮ್ಮ ಭಾಷೆ ನೋಡಿ ವೀಕ್ಷಕರೇ. ಎಲ್ಲಾ ಕಡೆ ಜೈ ಶ್ರೀರಾಮ ಅನ್ನೋದು ಹಿಂದಿಯಲ್ಲಿ ಇರುತ್ತೆ, ಇಲ್ಲಿ ನಮ್ಮ ಕನ್ನಡದಲ್ಲಿ ನೋಡ್ಬೋದು ನೀವು ಇಲ್ಲಿ. ಅದೊಂದು ಖುಷಿ ಸಂಗತಿ ಇಲ್ಲಿ ನೋಡಿ. ಇದು ಸಕ್ಕತ್ತಾಗಿದೆ ವೀಕ್ಷಕರು. ಇದಂತೂ 100% ನೀವು ಯಾರು ಪರ್ಚೇಸ್ ಮಾಡಿರೋ 100% ತಗೊಂಡ್ರೆ ಸಕ್ಕತ್ತಾಗಿರುತ್ತೆ ಆಕ್ಚುಲಿ. ಅಂದ್ರೆ ಈ ಸಲ ರಾಮ ಮಂದಿರ ಓಪನ್ ಆಯ್ತಲ್ವಾ, ಆ ಕಾನ್ಸೆಪ್ಟ್ ಇಂದ ಮಾಡಿದ್ದಾರೆ. ಒಬ್ಬೊಬ್ರು ಬಾಲರಾಮನ್ನೇ ಮಾಡಿದ್ದಾರೆ, ಒಬ್ಬೊಬ್ರು ಇದು ನೋಡಿ. ಅಂದ್ರೆ ಈಗ ಲಾಸ್ಟ್ ಟೈಮ್ ಅಲ್ಲಿ ಬಾಲರಾಮದೆಲ್ಲ ಬಂತು, ಅಷ್ಟು ಮೂವಿಂಗ್ ಆಗಿಲ್ಲ. ಅದಕ್ಕೆ ಈ ಸಲ ಆಂಜನೇಯನ್ ಮಾಡಿದ್ವಿ, ಯಾಕಂದ್ರೆ ರಾಮ ಮಂದಿರ ಮತ್ತೆ ಆಂಜನೇಯನ್ ಅಂದ್ರೆ ಜಾಸ್ತಿ ಆ ಕಾನ್ಸೆಪ್ಟ್ ಇಟ್ಕೊಂಡು ಮಾಡಿದ್ದಾರೆ. ಮಸ್ತ್ ಹಾಕೊಟ್ಟವ್ರು ನೋಡಿ ಫಿನಿಶಿಂಗ್. ಇದು ಪ್ರಭಾವಳಿ ಹಿಂದೆ ಅಷ್ಟೇ, ಇದು ವಿತ್ ಮಣ್ಣು ಬರುತ್ತೆ. ಪ್ರಭಾವಳಿ ಹೇಗೆ ಬರೋದು? ಇದೆಲ್ಲ ಫೈಬರ್ ಬರುತ್ತೆ ಇವೆಲ್ಲ ನೋಡಿ, ಇವೆಲ್ಲ ವೈಟ್ಲೆಸ್. ಸ್ವಲ್ಪ ಜನ ವಿಸರ್ಜನೆ ಮಾಡೋ ಟೈಮಲ್ಲಿ ಅದು ಎತ್ತಿಕ್ ಬಿಟ್ಬೇಕಾದ್ರೆ ಇದು ಮಾತ್ರ ರಿಟರ್ನ್ ಕೊಡಬಹುದು, ಯಾಕಂದ್ರೆ ಫೈಬರ್ ಅಲ್ವಾ, ಏನು ಆಗೋದಿಲ್ಲ. ನಿಮ್ಗೆ ಕೊಡಬಹುದು, ಅಥವಾ ನೀವು ಬೇರೆ ಯಾವ್ದಾದ್ರು ವಿಗ್ರಹಕ್ಕೆ ಇಟ್ಕೊಂಡ್ಬೋದು. ಅಂದ್ರೆ ನೀವು ಈ ತರ ತಗೊಂಡ್ಬಿಟ್ರೆ ನಿಮ್ಗೆ ಡೆಕೋರೇಷನ್ ಮಾಡೋ ಅವಶ್ಯಕತೆ ಇರಲ್ಲ. ಇವಾಗ ಇಟ್ಕೊಂಡೋಗಿ ಇಟ್ಬಿಟ್ರೆ ಗಣೇಶನ ತುಂಬದಂಗೆ ಇರ್ತೈತೆ ನಿಮ್ಮ ಚಪ್ಪರದೊಳಗೆ, ನಿಮ್ಮ ಶೆಡ್ ಒಳಗಡೆ. ಆರಾಮ್ಸೆ ನೀವು ಪೂಜೆ ಮಾಡ್ಕೊಂಡು ಆರಾಮಾಗಿ ಸಿಂಪಲ್ ಆಗಿ ಏನನ್ನ ಡಿಸೈನ್ ಮಾಡ್ಕೊಂಡು ಆರಾಮಾಗಿ ಇಡಬಹುದು ನೀವು. ನಿಜ. ಮತ್ತೆ ಇಲ್ಲಿ ಇದನ್ನ ನೋಡಿದಿರಲ್ಲ, ಮತ್ತೆ ಮತ್ತೊಂದು ಶ್ರೀರಾಮ ಮಂದಿರ ನೋಡ್ಬೋದು. ಇಲ್ಲಿ ಶ್ರೀರಾಮ ಮಂದಿರದ್ದು, ಬಟ್ ಇದು ಕಲರೇಷನ್ ಡಿಫ್ರೆಂಟ್ ಆಗಿದೆ ವಿಷಯ ನೋಡ್ತಿರ್ಬೋದು ನೋಡಿ. ಅಲ್ಲೇ ನಾರ್ಮಲ್ ಸ್ಕಿನ್ ಕಲರ್ ನೋಡಿದೀರಾ, ಇಲ್ಲಿ ನೋಡಿ ಪಕ್ಕಾ ರಾಮ ಕಲರ್ ಅದು ನೋಡ್ಬೋದು. ಆಂಜನೇಯನ್ ನೋಡ್ಬೋದು, ಇಲ್ಲೊಂದ್ಸಲ ಡಿಫ್ರೆಂಟ್ ಕಲರೇಷನ್. ಇದು ಆಕ್ಚುಲಿ ಅದಕ್ಕಿಂತ ಇದೊಂಥರ ಡಿಫ್ರೆಂಟ್ ಆಗಿ ಮಜಾ ಇದೆ ಆಕ್ಚುಲಿ, ಸಕ್ಕತ್ತಾಗಿದೆ ನೋಡಿ, ಮಸ್ತ್ ಆಗಿದೆ. ಇದು ನಮ್ಮ ಕನ್ನಡ ಮೇನ್ ಹೈಲೈಟ್, ನಮ್ಮ ಕನ್ನಡ. ಜೈ ಶ್ರೀರಾಮ್ ಅಂತ ಬರ್ತಿರೋದು. ಯಾಕಂದ್ರೆ ಹಿಂದಿಯಲ್ಲಿ ಮಾಡಿದ್ರೆ ಮಹಾರಾಷ್ಟ್ರದಲ್ಲೆಲ್ಲ ಹಿಂದಿ ಮಾಡ್ಕೊಂತಾರೆ. ನಿಜ ಬ್ರೋ, ನಾವು ಕನ್ನಡದಲ್ಲಿ ಮಾಡಿ ಕನ್ನಡದಲ್ಲಿ ನಾವು ಬೆಳ್ಸೋಣ. ನಿಜ, ಖಂಡಿತ. ಇದನ್ನ ಬಹಳ ಇಷ್ಟ ಆಯ್ತು ನನಗೆ, ಕನ್ನಡದಲ್ಲಿ ಇರೋದು ಭಾರಿ ಇಷ್ಟ ಆಯ್ತು ನೋಡಿ. ಇವಾಗ ಇದೆಲ್ಲ ನೋಡಿದಿರಾ, ಮತ್ತೆ ಒಂದು ಫೈನಲಿ ಒಂದು ತೋರಿಸ್ತೀನಿ ನಿಮ್ಗೆ. ತೋರಿಸಿ ಬ್ರೋ, ನಿಮ್ ಫೈನಲ್ ವರ್ಕ್ ಹೇಗೆ ರೆಡಿ ಆಗಿದೆ, ಡಿಫ್ರೆಂಟ್ ಬೇಕು ಅಂದ್ರೆ ಬನ್ನಿ ಈಗ ನಿಮ್ಗೆ ತೋರಿಸ್ತೀನಿ.
ನೋಡಿ ವೀಕ್ಷಕರೇ, ಇಲ್ಲಿ ನೋಡ್ತಿರ್ಬೋದು ಯಾವ ರೇಂಜ್ ಅಲ್ಲಿ ಇದೆ ನೋಡಿ. ಪಕ್ಕ ಇವರೇ ಒಂದು ನಿಮ್ ಮನೆಗೂ ಏರಿಯಾಗಳು ಕುಡಿಸ್ತಿರ್ ಗೊತ್ತಾ, ಅದ್ರ ಲೈಟಿಂಗ್ ಎಲ್ಲ ಹಾಕ್ಬಿಟ್ಟು ಇವರೇ ಕೂರಿಸ್ಬಿಟ್ಟವ್ರೆ. ಯಾಕಂದ್ರೆ ಗೊತ್ತಾಗ್ಬೇಕಲ್ವಾ ಈಗ ನಾವು ಯಾವ ತರ ಫಿನಿಶಿಂಗ್ ಜನಕ್ಕೆ ಒಂದು ಐಡಿಯಾ ಇರಲ್ಲ, ಓ ನಮ್ಗೆ ಹೆಂಗ್ ಕೂರಿಸಿದ್ರೆ ಹೆಂಗಿರುತ್ತೆ ಅನ್ನೋದು. ನೋಡಿ ಯಾವ ರೇಂಜ್ ಅಲ್ಲಿ ಇದೆ ನೋಡಿ ವೀಕ್ಷಕರೇ, ವಿತ್ ನಿಮ್ ಪ್ರಭಾವಳಿ ನೋಡ್ಬೋದು ಯಾವ ರೇಂಜ್ ಅಲ್ಲಿ ಇದೆ ನೋಡಿ. ಬಟ್ಟೆ ನೋಡಿ ನಿಮ್ಗೆ ಇದು ಯಾವ್ದು ಬ್ರೋ? ಇದು ಇದು ವೆಲ್ವೆಟ್ ಅಂತಾರೆ. ವೆಲ್ವೆಟ್ ಸ್ವಲ್ಪ ಕಾಸ್ಟ್ಲಿ ಆಗುತ್ತೆ, ಆದ್ರೂ ಪರವಾಗಿಲ್ಲ ಅಂತ ಗಣೇಶ ಚೆನ್ನಾಗಿರ್ಬೇಕು ನಮ್ಗೆ. ಸ್ವಲ್ಪ ಒಂದ್ 500,000 ಜಾಸ್ತಿ ಆಗುತ್ತೆ, ಆ ಪ್ರಶ್ನೆ ಬೇಡ ನಮ್ಗೆ. ಯಾಕಂದ್ರೆ ಗಣೇಶ ಗ್ರ್ಯಾಂಡ್ ಆಗಿ ಕಾಣಿಸ್ಬೇಕು. ಮತ್ತೆ ಇದು ಗೋಶಿ ಇದಕ್ಕೆ ಇದು ಬರುತ್ತೆ, ಇಲ್ಲಿ ರಾಮನ್ ಅಲ್ವಾ ಬಿಲ್ ಬರುತ್ತೆ. ರಾಮನ್ ಕಾನ್ಸೆಪ್ಟ್, ರಾಮನ್ ಕಾನ್ಸೆಪ್ಟ್. ಇದು ಹೆಸರು ಬಂದು ಮಹಾರಾಜ ಗಣಪತಿ ಅಂತ. ಅಂದ್ರೆ ಇದಕ್ಕೆ ಏನೇ ಗುಡ್ಲಿ 2 ತರ ಬರುತ್ತೆ, ಗುಡ್ಲಿ ಬರುತ್ತೆ, ಬಿಟ್ರೆ ರಾಮನ್ ಕಾನ್ಸೆಪ್ಟ್ ಇಂದ ಬಿಲ್ ಇಟ್ಕೊಂಬೋದು ನೀವು. ನೋಡಿ ವೀಕ್ಷಕರೇ ಹೇಗಿದೆ ಅನ್ಬಿಟ್ಟು ಸಕ್ಕದಾಗಿದೆ ನೋಡಕ್ಕೆ ಕಣ್ಣಲ್ಲಿ. ಸೇಮ್ ಅದೇ ಪಕ್ಕ ಒಂದು ಗಣೇಶ ಕುಣಿಸಿರೋ ಏರಿಯಾದಲ್ಲಿ ಬಂದ್ಬಿಟ್ಟು ಹಂಗಿದೆ ನಿಮ್ಗೆ. ಅಂದ್ರೆ ಇದನ್ನ ನೀವು POP ಅಂತ ತಿಳ್ಕೊಳಕ್ ಹೋಗ್ಬೇಡ್ರಿ, ಪ್ರತಿ ವಿಡಿಯೋದಲ್ಲಿ ಹೇಳ್ತೀನಿ ವೀಕ್ಷಕರೇ, ಇದು ಪಕ್ಕ POP ಅಲ್ಲ, ಪಕ್ಕ ಮಣ್ಣಿಂದು. ಯಾವ ರೇಂಜ್ ಫಿನಿಶಿಂಗ್ ಕೊಟ್ಟಿದ್ದಾರೆ ನೋಡಿ. ನೋಡಿ ಮೇನ್ ನಿಮ್ಗೆ ಗ್ಲಾಸಿ ಫಿನಿಶಿಂಗ್ಗೆ ಮಣ್ಣಲ್ಲಿ ಬರೋಲ್ಲ. ಆಲ್ಮೋಸ್ಟ್ ಇತ್ತೀಚೆಗೆ ಎಲ್ಲಾ ಕಡೆ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ. ಬಂದ್ವಿ ನೀವು ಶಲ್ಯ ನೋಡ್ಬೋದು ನೋಡಿ, ಮತ್ತೆ ಇದ್ ನೋಡ್ಬೋದು ನೀವು ಇಲ್ಲಿ ಪ್ರಭಾವಳಿ ನೋಡ್ತಾ ಇದೀರಾ, ಅದಾಗಿರ್ಬೋದು ನೋಡಿ. ಇಲ್ಲೊಂದು ಡಿಫ್ರೆಂಟ್ ಆಗಿದೆ, ಇದೆಲ್ಲ ಎಕ್ಸ್ಟ್ರಾ ಅಡಿಷನಲ್ ಅಲ್ಲ ಇದೆಲ್ಲ? ಇವೆಲ್ಲ ಅಲ್ಲ, ಇದು ಸೆಟ್ ಬರುತ್ತೆ, ಇದೆಲ್ಲ ಸೆಟ್ ಬರುತ್ತೆ. ಈಗ ಪ್ರಭಾವಳಿ ಅಂದ್ರೆ ಈ ತರ ಅಡಿಷನಲ್ ಬರುತ್ತೆ, ಅಂದ್ರೆ ಇದು ಫುಲ್ ಸೆಟ್ ಬರುತ್ತೆ. ಈಗ ಈ ಗಣಪತಿಗೆ ಈಗ ಎಕ್ಸ್ಪ್ರೆಷನ್ ಮಾಡ್ಬೇಕಂದ್ರೆ ನಮ್ಮ ಬ್ರದರ್ ಬರ್ತಾರೆ, ಅದ್ ಎಕ್ಸ್ಪ್ರೆಷನ್ ಕೊಡ್ತಾರೆ. ಈಗ ಈಗೆಲ್ಲ ಮುಂಚೆ ಸಿಗ್ತಾ ಇತ್ತಲ್ವಾ ಮುಂಬೈ ಮಾಡ್ಲು, ಆ ಮುಂಬೈ ಮಾಡ್ಲ್ ತರಾನೇ ಗಣಪತಿ ಮಾಡಿರೋದು. ಹೊಸದಾಗಿ ಇದು ತಯಾರು ಮಾಡಿ ಜನಕ್ಕೆ ತೋರಿಸ್ಬೇಕು ಅಂದ್ಬಿಟ್ಟು ಹೊಸದಾಗಿ ಕ್ರಿಯೇಟ್ ಮಾಡಿದೀವಿ. ಸಕ್ಕದಾಗಿದೆ ಮಾತ್ರ. ಇದೆಲ್ಲ ನೀವೇ ವರ್ಕ್ ಎಲ್ಲ ನೀವೇ ಮಾಡಿರೋದು? ಎಲ್ಲ ನಾವೇ, ನಮ್ದು ಹ್ಯಾಂಡ್ ವರ್ಕ್. ಬಟ್ಟೆಯಿಂದ ಇದೆಲ್ಲ ಇದು ವರ್ಕ್ ಬರುತ್ತೆ, ಇನ್ನ ಡೈಮಂಡ್ ವರ್ಕ್ ಬರುತ್ತೆ. ಇನ್ನ ಬರುತ್ತಾ? ಡೈಮಂಡ್ ಏನ್ ಆಂಟಿಕ್ ಜ್ಯುವೆಲರ್ ಬರುತ್ತಲ್ವಾ, ಸೇಮ್ ಆ ಜ್ಯುವೆಲರ್ ವರ್ಕೇ ಬರುತ್ತೆ ಇದಕ್ಕೆ. ಇನ್ನು ಸಖತ್ತಾಗಿ ಬರುತ್ತೆ ನೋಡಿ ವಿಷಯ. ಇನ್ನ ಜ್ಯುವೆಲರಿ ವರ್ಕ್ ಎಲ್ಲ ಬರುತ್ತೆ, ಇದು ಇನ್ನು ಇಷ್ಟೇ ಇಲ್ಲ. ಅಂದ್ರೆ ಈಗ ಏನಾಗಿದೆ ಸರ್, ಈಗ ನಮ್ಮ ಸುತ್ತಮುತ್ತ ಏನ್ ಮಾಡ್ತಾರೆ, ಸ್ಟೋನ್ ವರ್ಕು ಮತ್ತೆ ಡೈಮಂಡ್ ವರ್ಕು ನಾರ್ಮಲ್ ಆಗ್ಬಿಟ್ಟಿದೆ. ಈಗ ಇದಕ್ಕೆ ಮೆಟಲ್ ವರ್ಕ್ ಅಂತ ಬರುತ್ತೆ. ಸೇಮ್ ಜ್ಯುವೆಲರಿ ಏನಾಗ್ತಾರೆ ಆಂಟಿಕ್ ಜ್ಯುವೆಲರಿ ಇಂದ ಇವಾಗ ಮುಂಬೈಯಿಂದ ಐಟಮ್ ತರಿಸ್ತಾ ಇದೀವಿ. ಈಗ ನಾವು ಮುಂಬೈಯಿಂದ ತರಿಸಿ ಮುಂಬೈಯಿಂದಾನೇ ಬಂದು ಅದು ವರ್ಕ್ ಮಾಡೋದು ನಾವು ಮಾಡ್ತೀವಿ. ಪ್ಲಸ್ ಏನಂದ್ರೆ ನಮ್ ಕ್ವಾಲಿಟಿ, ಬಟ್ ಅವ್ರ ಸ್ಟೈಲ್ ಅಂತ ಡಿಫರೆಂಟ್ ಆಗಿರುತ್ತೆ. ನಿಜ ನಿಜ. ಬಟ್ಟೆನೂ ಅಷ್ಟೇ, ಎಲ್ಲ ಮುಂಬೈ ಸ್ಟೈಲ್ ಏನಿದೆ ಸೇಮ್ ಅದೇ ತರ ಜ್ಯುವೆಲರ್ಸ್. ಇದು ಅಷ್ಟೇ ಬ್ಯಾಕ್ ಗ್ರೌಂಡ್ ಇನ್ನು 5-6 ತರ ಇದೆ. ಇದು ಫೋಟೋಸ್ ಬೇಕಾದ್ರೆ ನಿಮ್ಗೆ ಕೊಡ್ತೀನಿ. ಇನ್ನು ಬ್ಯಾಕ್ ಗ್ರೌಂಡ್ ದೇವಿ ಬ್ಯಾಕ್ ಗ್ರೌಂಡ್ ಬರುತ್ತೆ. ದೇವಿ ಬ್ಯಾಕ್ ಗ್ರೌಂಡ್ ನೋಡಿದೀನಿ ಕೆಲವೊಂದ್ ಕಡೆ. ಮತ್ತೆ ವೆಂಕಟರಮಣ ಸ್ವಾಮಿ ಬ್ಯಾಕ್ ಗ್ರೌಂಡ್ ಬರುತ್ತೆ, ಅವೆಲ್ಲ ಇದೆ. ಆಕ್ಚುಲಿ POP ಹೋಗೋದೇ ಅದೇ ಕಾರಣಕ್ಕೆ, ಪ್ರಭಾವಳಿ ಸಖತ್ತಾಗಿ ಬರುತ್ತೆ. ನಿಮ್ಗೆ ಮಣ್ಣಿನೆಲ್ಲ ಈ ರೇಂಜಿಗೆ ಪ್ರಭಾವಳಿ ಕೊಟ್ಟು ನಿಮ್ಗೆ 5 ತರ ಡಿಫ್ರೆಂಟ್ ಆಗಿರೋ ಪ್ರಭಾವಳಿ ಕೊಡ್ತಾರ ಅಂದ್ರೆ ಮಣ್ಣಲ್ಲಿ ಈ ತರ ಪೇಂಟಿಂಗ್ ಈ ತರ ಇದು ಎಲ್ಲೂ ಕೊಡ. ನಿಜ ನಿಜ ನಿಜ. ಬೇಕಾದ್ರೆ ವಿಸಿಟ್ ಕಣ್ಣು ಕುಕ್ಕಂಗಿದೆ ನೋಡಿದ ತಕ್ಷಣ ನಿಮ್ಗೆ. ಅಲ್ಲ ಸ್ವಲ್ಪ ಜನ POP ಅನ್ಕೊಂತಾರೆ, ಬೇಕಾದ್ರೆ ಟೆಸ್ಟಿಂಗ್ ಮಾಡ್ಬೋದು, ಯಾಕಂದ್ರೆ ಒಳಗಡೆ ಕಾಣಿಸುತ್ತೆ ನೋಡಿ ಇಲ್ಲಿ. ನೋಡಿ ಇಷ್ಟೆಲ್ಲ ತೋರಿಸಿ ಮತ್ತೆ ಆದ್ರೂ ನೀವು POP ಅನ್ಕೊಂಡ್ರೆ ನಿಮ್ ಕರ್ಮ ಗುರು. ಈಗ ನೋಡ್ಬೋದು ಇದು ಮಣ್ಣಿನ ಗಣೇಶಗಳಿದಾವಲ್ಲ ನೋಡ್ತಿರ್ಬೋದು. ಈ ಕಡೆ ಎಲ್ಲ ಶಿವನ್ ಕಾನ್ಸೆಪ್ಟ್ ಅಲ್ಲ ಬ್ರೋ ಇದು. ಸಾಕಾಗಿದೆ ನೋಡಿ. ನಂದಿ ಇನ್ನೇ ಕಲರೇಷನ್ ಮಜಾ ಇದೆ, ಆಕ್ಚುಲಿ ಮಾಡ್ಲೇ ಮಜಾ ಇದೆ. ಆಕ್ಚುಲಿ ಇನ್ನ ಕಲರಿಂಗ್ ಆಗಿಲ್ಲ. ಇದೆ ಜಟೆ ನೋಡ್ಬೋದು, ಜಟೆ ಎಲ್ಲ ಮತ್ತೆ ಗಂಗೆ ನೋಡ್ಬೋದು ಇಲ್ಲಿ ತಲೆ ಮೇಲೆ. ಸೂಪರ್. ಒಂದು ತರ ಮಾಡ್ಲ್ ಎಷ್ಟು ಸಿಗುತ್ತೆ ಬ್ರೋ ನಿಮ್ಮ ಹತ್ರ? ಒಂದೇ ತರ ಮಾಡ್ಲ್ ಅಂದ್ರೆ ಒಂದೇ ತರ ಅಂದ್ರೆ ಜಾಸ್ತಿ ಮಾಡಿರ್ತೀವಿ. ಒಂದು ಡಿಸೈನ್ ಬಂದು ಒಂದು 30-40 ಗಣಪತಿ ಮಾಡಿರ್ತೀವಿ, ಎಲ್ಲಾನು ಸಿಗುತ್ತೆ. ಎಲ್ಲ ಮಾಡಲ್ ಲೆಕ್ಕಾಚಾರ ಹೋದ್ರೆ 40-50 ಮಾಡಲ್ ಸಿಗುತ್ತೆ ನಮ್ಮ ಹತ್ರ. ಅದ್ರಲ್ಲಿ ಪೇಂಟಿಂಗ್ ಆದ್ರೆ ನೀವೇ ನೋಡಿದ್ರಲ್ಲ ಇಷ್ಟ ಆಗಿದೆ. ಇನ್ನು ಶೆಡಲ್ ತೋರಿಸ್ತೀನಿ. ಈಗ ಈ ಮಾಡಲ್ ಬೇಕಂದ್ರೆ ಒಂದು ಈಗೆಲ್ಲ ಆಲ್ ಸೋಲ್ಡ್ ಔಟ್ ಆಗಿದೆ. ಒಂದು 5 ಎಲ್ಲ ಇನ್ನ ಪೇಂಟ್ ಆಗಿಲ್ಲ. ಒಂದು 5 ಅಲ್ಲಿದಾವೆ. ಆ ಕಡೆ ಹೊಸ ಡಿಸೈನ್ ಇದೆ. ಮತ್ತೆ ಇನ್ನ ಈ ಕಡೆ ನೋಡಿ, ಇಲ್ಲಿ ಮಜಾ ಇದೆ ಇನ್ನೊಂದು ನೋಡಿ. ಆಂಜನೇಯ ಕೂರಿಸ್ಕೊಂಡಿರೋದು ಇದೆಲ್ಲ ನಮಗೆ POP ಸಿಗುತ್ತಿರೋ ಮಾಡ್ಲುಗಳು. ಮಣ್ಣಲ್ಲಿ ಸಿಗೋದು ಭಾರಿ ಕಷ್ಟ ಈ ತರ ಮಾಡ್ಲುಗಳು ನೋಡಿ. ಆಂಜನೇಯ ಇದು ಸೇಮ್ ಒಂದು ರಾಮನ ಕೂರ್ಸ್ಕೊತ ಗೊತ್ತಾ, ಆ ತರ ಕೂರ್ಸ್ಕೊಂಡಿರ್ತಾರ. ಸಕ್ಕದಾಗಿದೆ. ಎಷ್ಟು ಫೀಟ್ ಬರುತ್ತೆ ಬ್ರೋ ಇದು? ಇದೆಲ್ಲ ನಿಮ್ಗೆ ಒಂದು 3 ಅಡಿ ಬರ್ಬೋದು. ಮಾಡಿ ಆಂಜನೇಯ 6 ಪ್ಯಾಕ್ ಇಲ್ಲ ಅಂದ್ರೆ ಹೆಂಗೆ ಹೇಳಿ, 6 ಪ್ಯಾಕ್ ಮಾಡ್ಬಿಟ್ಟವ್ರೆ. ಸೂಪರ್. ಮತ್ತೆ ನೋಡಿ ಡೀಟೇಲಿಂಗ್ ವರ್ಕ್ ಮಾಡಿ ಇರ್ತಾರೆ. ಆಂಜನೇಯನೆಲ್ಲ ಎಷ್ಟೊಂದು ಪಾಪ ಈ ಮೂತಿಲ್ಲ ಟೊಳ್ಳು ಮಾಡ್ಬಿಡ್ತಾರೆ. ಎಷ್ಟು ಡೀಟೇಲ್ ನೋಡಿ, ಡೀಟೇಲಿಂಗ್ ನೋಡಿ ಹೆಂಗಿದೆ. ಪಕ್ಕ ಆಂಜನೇಯ ಕೋತಿ ಮುಖ ಹೇಗ್ ಬರುತ್ತೆ ಸೇಮ್ ಹಂಗೆ ಬಂದಿದ್ದು ನೋಡಿ. ಅದಾದ್ಮೇಲೆ ಇದು ನೋಡಿ, ಇದು ನೋಡ್ಬರಿ. ಇದೆಲ್ಲ ಆಲ್ಮೋಸ್ಟ್ POP ಏನ್ ಕೊಡ್ತಾರೆ ವೀಕ್ಷಕರೇ ಅದನ್ನೇ ಇವರು ಪಕ್ಕ ಮಣ್ಣಲ್ಲಿ ಕೊಡ್ತಾರೆ ನಂಗೆ. ವಿತ್ ನಿಮ್ಗೆ ಈ ತರ ಡಿಸೈನಿಂಗ್ ಆಗಿರ್ಬೋದು ನೋಡ್ತಿರ್ಬೋದು ನೀವೆಲ್ಲ ನೋಡಿ. ಎಲ್ಲ ಪ್ಯೂರ್ ಮಣ್ಣೆ ಡಿಸೈನಿಂಗ್ ನೋಡಿ ಆಕ್ಚುಲಿ ಹೆಂಗಿದೆ ಅನ್ಬಿಟ್ಟು. ಪಕ್ಕ ಮಣ್ಣಿಂದ ಇದೆಲ್ಲ. ಇದನ್ನ ವೈಬ್ರೆಂಟ್ ಕಲರೇಷನ್ ಮಜಾ ಬರುತ್ತೆ ಆಕ್ಚುಲಿ. ಇದನ್ನ ನೆಕ್ಸ್ಟ್ ಬರ್ತೀರಲ್ಲ ನಿಮ್ಗೆ ಅವಾಗ ಸಿಗುತ್ತೆ ಪೇಂಟಿಂಗ್. ಖಂಡಿತ ಬರ್ತೀನಿ, ಖಂಡಿತ ತೋರಿಸ್ತೀನಿ ನಿಮ್ಗೆ. ಆಕ್ಚುಲಿ ಕಲರೇಷನ್ ಆದ್ಮೇಲೆ ಹೇಗೆ ಕಾಣುತ್ತೆ ನೋಡಿ. ಡಿಫ್ರೆಂಟ್ ಆಗಿದೆ ನೋಡಿ. ಇದೆಲ್ಲ ಆವುದು
ಇದೆಲ್ಲ ನೋಡ್ಬೋದು. ಇದೊಂಥರ ಡಿಫ್ರೆಂಟ್ ಕಿರೀಟ ಆಗಿ ನೋಡ್ಬೋದು ನೋಡಿ, ಇಲ್ಲೆಲ್ಲ ಇದೆ. ಮತ್ತೆ ಇಲ್ಲೊಂದು ದೊಡ್ಡ ದೊಡ್ಡ ಗಣೇಶಗಳು ನೋಡ್ಬೋದು. ಇಲ್ಲ ಅವತ್ತು ತೋರಿಸಲ್ಲ ಬರೋ ಓಪನಿಂಗ್ ಅಲ್ಲ ಇದು. ಅದೇ ತರನೇ ಕಲರ್ಸ್ ಎಲ್ಲ ಚೇಂಜಸ್ ಇರುತ್ತೆ ಇದು. ಓಕೆ ಡಿಫ್ರೆಂಟ್ ಒಂದೇ ತರ ಮಾಡಿ ನೋಡಿ. 1 2 3 4 5 ಕಲರ್ ನೋಡಿ. ಗ್ರೇ ಕಲರ್ ಇದು ವೆಂಕಟರಮಣ ಸ್ವಾಮಿ ಕಲರ್ ಇದು. ಓಕೆ ಇದು ಸ್ವಲ್ಪ ಕಲರ್ ಚೇಂಜಸ್ ಬರುತ್ತೆ ಇದು. ಇದು ಆಕ್ಚುಲಿ ಈ ಕಲರೇಷನ್ ಇದಕ್ಕೆ ಒಳ್ಳೆ ಮ್ಯಾಚಿಂಗ್ ಇದೆ ಕಿರೀಟಕ್ಕೆ ಇದಕ್ಕೆ ನೋಡ್ತಿರ್ಬೋದು ನೋಡಿ ಹೇಗಿದೆ. ಅದು ಮತ್ತೆ ಇದು ಆರೆಂಜ್ ಕಲರ್ ಪಂಚೆನ ಅದಕ್ಕೆ ಅಡ್ಜಸ್ಟ್ ಆಗುತ್ತೆ. ಸೂಪರ್ ಆಗಿದೆ. ಇದು ಆಲ್ಮೋಸ್ಟ್ ನಾರ್ಮಲ್ ಗಣೇಶ ಮಣ್ಣಿನ ನಾರ್ಮಲ್ ಕೂರ್ಸೋರು. ಅಂದ್ರೆ ಹಳೆ ಗಣಪತಿ ಹಳುಬ್ರು ಏನ್ ಮಾಡ್ತಾರೆ ಎಲ್ಲ ಈ ತರ ಬಂದ್ ಕೇಳ್ತಾರೆ. ಯಾಕಂದ್ರೆ ಈಗ ಆ ತರ ಡಿಸೈನ್ಸ್ ಎಲ್ಲ ಕೆಲವರಿಗೆ ಅದ್ರೂಢಿ ಆಗ್ಬಿಡುತ್ತೆ ಕೂರ್ಸಿ ಹಳುಬ್ರಿಗೆಲ್ಲ ಇದೇ ತರ ಏನ್ ಕಾನ್ಸೆಪ್ಟ್ ಹೊಟ್ಟೆಗೆ ಹಾವು ಇರ್ಬೇಕು, ಡೊಳ್ಳು ಗಣಪತಿ ಈ ತರ ಇರ್ಬೇಕು. ನೋಡಿ ಇಲ್ಲಿ ಹಳುಬ್ರೆಲ್ಲ ಈ ತರ ಕೇಳ್ತಾರೆ. ಹೊಟ್ಟೆ ಹಾವಿದೆ ನೋಡಿ. ಇದು ಪಕ್ಕ ಗಣೇಶ ಇದು. ಇವಾಗೆಲ್ಲ ಹೊಸ ಮಾಡರ್ನ್ ಗಣೇಶ, ಇದು ಪಕ್ಕ ಹಳೆ ಗಣೇಶ, ಹಳೆ ಸ್ಟೈಲ್ ಗಣೇಶ ಇದು. ಹೊಟ್ಟೆ ಸುತ್ಕೊಂಡಿರೋದು. ಮತ್ತೆ ಇಲ್ಲಿ ಪಕ್ಕದಲ್ಲಿ ಇಲ್ಲಿ ಕಟ್ಟಲ್ಲ, ಇಲ್ಲಿ ಮಚ್ಚಿಕೊಂಡೈತಿ ಇಲ್ಲಿ ನೋಡಿ. ಸೂಪರ್. ಇದು ನೋಡಿ ಗಣಪತಿಗೆ ಹಾವು ಇಲ್ಲಿ ಇದ್ರೆ ಮಾತ್ರನೇ ಅದಕ್ಕೆ ಶ್ರೇಷ್ಠ ಆಗೋದು. ನೋಡಿ ಪೇಟ ಗಣೇಶ ಇದು. ಇದೊಂದು 3 ಫೀಟ್ ಅನ್ಕೋತೀರಾ ಬ್ರೋ? ಇಲ್ಲ ಪೀಠ ಬಂದ್ರೆ ಒಂದು 4 ಕಡೆ ಬರುತ್ತೆ. 4 ಕಡೆ ನೋಡಿ ಹೇಗಿದೆ, ಡಿಫ್ರೆಂಟ್ ಆಗಿದೆ ನೋಡಿ. ಎಲ್ಲ ಇದಾವೆ. ಇನ್ನ ಬನ್ನಿ ಇವ್ರದ್ದು ಮತ್ತೊಂದು ಗೋಡನ್ ಇದೆ, ಚಿಕ್ಕ ಗಣೇಶಗಳು. ಅಥವಾ ಅಲ್ಲೂ ಮಣ್ಣಿನ ಗಣೇಶಗಳು ಅಂತೆ, ಅದು ನೋಡ್ತಾ ಇಲ್ಲಿ ಬನ್ನಿ. ಇನ್ನು ಅಲ್ಲೊಂದು ಸ್ವಲ್ಪ ಇದೆಯಾ ಬನ್ನಿ ನೋಡಿ ವೀಕ್ಷಕರೇ. ಇಲ್ಲಿ ನೋಡಿ ವೀಕ್ಷಕರೇ ಹೇಗಿದೆ ಅಂದ್ಬಿಟ್ಟು. ಮಣ್ಣಿಂದೆ ಪ್ರಭಾವಳಿನೇ ಬೇಡ, ಇದು ಮಣ್ಣೆಲ್ಲ ಬಂದಿರೋದು ಪ್ರಭಾವಳಿ. ಇದು ಏನಿಲ್ಲ, ಅಡಿಷನಲ್ ಏನಿಲ್ಲ, ಮಣ್ಣೆಲ್ಲ ಬಂದಿರೋದು ಪ್ರಭಾವಳಿ. ನೋಡಿ ಮಣ್ಣಲ್ಲಿ ಯಾವ ರೇಂಜ್ ಕೊಟ್ಟಿದ್ದಾರೆ ಪ್ರಭಾವಳಿ. ಇದು ಲಾಲ್ಬಾಗ್ ಟೈಪ್ ಅನ್ಕೋತೀನಿ ಅಲ್ಲ ಇದು. ಲಾಲ್ಬಾಗ್ ಗಣೇಶ ದರ್ಬಾರ್ ಬರುತ್ತೆ ನೋಡಿ. ಸಕ್ಕದಾಗಿದೆ. ಸೊಂಡ್ಲು ನೋಡಿ ಡಿಫ್ರೆಂಟ್ ಆಗಿ, ಸೊಂಡ್ಲುಗಳಿಗೆ ಡಿಫ್ರೆಂಟ್ ಆಗಿದೆ. ಇದು ಮೈನ್ ನಿಮ್ಗೆ ಕಿರೀಟ ನೋಡಿ ಎಷ್ಟು ಡಿಸೈನ್ ಆಗಿ ಮಾಡಿರಿ ಕಿರೀಟ. ಸೂಪರ್. ಇದು ನೋಡ್ರಿ, ಇದೊಂಥರ ಸೇಮ್ ದರ್ಬಾರ್ ಗಣೇಶ ತರ ಇದ್ರು ಕೂಡ ನೋಡ್ತಿರ್ಬೋದು. ಸಕ್ಕದಾಗಿದೆ. ಹೆವಿ ಮಾಡ್ಲಿದ್ದ ವಿಷಯ ನೋಡ್ರಿ. ಇದು ಕಮಲಾ ಮೇಲೆ ಕೂತಿರೋ ಮತ್ತೆ ಹಿಂದೆ ನೋಡ್ತಿರ್ಬೋದು. ಇಲ್ಲಿ ಗರುಡನ ಮೇಲೆ ಕೂತಿರೋ ದರ್ಬಾರದು ಇಲ್ಲಿದೆ ನೋಡಿ. ಕ್ಲಾರಿಟಿ ನಿಮ್ಗೆ ಇಲ್ಲೇ ಇದೆ ನೋಡಿ. ನೋಡಿ ವಿಷ್ಣುವಿನ ಅವತಾರ ಇದೆ ಆಕ್ಚುಲಿ. ವಿಷ್ಣು ತರ ಕಾನ್ಸೆಪ್ಟ್, ಗರುಡನ ಮೇಲೆ ಪ್ರಯಾಣ ಮಾಡ್ತಿರೋ ತರ ನೋಡಿ. ನೋಡಿ ಬ್ಯಾಗ್ ಇದು ಪ್ರಭಾವಳಿನೇ ಮತ್ತೊಂದು ಪ್ರಭಾವಳಿ ನೋಡ್ತಿರ್ಬೋದು. ಇದು ಬಂದು ಕಿರೀಟಕ್ಕೆ ಒಂದು ಚಿಕ್ಕದಾಗಿ ಪ್ರಭಾವಳಿ ತರ ಇದೆ. ಈ ಫುಲ್ ಮಾಡ್ಲೇ ಹಿಂದೆ ಡಿಫ್ರೆಂಟ್ ಆಗಿದೆ, ಸಕ್ಕದಾಗಿದೆ. ಡೀಟೇಲಿಂಗ್ ವರ್ಕ್ ಮಜಾ ಇದೆ ಗುರು, ಮಸ್ತಾಗಿದೆ. ಅದೊಂಥರ ಡಿಸೈನ್ ಯಾವ್ದು ಇದೆ ಪಕ್ಕದಲ್ಲಿ ನೋಡಿ. ಇದೊಂಥರ ಡಿಫ್ರೆಂಟ್, ಇದೊಂಥರ ದರ್ಬಾರ್ ಗಣಪತಿ ಇದು ನೋಡಿ. ಸಕ್ಕದಾಗಿದೆ ಮಾಡಲು. ಬಹಳ ನಿಮ್ಗೆ ಮಾಡ್ಲಿದೆ ವೀಕ್ಷಕರೇ. ನಿಮ್ಗೆ ಇಲ್ಲಿ ಬಂದ್ಬಿಟ್ಟು ನಮ್ಗೆ ಅದೇ ಬೇಕು ಇದೇ ಬೇಕಂತಿಲ್ಲ. ಒಂದು 5-6 ತರ ಮಾಡಿ ನೋಡೋದು 100% ತಗೊಂಡು ನಿಮ್ ಕಲೆಕ್ಷನ್ಸ್. ಯಾಕಂದ್ರೆ ಬಂದ್ಮೇಲೆ ಗೊತ್ತಾಗುತ್ತೆ ಕಲೆಕ್ಷನ್ಸ್. ನೋಡೋದಕ್ಕಿಂತ ಡೈರೆಕ್ಟ್ ನೋಡೋದಕ್ಕೂ ಕಲೆಕ್ಷನ್ಸ್ ಜಾಸ್ತಿ ಇರುತ್ತೆ. ಖಂಡಿತ. ಈಗ ನೀವು ಇಷ್ಟೇ ಅಂದ್ರೆ ಇಷ್ಟೇ ಅನ್ಕೊಬಹುದು, ಕಲೆಕ್ಷನ್ಸ್ ಬಂದ್ ನೋಡಿದಾಗ ಕಲರ್ಸ್ ಚೇಂಜ್ ಇರುತ್ತೆ. ನಿಜ ಕಲರ್ಸ್ ವೈಬ್ರೆಂಟ್ ಇಲ್ಲಿ ಬಂದು ನೋಡ್ಬೇಕು, ನೀವು ಕಳೆದ ಹೋಗ್ತೀರಾ. ಇವಾಗ ಆಕ್ಚುಲಿ ಮತ್ತೊಂದು ಗೋಡನ್ ಇದೆ, ತೋರಿಸ್ತೀನಿ ಬನ್ನಿ ಅಲ್ಲಿ ಹೋಗ್ಬಿಟ್ಟು. ಇದು ಇನ್ನೊಂದು ಗೋಡನ್ ನಿಮ್ದು. ನಮ್ದು ಇದು ಇನ್ನೊಂದು ಗೋಡನ್. ಈಗ ಅಲ್ಲೆಲ್ಲ ಪೈಂಟ್ ಆಗಿರೋದು ನೋಡಿದ್ರಲ್ವಾ, ಇದು ಇನ್ನು ಕಲರಿಂಗ್ ಆಗಿಲ್ಲ ನೋಡ್ರಿ. ಡಿಫ್ರೆಂಟ್ ಮಾಡ್ಲು ಇದು ಅಲ್ಲಿಗಿಂತೂ ಇದು ಡಿಫ್ರೆಂಟ್ ಮಾಡ್ಲು. ಇದು ಈ ವರ್ಷ ಇನ್ನ ನ್ಯೂ ಮಾಡಲ್ಸ್ ಇದು ನೋಡಿ ಸರ್. ಇದೊಂದು ಡಿಫ್ರೆಂಟ್. ಅಲ್ಲಿ ಕಲರೇಷನ್ ಯಾವ್ದು ರೆಡಿ ಆಗಿಲ್ಲ, ಇದೇ ಸಪರೇಟ್ ಆಗಿ ರೆಡಿ ಆಗ್ಬೇಕಾಗಿರೋದಿಲ್ಲ. ಇದಿನ್ನು ಪೈಂಟಿಂಗ್ ಆಗಿಲ್ಲ. ನಂದಿ ಮೇಲೆ ಕೂತಿರೋ ನೋಡಿ, ನೋಡ್ತಿರ್ಬೋದು ಇಲ್ಲಿ. ಇಲ್ಲಿ ನಮ್ದು ನಂದಿ ಬೆಟ್ಟ ಇದೆಯಲ್ಲ, ಆ ನಂದಿ ಕಾನ್ಸೆಪ್ಟ್ ಆಗಲಿ ನೋಡಿ. ಎಷ್ಟಿದೆ ನೋಡಿ, ಎಷ್ಟಿದೆ ಬರೋ ಟೋಟಲ್ ಗೋಡನ್ ಇವಾಗ? ಇಲ್ಲಿದೆ ಒಂದು 200-300 ಗಣೇಶ ಇದೆ. 200-300 ಗಣೇಶ ಇದೆ. ತೋರಿಸೋಗಿ ಇನ್ನು ಇದು ನೋಡ್ರಿ ನಂದಿ. ಈಗ ಇಲ್ಲಿ ಇದು ಬರುತ್ತೆ, ಥರ್ಮೋಕೋಲ್ ಅಲ್ಲಿ ತ್ರಿಶೂಲ ಬರುತ್ತೆ. ಯಾರು ಮಾಡಿಲ್ಲ ಈಗ ಮಣ್ಣು ಗಣೇಶಾಗಿ ಈ ತರ ಕಾನ್ಸೆಪ್ಟ್ ಮಾಡಿ ತ್ರಿಶೂಲ ಮಾಡೋ ತರ. ಸೂಪರ್. ಇದು ನೋಡಿ ಹಂಸ. ಇದು ಹಂಸ ಮೇಲೆ ಕೂತಿರೋ ತರ ನೋಡ್ತಿರ್ಬೋದು. ಇದಕ್ಕೆಲ್ಲ ಬೇಸ್ ಬರುತ್ತೆ, ಇನ್ನ ಬೇಸ್ ಬಂದಿಲ್ಲ. ಬೇಸ್ ಬರುತ್ತೆ. ಇದು ಗರುಡ ಗಣೇಶ. ಅಲ್ಲೊಂದು ಗಣೇಶಂದು ಇದೊಂಥರ ಡಿಫ್ರೆಂಟ್. ಇದು ಡಿಫ್ರೆಂಟ್ ಗರುಡ ನೋಡಿ. ಇಲ್ಲಿ ಪಕ್ಕದಲ್ಲಿ ನೋಡಿ, ಇಲ್ಲಿ ಕುತ್ಕೊಂಡೇ ಬಿಟ್ಟಿದೆ ಚಪ್ಪಗಾಲ ಹಾಕೊಂಡು. ಇದೊಂದು 3 ಫೀಟ್ ಬರುತ್ತಾ ಇದು? ಇದಿಲ್ಲ, ಇದು ಬೇಸ್ ಬಂದ್ರೆ ಒಂದು 5 ಫೀಟ್ ಬರುತ್ತೆ ಇದು. ಹೌದಾ? ಇನ್ನ ಬೇಸ್ ಬರ್ಬೇಕಲ್ಲ, ವುಡನ್ ಬೇಸ್. ಇದು ನೋಡ್ರಿ, ಇದು ನೋಡಬಹುದು ನೋಡಿ. ಇದು ಲಿಂಗ ನೋಡಿ, ಪಕ್ಕದಲ್ಲಿ ಲಿಂಗ ಇರ್ತಾರ, ಕೆಳಗಡೆ ಆನೆ ಇದೆ. ಸೂಪರ್ ಆಗಿದೆ ನೋಡಿ. ಇದೆಲ್ಲ 7 ಫೀಟ್ ಬರುತ್ತೆ. ಇದು 7 ಫೀಟ್ ಹೇಗಿದೆ. ಇಲ್ಲಿ ನೋಡಿ 1 2 4 ಮಾಡಿದೆ ಇದರದ್ದು. ಇದೇ ತರದ್ದೇ ಎಲ್ಲ ಆ ಕಡೆನೂ ಇದೆ ಮಾಡ್ಲು. ಸೂಪರ್ ನೋಡಿ. ಇದೆಲ್ಲ ಪಕ್ಕ ಮಣ್ಣಿಂದ ವಿಷಯ ಅಲ್ಪ ನೋಡಿ. ಇದೆಲ್ಲ ಅಚ್ಚುಗಳು ಎಲ್ಲ ಇದೆ ನೋಡಿ, ನೋಡ್ತಿರ್ಬೋದು. ಮತ್ತೆ ಇಲ್ಲಿ ನೋಡಿ, ಇದಕ್ಕೆ ಬ್ಯಾಕ್ ಗ್ರೌಂಡ್ ರಾಮ ಮಂದಿರ ಬರುತ್ತೆ. ಅಲ್ಲಿ ಒಳಗಡೆ ಅಲ್ಲಿ ನೋಡಿದ್ರಲ್ವಾ, ಅದು ರಾಮ ಮಂದಿರ ಇದಕ್ಕೆ ಬರುತ್ತೆ ನೋಡಿ ವೀಕ್ಷಕರ. ಹೌದು, ಅಲ್ಲಿ ಕಿರೀಟ ಇತ್ತು, ಅಲ್ಲಿ ಪೇಟ ಇದೆ. ಪೇಟ ಬರುತ್ತೆ, ಪೇಟ ಮಾಡ್ಲು ಇದರಲ್ಲಿ. ಪೇಟ ತಲೆ. ಇದಕ್ಕೆ ಕೈಗೆ ಇದು ಬರುತ್ತೆ, ಬಿಲ್ಲು. ಬಿಲ್ಲು ಬರುತ್ತೆ ನೋಡಿ. ನೋಡ್ತಿರ್ಬೋದು. ಇನ್ನ ನೋಡಿ, ಇಲ್ಲೂ ಸೇಮ್ ಅವಲೇ ತೋರಿಸೋ ಅದೇ ತರದ್ದೇ. ಇದರಲ್ಲಿ ಪೇಟ ಇದು, ಅಲ್ಲಿ ಇದ್ರ ತೋರಿಸಿದ್ರು ನೋಡಿ ಎಷ್ಟಿದೆ ನೋಡಿ. ಇವಿದು ನವಿಲು. ಈ ಕಡೆ ಹಸು ಬರುತ್ತೆ. ಈ ಕೃಷ್ಣನ್ ತರ ಇದು ಕೊಳ್ಳಲು ಬರುತ್ತೆ. ನೋಡಿ, ಕೃಷ್ಣನ್ ಕಾನ್ಸೆಪ್ಟ್ ಇದು ನೋಡ್ತಿರ್ಬೋದು. ಇಲ್ಲಿ ಕೆಳಗಡೆ ಫ್ಲವರ್ 5 ಫೀಟ್ ಅಲ್ಲ ಇದು? ಇದು 5 ಫೀಟ್. ಇಲ್ಲಿ ನವಿಲು. ನೆಕ್ಸ್ಟ್ ವಿಡಿಯೋಲಿ ಬರೋ ಅಷ್ಟೊತ್ತಿಗೆ ಇದೆಲ್ಲ ಪೈಂಟ್ ಆಗಿರುತ್ತೆ ನಿಮ್ಗೆ. ಓಕೆ, ಇನ್ನೊಂದು ತಿಂಗಳ ಒಳಗಡೆ ಎಲ್ಲ ಮುಗಿಸ್ಕೊಳ್ಳಿ. ಅದು ಪೇಟ ಬರುತ್ತೆ, ಇದರಲ್ಲಿ ಕಿರೀಟ ಬರುತ್ತೆ ಅದರಲ್ಲೇ. ಓಕೆ ನೋಡಿ, ಸಕ್ಕದಾಗಿದೆ.
ಇದು ಅಷ್ಟೇ. ಇದೆಲ್ಲ ನನ್ನ ಮೇಲೆ ಕೂತಿರೋದು. ಈ ಕಡೆ ಬರೋಣ ಮನೆ. ಇದು ಲಾಲ್ಬಾಗ್ ಗಣೇಶ ಅಂತ ಇಡೀ ಮುಂಬೈಯಲ್ಲೇ ಫೇಮಸ್ ಲಾಲ್ಬಾಗ್. ಸೂಪರ್ ಅದೇ ಪೇಟ ಹಾಕೊಂಡಿರೋದು. ಪೇಟ ಹಾಕೊಂಡಿರೋದು. ಇದ್ರಲ್ಲೇ ಮಾಮೂಲಿ ಕಿರೀಟದು ಇದೆ. ಸೇಮ್ ಮಾಡಲ್ ಎಲ್ಲ ಯಾವ್ದು ಬೇಕಾದ್ರೂ ಸಿಗುತ್ತೆ. ಫೇಸ್ ಬೇಕಾದ್ರೆ ಚೇಂಜ್ ಇರುತ್ತೆ ಇದ್ರಲ್ಲಿ. ಸೂಪರ್. ಇನ್ನ ಪುಟ್ ಇದು ನೋಡಿ, ಇದೆಲ್ಲ 2 ಅಡಿ ಗಣಪತಿ ಬರುತ್ತೆ. ಇದು ನೋಡಿ ವೆಯ್ಟ್ಲೆಸ್ ಬರುತ್ತಲ್ಲ. ವೆಯ್ಟ್ಲೆಸ್ ನೋಡ್ರಿ. ಇದು ಒಳಗಡೆ ಮಣ್ಣಂದು ಟೊಳ್ಳು ಬರುತ್ತೆ ನೋಡಿ. ನೋಡ್ತಿರ್ಬೋದು ಟೊಳ್ಳು ಬರುತ್ತೆ. ಟೊಳ್ಳು ಬೇರೆ ಎಲ್ಲ ಫುಲ್ಲು ಗಣೇಶ ಏನ್ ಮಾಡ್ತಾರೆ, ಕೆಲವೊಬ್ರು ಮಣ್ಣು ತುಂಬಿಡ್ತಾರೆ ಒಳಗಡೆ. ವೆಯ್ಟ್ ಸಿಕ್ಕಾಪಟ್ಟೆ ಇರುತ್ತೆ. ಇದು ವೆಯ್ಟ್ಲೆಸ್. ಇದ್ರಲ್ಲೇ ಬೇರೆ ಬೇರೆ ಡಿಸೈನ್ಸ್ ಇದೆ ನೋಡ್ರಿ. ಇದು ಕೃಷ್ಣ ಕೊಂಡೆ ಹಾಕೊಂಡಿರ್ತಾರೆ ನೋಡಿ. ಕೃಷ್ಣನ್ ತರ ನೋಡಿ ಸಕ್ಕತ್ತಾಗಿದೆ. ಕೃಷ್ಣ ಕೊಂಡೆ ಹಾಕೊಂಡಿರ್ತಾರೆ. ಇದೆ. ಇದ್ರಲ್ಲೇ ಇನ್ನೊಂದು ನವಿಲ್ ಇದೆ. ಓಕೆ ಓಕೆ ಓಕೆ. ಇನ್ನ ಇಲ್ಲಿ ಒಳಗಡೆ ಬನ್ನಿ. ಇನ್ನ ಈ ಕಡೆ ನೋಡೋಣ. ನೋಡಿ ಬಹಳಷ್ಟು ಮಾಡಲ್ಗಳಿದೆ ವೀಕ್ಷಕರೇ. ಇದು ನೋಡಿ, ಇದು ಸರಿ ಸುಮಾರು ಅಮ್ಮಮ್ಮ ನನಗೆ 40 ಮಾಡಲು ಬೇರೆ 40ರಿಂದ 50 ಮಾಡ್ಲಿದೆ. ಇಷ್ಟು ಆಪ್ಷನ್ ಕೊಡ್ತಾರೆ ನೋಡಿ. ಆಪ್ಷನ್ಸ್. ಇದು ಈ ಹೈಟ್ ಗಣೇಶ ಎಲ್ಲೂ ಸಿಗಲ್ಲ. ನಮ್ ಆಲ್ಮೋಸ್ಟ್ ಇದು ಯಾರು ಎತ್ತೋದಕ್ಕಾಗಲ್ಲ, ಮಾಡೋದಕ್ಕಾಗಲ್ಲ ಅನ್ಬಿಟ್ಟು ಯಾರು ಮಾಡಕ್ ಹೋಗಲ್ಲ. ನಾವೇನಂದ್ರೆ ನಾವು ಜನಕ್ಕೆ ತೋರಿಸ್ಬೇಕು ಅನ್ಬಿಟ್ಟು ಈ ಹೈಟ್ ವರ್ಗು 7 ಅಡಿ ನೋಡ್ರಿ. ನಾನು ಹೇಳಿದ್ದೀನಿ ಅದಕ್ಕಿನ್ನ ಮಣ್ಣಲ್ಲಿ ಹೈಟ್ ಬರುತ್ತೆ. ಇನ್ನ ಹೈಟ್ ಬರುತ್ತೆ ನೋಡ್ರಿ. ಕ್ರ್ಯಾಕ್ ಎಲ್ಲ ನೋಡ್ಬೋದು. ಇದು ಮಣ್ಣಂದು ಒಂದು ಗೊತ್ತಾಗುತ್ತೆ ನೋಡಿ ವೀಕ್ಷಕರೇ. ಮತ್ತೊಮ್ಮೆ ತೋರಿಸ್ತೀನಿ. ಕ್ರ್ಯಾಕ್ ಯಾಕೆ ಬಿಡುತ್ತೆ ಅಂದ್ರೆ ಪಕ್ಕ ಪರಿಸರ ಮಣ್ಣಿನ ಗಣೇಶ ಆ ಕಾರಣಕ್ಕೆ ನಿಮ್ಗೆ ಕ್ರ್ಯಾಕ್ ಬಿಡುತ್ತೆ. ವಿಷ್ಣು ದರ್ಬಾರ್ ಇದು. ಯಾಕಂದ್ರೆ ವಿಷ್ಣು ತರ ಚಕ್ರ ಬರುತ್ತೆ ಕೈಯಲ್ಲಿ. ಈ ಕಡೆ ಶಂಕು, ಒಂದ್ ಕಡೆ ಶಂಕು, ಒಂದ್ ಕಡೆ ಚಕ್ರ ಬರುತ್ತೆ ನೋಡಿ. ಶಂಕು ಇದೆ. ಯಾರು ತಲೆಗೆಡ್ಸ್ಕೊಂಡು ಗಣಪತಿ ಮಾಡೋದಕ್ಕೆ ಹೋಗಲ್ಲ. ಪುಟ್ಪುಟ್ಟಾಗಿದೆ. ನಾನು ನೋಡಿದೀನಿ. ಬಹಳ ರಿಸ್ಕ್ ಇದು ಗಣಪತಿ. ದೊಡ್ಡ ಗಣಪತಿ ಮಾಡೋದು ಬಹಳ ರಿಸ್ಕ್ ಇದೆ. ತುಂಬಾ ರಿಸ್ಕ್. ಅದಕ್ಕೋಸ್ಕರ ಯಾರು ಮಾಡಲ್ಲ. ನಾವು ಮಾಡ್ಲೇಬೇಕು ಅಂತ. ಈ ತರ ಎಷ್ಟು ಮಾಡಲಿದೆ ಪೀಸಸ್? ಈ 7 ಅಡಿನಲ್ಲಿ ಬಂದು ಒಂದು 7 ಡಿಸೈನ್ 6 ಡಿಸೈನ್ ಇದೆ. ಎಷ್ಟು ಪೀಸಸ್ ಇದೆ ಅಂತ? ಈ ತರ ಪೀಸ್ ಅಲ್ಲಿ ಒಂದು 100 ಪೀಸ್ ಇದೆ. 100 ಪೀಸ್. ಈ 7 ಅಡಿ ಸೈಜ್ ಅಲ್ಲೇ 100 ಪೀಸ್ ಇದೆ ನೋಡಿ ಸರ್. ಈ ತರ ನಿಮ್ಗೆ ಬಂದ್ಬಿಟ್ಟು 100 ಪೀಸ್ ಅವೈಲೇಬಲ್ ಇದೆ. ಆರಾಮಾಗಿ ಬಂದು ತಗೊಂಡು ಬಂದಿವಿ. ಎಷ್ಟು ಈಗ ದೊಡ್ಡ ಗಣಪತಿ ಬೇಕು ಅಂತಾರಲ್ಲ. ಇನ್ನ ಅಕಸ್ಮಾತ್ ಬೇಕಂದ್ರೆ ಪೇಪರ್ ಮೋಡ್ ಅಲ್ಲಿ ನೆಕ್ಸ್ಟ್ ವಿಡಿಯೋನಲ್ಲಿ ಬರ್ತಾ ಇದೆ. ಇಲ್ಲಿ ನೋಡಿ, ಇದೊಂಥರ ಡಾಕ್ಟರ್ ಸಕಾಲ ನೋಡಿ, ನೋಡ್ತಿರ್ಬೋದು. ಇಲ್ಲಿ ಅದಕ್ಕೆ ಇದು ಬರುತ್ತೆ, ಫ್ಲೂಟ್ ಕೊಳ್ಳಲು ಬರುತ್ತೆ. ಕೃಷ್ಣನ್ ಕಾನ್ಸೆಪ್ಟ್ ಇದು. ಕೃಷ್ಣನ್ ಕಾನ್ಸೆಪ್ಟ್ ಇದು ಅಷ್ಟೇ. ಇಲ್ಲಿ ನೋಡ್ತಿರ್ಬೋದು, ಇದು ಅಷ್ಟೇ. ಮತ್ತೆ ಇನ್ನು ಆ ಕಡೆ ಬೇಜಾನಿದೆ. ಆಲ್ಮೋಸ್ಟ್ ಸಿಮಿಲರ್ ಮಾಡಲ್ಗಳೇ ಸ್ವಲ್ಪ ಹಿಂದೆ ಇಕ್ಕಿದ್ದಾರೆ. ಹೌದೌದು. ಅಂದ್ರೆ ತುಂಬಾ ಜನ ಹೋಲ್ಸೇಲ್ ಅಲ್ಲಿ ಬರುತ್ತಲ್ವಾ, ಅವ್ರಿಗೆ ಎಲ್ಲಾರ್ಗು ಕೊಡ್ಬೇಕಲ್ವಾ, ಅದಕ್ಕೋಸ್ಕರ. ಮತ್ತೆ ಇನ್ನೊಂದು ನಿಮ್ಗೆ ಮತ್ತೊಂದು ಹೇಳ್ತೀನಿ ನೋಡಿ. ಈ ಗಣೇಶ ಏನ್ ನೋಡ್ತಾ ಇದ್ದಾರೆ, ಈ ತರ ನಿಮ್ಗೆ ಮಣ್ಣಲ್ಲಿ ಯಾರು ಕೊಡಕ್ ಸಾಧ್ಯನೇ ಇಲ್ಲ ಅನ್ಸ್ತಾರೆ. ಈ ರೇಂಜ್ ನಿಮ್ಗೆ ಆಕ್ಚುಲಿ ನಿಮ್ಗೆಲ್ಲ ನೋಡಿ ಎಲ್ಲ ಅಟ್ಯಾಚ್ಡ್ ನೋಡ್ತಿರ್ಬೋದು. ಈ ತರ ಅಟ್ಯಾಚ್ ಕುತ್ಕೊಂಡಿರ್ತಾರ. ಬಟ್ ನಿಮ್ಗೆ ಹೇಳಿ ಬ್ರೋ ಹೇಗೆ ಸಪರೇಟ್ ಬರುತ್ತೆ ನೋಡಿ. ಇಲ್ಲಿ ನೋಡಿ, ಇದು ನೋಡ್ರಿ, ಇದು ಬಾಡಿನೇ ಸಪರೇಟ್ ಬರುತ್ತಂತೆ, ಕಾಲೇ ಸಪರೇಟ್ ಬರುತ್ತಂತೆ. ಇದೆಲ್ಲ ಬಾಡಿಗೆ ಕುತ್ಕೊಂಡು ಒಂಥರ ದರ್ಬಾರ್ ಮಾಡ್ತಾರ ಗಣೇಶ. ಇದು ದರ್ಬಾರ್ ಗಣಪತಿ ಬರುತ್ತೆ ನೋಡ್ರಿ. ಇದು ಚೆಕ್ ಮಾಡೋದಕ್ಕೋಸ್ಕರ ನೆನ್ನೆ ಇದು ಮುರಿದು ತೋರಿಸಿರೋದು. ಇದೀಗ ಜೈಂಟ್ ಮಾಡ್ತೀವಿ ಕೈ ಮಣ್ಣಂದೆ ಅಂತ ಪಕ್ಕ ಗೊತ್ತಾಗ್ಬೇಕು ಅಂತ ಪೊಲ್ಯೂಷನ್ ಬೋರ್ಡ್ ಅವ್ರಿಗೆಲ್ಲ ತೋರಿಸಿರೋದು. ನೋಡಿ ಇದ್ ನೋಡ್ರಿ, ದಿಂಬಿಂದ ಎಲ್ಲ ಮಣ್ಣಲ್ಲೇ ಮಾಡಿದೀವಿ. ಕಾಲು ಕೆಳಗಡೆ ಕಾಲ್ ಪೀಠ ಬರುತ್ತೆ. ಆ ಪೀಠ ಸಮೇತನು ಮಣ್ಣಲ್ಲೇ ಇದೆ. ಇದು ನೋಡ್ರಿ, ಕಾಲ್ ಸಪರೇಟ್ ಬರುತ್ತೆ. ಇದಕ್ಕೆ ಪಂಚೆ ಬರುತ್ತೆ. ಈಗ ನಾವ್ ಅಲ್ಲಿ ತೋರ್ಸೋದ್ರಲ್ಲ, ಇದು ಸೇಮ್ ಅದೇ. ಮತ್ತೆ ಬ್ಯಾಕ್ ಗ್ರೌಂಡ್ ಆರ್ಚ್ ಬರುತ್ತೆ. ಇದಕ್ಕೆ ಆರ್ಚ್ ಬರುತ್ತೆ. ಆಮೇಲೆ ಕೈಯಲ್ಲಿ ಗ್ರ್ಯಾಂಡ್ ಸಿಕ್ಕಾಪಟ್ಟೆ ಗ್ರ್ಯಾಂಡ್ ಆಗಿ ಬರುತ್ತೆ. ಇದು ಓವರ್ ಎಷ್ಟು ಫೀಟ್ ಬರುತ್ತೆ ದೊಡ್ಡದಾದ್ರೆ? ಇದು ಗಣೇಶ ಒಂದು 7 ಫೀಟ್ ಬರುತ್ತೆ. ಈ ಬ್ಯಾಕ್ ಗ್ರೌಂಡ್ ಎಲ್ಲ ಬಂದ್ರೆ ಒಂದು 9 ಫೀಟ್ ಬರುತ್ತೆ. ಈಗ ಆಲ್ರೆಡಿ ಬೆಂಗಳೂರಿಗೆ ಒಂದು 3 ಗಣೇಶ ಬುಕ್ ಆಗಿದೆ. ಈ ವೈಟ್ ಫೀಲ್ಡ್ ಗೆ, ಬೆಂಗಳೂರು ಇದಕ್ಕೆ, ರಾಜಾಜಿನಗರ ಎಲ್ಲ ಒಂದು 4 ಗಣೇಶ ಬುಕ್ ಆಗಿದೆ ಆಲ್ರೆಡಿ. ಆಲ್ರೆಡಿ ಬುಕಿಂಗ್ ಆಗೋಯ್ತು. ನೋಡ್ತಿರ್ಬೋದು. ಇಲ್ಲಿ ನೋಡಿ, ಚೇರ್ ಮೇಲೆ ಕೂಡಿಸ್ಬಿಡ್ರಿ ಗಣೇಶ. ನೋಡ್ತಿರ್ಬೋದು, ಇಲ್ಲಿ ಅರ್ಥ ಮಾಡ್ಕೋಬಹುದು. ಇಲ್ಲ ಸಪ್ರೇಟ್ ತಂದಿರೋದಂತೆ. ಇದೆಲ್ಲ ಆಲ್ಮೋಸ್ಟ್ ಸಿಮಿಲರ್ ಮಾಡ್ಲಿಲ್ಲ ಬ್ರೋ. ಅಲ್ಲಿ ನೋಡಿದ್ರಲ್ಲ, ಅದೇ ತರ ಇದು ಮಣ್ಣಲ್ಲಿ ನೋಡ್ರಿ. ಈಗ ಅಲ್ಲಿ ಪೈಂಟ್ ಅಂದ್ರೆ POP ಅನ್ಕೊಂತಾರೆ ಗಣಪತಿನ. ಇಲ್ಲಿ ನೋಡ್ರಿ, ಇದೆಲ್ಲ ಕ್ರ್ಯಾಕ್ ನೋಡಿದ್ರೆ, ಗಣೇಶನ್ ನೋಡಿದ್ರೆ ನೀಟಾಗಿ ಮಣ್ಣೊಂದು ಅಂತ ಗೊತ್ತಾಗುತ್ತೆ. ನೋಡಿ ವೀಕ್ಷಕರೇ, ಅಲ್ಲೇ ನೋಡಿದ್ರಲ್ಲ, ಅಲ್ಲಿ ನಿಮ್ಗೆ ಕನ್ಫ್ಯೂಷನ್ ಆಗಿರ್ಬೋದು. ಮಣ್ಣಲ್ಲ ಅನ್ಕೊಂಡು POP ಅನ್ಕೊಂಡಿರ್ತಾರ. ಇಲ್ಲಿ ನೋಡ್ಬೋದು, ಅಡಿಯಿಂದ ಮುಡಿ ಗಂಟೆ ಎಲ್ಲ ಮಣ್ಣು ನೋಡಿ ಕ್ರ್ಯಾಕ್ ಬಿಟ್ಟಿದೆ. ಎಲ್ಲ ಕಾಲ್ ಹಾಕಿದೆ ನೋಡ್ರಿ ಗಣಪತಿ. ನೋಡಿ ಅದ್ ನೋಡಿ, ಇದು ನೋಡಿ, ಇದು ನಾರ್ಮಲ್ ಆಗಿ ಕೂತಿರೋ ತರ. ಅಲ್ಲಿ ಲಾಸ್ಟ್ ಅಲ್ಲಿ ನೋಡ್ಬೋದು ನೀವು, ಕಾಲ್ ಮೇಲೆ ಕಾಲ್ ಹಾಕಿರೋ ತರ. ಕಾರ್ ಮೇಲೆ ಕಾಲ್ ಹಾಕಿ ಕೂತ್ಕೊಂಡ ನೋಡಿ. ಸಕಾಲಾಗಿದೆ ನೋಡಿ ಗಣೇಶ. ಸೇಮ್ ಎರಡು ಒಂದೇ ಎಲ್ಲ ಒಂದೇ ಐಟೆ. ಅಂದ್ರೆ ಕಾಲ್ ಲೆಗ್ ಮೂವ್ಮೆಂಟ್ ಚೇಂಜ್ ಇರುತ್ತೆ ಇದ್ರಲ್ಲೆಲ್ಲ. ಎಲ್ಲ ನೋಡ್ರಿ ಒಂದೊಂದು. ಅದಕ್ಕೆ ನೋಡ್ರಿ ತ್ರಿಶೂಲ ತರ ಮಾಡಿಟ್ಟಿದೀವಿ ನೋಡಿ. ಸುಮ್ಮನೆ ಒಂದು ಸ್ಯಾಂಪಲ್ ಆಗಿ ನೋಡ್ತಿರ್ಬೋದು ನೀವು. ಇಲ್ಲಿ ತ್ರಿಶೂಲ ಚಿಕ್ಕದ ಒಂದು ಕಾರ್ಡ್ಬೋರ್ಡ್ ಅಲ್ಲಿ ಮಾಡಿಟ್ಟಿದ್ದಾರೆ. ಅದೇ ತರನೇ ಇನ್ನೂ ಚೆನ್ನಾಗಿ ಬರುತ್ತೆ. ಒಂದು ಐಡಿಯಾ ಅಂದಾಜಿಗೋಸ್ಕರ ಹಿಂಗ್ ಬರುತ್ತೆ ಅಂತ. ಒಂದೊಂದಕ್ಕೂ ಒಂದೊಂದ್ ತರ ಡಿಫ್ರೆಂಟ್ ಇದೆ. ಒಂದು ಯಾವ್ದು ಸಿಮಿಲರ್ ಫುಲ್ ಇದೆ. ಎಷ್ಟು ನೋಡಿ ನೋಡ್ತಿರ್ಬೋದು, ಎಷ್ಟಿದೆ ಗಣೇಶಗಳು. ಒಳ್ಳೆ ನಿಮ್ಗೆ ಸಖತ್ ಸೆಲೆಕ್ಷನ್ ಚೆನ್ನಾಗಿದೆ. ಇಲ್ಲ ಆಕ್ಚುಲಿ ಡಿಫ್ರೆಂಟ್ ಆಗಿ ಸೆಲೆಕ್ಷನ್ ಸಿಗುತ್ತೆ ನಿಮ್ಗೆ. 50 ಡಿಸೈನ್ ಅಲ್ಲಿ ಒಂದೊಂದು ಗಣಪತಿ 50 ಇರುತ್ತೆ. ಸೂಪರ್ ಬ್ರದರ್. ಕೊನೆದಾಗೆಲ್ಲ ತಿಳಿಸ್ಕೊಟ್ಟಿದ್ದೀರಾ. ನಿಮ್ಗೆ ಕಾಂಟ್ಯಾಕ್ಟ್ ಮಾಡೋದು ಹೇಗೆ ಮತ್ತೆ ಇಲ್ಲ ಎಕ್ಸಾಕ್ಟ್ ಲೊಕೇಶನ್ ಎಲ್ಲಿ ಬರುತ್ತೆ ಅಂತ ತಿಳಿಸ್ಕೊಟ್ಟಿದ್ದೀರಾ? ನಮ್ದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ,
ದೇವನಹಳ್ಳಿ ತಾಲೂಕು ವಿಜಯಪುರ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಇಂದ 12 ಕಿಲೋಮೀಟರ್ ಆಗುತ್ತೆ. ವಿಜಯಪುರದಲ್ಲಿ SLV ಗಣೇಶ ಫ್ಯಾಕ್ಟ್ರಿ ನಮ್ದು ಬಂದು ಇಲ್ಲ ಗೂಗಲ್ ಅಲ್ಲಿ SLV ಗಣೇಶ ಫ್ಯಾಕ್ಟ್ರಿ ವಿಜಯಪುರ ಅಂತ ಕೊಟ್ರೆ ನಮ್ದು ಗೂಗಲ್ ಅಲ್ಲಿ ಲೊಕೇಶನ್ ಬರುತ್ತೆ, ಅದರಿಂದ ಬರ್ಬೋದು. ಇಲ್ಲ ನಮ್ಮ ಕಾಂಟ್ಯಾಕ್ಟ್ ನಂಬರ್ ತಗೊಂಡ್ರೆ ಅದರಿಂದ ಆದ್ರೂ ಬರ್ಬೋದು. ಬಸ್ ಅಲ್ಲಿ ಅಂದ್ರೆ ಈಗ ಮೆಜೆಸ್ಟಿಕ್ ಇಂದ ಬಂದ್ರೆ ಬೆಂಗಳೂರು ಟು ಶಿಡ್ಲಘಟ್ಟ ಬಸ್ ಬರುತ್ತೆ. ಶಿಡ್ಲಘಟ್ಟ ಬಸ್ ಅಲ್ಲಿ ಇನ್ನೊಂದು 10 ಕಿಲೋಮೀಟರ್ ಬ್ಯಾಕ್ ವಿಜಯಪುರ, ದೇವನಹಳ್ಳಿ ಆದ್ಮೇಲೆ ವಿಜಯಪುರ. ಎಕ್ಸಾಕ್ಟ್ ಲೊಕೇಶನ್ ವಿಜಯಪುರ ಬಸ್ ಸ್ಟಾಪ್ ಇಂದ ಇಲ್ಲಿಗೆ ಒಂದು 1/2 ಕಿಲೋಮೀಟರ್ ಇಲ್ಲ 1 ಕಿಲೋಮೀಟರ್ ಆಗುತ್ತೆ. ನಮ್ಗೆ ಯಾರು ಕಾಂಟ್ಯಾಕ್ಟ್ ನಂಬರ್ ಇರುತ್ತಲ್ಲೋ ನಾವು ಕೇಳಿದ್ರೆ ನಾವು ಬೇಕಾದ್ರೆ ಲೊಕೇಶನ್ ಶೇರ್ ಮಾಡ್ತೀವಿ. ಫೋಟೋ ಸೆಂಡ್ ಮಾಡಿ ಹೇಳ್ತೀವಿ, ಆದ್ರೆ ಗೊತ್ತಾಗಲ್ಲ ಫೋಟೋನಲ್ಲಿ. ಈಗ ಇಲ್ಲಿ ಬಂದು ಪೇಂಟಿಂಗ್ ಏನಂದ್ರೆ ನಮ್ಮ ಫೋಟೋಗೆ ಇದು ಅಷ್ಟೊಂದು ಕ್ಲಾರಿಟಿ ಗೊತ್ತಾಗಲ್ಲ. ಈಗ ಬಂದು ಇಲ್ಲಿ ಕಣ್ಣಲ್ಲಿ ನೋಡ್ಬಿಟ್ಟು ಬಂದ್ರೆ ಬುಕ್ ಮಾಡ್ಕೊಂಡು ಡೈರೆಕ್ಟ್ ಹೋಗ್ಬೋದು. ಯಾಕಂದ್ರೆ ನಮ್ದು ಇವತ್ತು ನೋಡಿದ ಗಣಪತಿ ಇನ್ನೊಂದು ದಿವಸ ಇರಲ್ಲ. ಯಾಕಂದ್ರೆ ಆಲ್ರೆಡಿ ಹೋಲ್ಸೇಲ್ ಬುಕ್ಕಿಂಗ್ ಕ್ಲೋಸ್ ಆಗಿ 4 ತಿಂಗಳಿದೆ, 4 ತಿಂಗಳು ಆಗ್ಬಿಟ್ಟಿದೆ. ಯಾಕಂದ್ರೆ ಈಗ ರೀಟೇಲ್ ಮಾತ್ರನೇ ಇರುತ್ತೆ. ಹೋಲ್ಸೇಲ್ ಯಾರಾದ್ರೂ ಬೇಕು ಅಂದ್ರೆ ನಾನು ಒಂದು ಸಜೆಷನ್ ಕೊಡ್ತಾ ಇದ್ದೀನಿ, 4 ಮಂತ್ ಬೇಕು, ಏನು 4 ತಿಂಗಳು ಮುಂಚೆನೆ, ಗಣೇಶನ ಹಬ್ಬ 4 ತಿಂಗಳಿದೆ ಮುಂಚೆನೆ ಬಂದು ನಮ್ಮ ಹತ್ರ ಬುಕ್ ಮಾಡ್ಕೊಂಡ್ರೆ ಗಣಪತಿ ಸಿಗುತ್ತೆ. ಇಲ್ಲಾಂದ್ರೆ ಸ್ವಲ್ಪ ಕಷ್ಟ. ಮತ್ತೆ ಈ ವರ್ಷ ಪ್ರತಿ ವರ್ಷ ಮಾಡೋದು ಮಣ್ಣಿಂದೆ 100% ಇಕೋ ಫ್ರೆಂಡ್ಲಿ. ಫಿನಿಶಿಂಗ್ ನಾವು ಏನಂದ್ರೆ ಫಿನಿಶಿಂಗ್ ಅಲ್ಲಿ ಕಾಂಪ್ರಮೈಸ್ ಆಗಲ್ಲ. ಯಾಕಂದ್ರೆ 100% ಫಿನಿಶಿಂಗ್ ಕೊಡ್ಬೇಕು. ಯಾಕೆ ಕೆಲವೊಬ್ರೆಲ್ಲ ಯಾರ್ಯಾರೋ ಲೇಬರ್ ತರಿಸ್ಬಿಟ್ಟು ಮಾಡಿಸ್ಬಿಡ್ತಾರೆ. ಹೆಂಗಂದ್ರೆ ಹಂಗೆ ನಾವೇನಿದ್ರು ನಾವೇ ನಮ್ಮ ಫ್ಯಾಮಿಲಿ ಏನಿದೆ, ನಾವು ಅಣ್ಣ ತಮ್ಮಂದ್ರು ಎಲ್ಲ ಸೇರ್ಕೊಂಡು ನಾವೇ ಓನ್ ಗಣೇಶ ಇದ್ ಮಾಡ್ತೀವಿ. ಅಲ್ಲ ಈಗ ಅದು ಫೈಬರ್ ಇದ್ರಲ್ಲಿ ಮಾಡ್ಕೊಡ್ತೀರಿ, ಬೇಕಾದ್ರೆ ರೆಂಟ್ ಆಗಿ ಕೊಡ್ತೀವಿ. ಬ್ಯಾಕ್ ಗ್ರೌಂಡ್ ನಾವು ರಿಟರ್ನ್ ಬೇಕಾದ್ರೆ ನಮ್ಗೆ ತಂದು ಕೊಡ್ಬೋದು. ಬೇಕಾದ್ರೆ ಅವ್ರೇನ ಇಟ್ಕೊಂಡು ನೆಕ್ಸ್ಟ್ ವರ್ಷಕ್ಕೆ ಬೇಕಾದ್ರೆ ಅದನ್ನೇ ಬ್ಯಾಕ್ ಗ್ರೌಂಡ್ ಯೂಸ್ ಮಾಡ್ಕೋಬಹುದು. ಆ ತರ ಮಾಡ್ಕೊಡ್ತೀರಿ. ಈಗ ಗಣೇಶನ್ ಪ್ರೈಸ್ ಬೇರೆ ಇರುತ್ತೆ, ಬ್ಯಾಕ್ ಗ್ರೌಂಡ್ ಗೆ ಬೇರೆ ಪ್ರೈಸ್ ಇರುತ್ತೆ. ಅದನ್ನ ಬೇಕಾದ್ರೆ ಸಪರೇಟ್ ಆಗಿ ಅದನ್ನ ತಗೊಂಡೋಗಿ ಬೇಕಾದ್ರೆ ಇದು ಫಿಟ್ಟಿಂಗ್ ಮಾಡ್ಕೋಬಹುದು. ಯಾವ್ದಕ್ಕೆ ನಾವು ಮಾಡಿಟ್ಟಿರ್ತೀವಿ ಒಂದು 50 ಗಣೇಶಗೆ ಡೈಮಂಡ್ ವರ್ಕು, ಇದು ಕುಂದನ್ ವರ್ಕು, ಬಟ್ಟೆ ಎಲ್ಲ ಮಾಡಿಟ್ಟಿರ್ತೀವಿ. ಯಾರು ಎಕ್ಸ್ಟ್ರಾ ಬೇಕು ಅಂತ ಹೇಳಿದ್ರೆ ನಮ್ಗೆ ಇಂಥ ಗಣೇಶಂಗೆ ಇಂಥ ಕಲರ್ ಬೇಕು ಅಂತ ಕೇಳ್ತಾರೆ. ಆ ಕಲರ್ಗೆ ಅವ್ರಿಗೆ ಯಾವ್ದು ಕೇಳ್ತಾರೋ ಬಟ್ಟೆ, ಸ್ಟೋನ್ ವರ್ಕಲ್ಲಿ 3-4 ಥರ ವೆರೈಟಿ ಇದೆ. ಡೈಮಂಡ್ ಸ್ಟೋನ್ ವರ್ಕ್ ಇದೆ, ಆಂಟಿಕ್ ಜ್ಯುವೆಲರಿ ಇದೆ, ಮಾಮೂಲಿ ನಾರ್ಮಲ್ ವರ್ಕ್ ಮಾಡ್ತಾರೆ. ನಾರ್ಮಲ್ ವರ್ಕ್ ನಾವು ಮಾಡಲ್ಲ, ಅದರಲ್ಲಿ ಇದೆ. ನಾವು ನಾರ್ಮಲ್ ವರ್ಕ್ ಮಾಡಲ್ಲ, ಆಲ್ಮೋಸ್ಟ್ ಎಲ್ಲ ನಾವು ಕ್ವಾಲಿಟಿ ವರ್ಕೇ ಮಾಡೋದು. ಕ್ವಾಲಿಟಿ ಆಗಿರ್ಬೇಕು. ಅದಕ್ಕೆ ಬೆಂಗಳೂರಿಂದ ಇಲ್ಲಿವರೆಗೂ ಹುಡ್ಕೊಂಡ್ ಬರ್ತಾರೆ ಅಂದ್ರೆ 40 ಕಿಲೋಮೀಟರ್. ಹೌದು, ಇದಕ್ಕೋಸ್ಕರ ಎಲ್ಲೂ ಸಿಗಲ್ಲ. ಹೌದು, ಈ ತರ POP ನಲ್ಲಿ ಮಾಡ್ತಾರೆ ಅಂದ್ರೆ ಕಷ್ಟನೇ. ಈ ತರ ಫಿನಿಶಿಂಗ್ ಕೊಡೋದು ಕಷ್ಟನೇ. ಮತ್ತೊಮ್ಮೆ ಅದು ಕಲರ್ಸ್ ಬರುತ್ತೆ, ಮತ್ತೆ ಪೇಪರ್ ಮೋಲ್ಡ್ ಬರುತ್ತೆ. ಈಗ 4 ಫೀಟ್ ಇಂದ 15 ಫೀಟ್ ವರೆಗೂ ಪೇಪರ್ ಮೋಲ್ಡ್ ಅದು ಹೋಲ್ಸೇಲ್ಗೆ ಸಿಗುತ್ತೆ. ಒಂದು 50% ಬುಕ್ ಆಗಿದೆ, ಇನ್ನೊಂದು 50% ಇದೆ, ಸಿಗುತ್ತೆ. ಬಂದ್ರೆ ಸಿಗುತ್ತೆ. ಪೈಂಟ್ ಎಲ್ಲ ಮಾಡ್ಬೇಕಲ್ವಾ, ಸಿಗುತ್ತೆ. ಮತ್ತೆ ಕೊನೆಯದಾಗಿ POPಗೆ ಇದಕ್ಕೆ ಏನ್ ವ್ಯತ್ಯಾಸ ನಿಮ್ಗೆ ಅನಿಸ್ದಂಗೆ? ಯಾಕಂದ್ರೆ ನೀವು ಫಿನಿಶಿಂಗ್ ಆಗಿರ್ಬೋದು ಎಲ್ಲ ಹೇಳಿದ್ರಿ, ಮತ್ತೆ ಪರಿಸರಕ್ಕೆ ಎಷ್ಟು ಹಾನಿ ಆಗುತ್ತೆ ಅಲ್ವಾ POP ಅನ್ನೋದು. ಇದು ನಿಮ್ಗೆ ಮಣ್ಣು ಏನದು ಕೆರೆನಿಂದ ಕೆರೆಗೆ ಚಲಿ ಅಂತ ಹೇಳ್ತಾರಲ್ಲ, ಆ ತರ ಕಾನ್ಸೆಪ್ಟ್ ಮಾಡ್ತಾ ಇರ ನೀವು. ನಿಮ್ಮ ಅಭಿಪ್ರಾಯ ಏನ್ ಹೇಳಿದ್ರು ಅಣ್ಣ? ಈಗ ಏನಾಗುತ್ತೆ ಅಂದ್ರೆ POP ಗಣಪತಿಗಳು ಏನಾಗುತ್ತೆ ಅಂದ್ರೆ ಬೇಗ ಪ್ರೊಡಕ್ಷನ್ ಆಗುತ್ತೆ. ಇವಾಗ ಇಮಿಡಿಯೇಟ್ ಆಗಿ 1 ತಿಂಗಳಿಗೆ ಒಂದು 500-600 ಗಣೇಶ ಪ್ರೊಡಕ್ಷನ್ ಮಾಡೋ POP ಅಂದ್ರೆ ಬೇಗ ಗಟ್ಟಿ ಆಗ್ತೈತೆ, ಬೇಗ ಪ್ರೊಡಕ್ಷನ್ ಆಗ್ತೈತೆ. ಏನಂದ್ರೆ ಈಗ ಅದೆಲ್ಲ ಮಾಡಿ ಸುಮ್ಮನೆ ಬೇಗ ಪ್ರೊಡಕ್ಷನ್ ಆಗ್ತೈತೆ, ಜಾಸ್ತಿ ಲಾಭ ಸಿಗ್ತೈತೆ ಅಂತ ಸ್ವಲ್ಪ ಜನ ಶೆಡ್ಡಲ್ಲಿ ಮಾಡ್ತಾರೆ. ಅದೇನಂದ್ರೆ ಈಗ ನೀರಲ್ಲಿ ಕೆರೆಯಲ್ಲಿ ಬಿಟ್ರೆ ತಿರ್ಗಿ ಅದೇ ಪೊಲ್ಯೂಷನ್ ಆಗುತ್ತೆ. ಇವಾಗ ಮಣ್ಣಲ್ಲಿ ಮಾಡೋದ್ರಿಂದ ಏನಾಗ್ತೈತೆ, ಕೆರೆಗೆ ಮಣ್ಣು ಹೋದ್ರೆ ಇನ್ನು ಅದ್ರ ಉಪಯೋಗ ಏನು, ಅದರಿಂದ ಪೊಲ್ಯೂಷನ್ ಆಗಲ್ಲ. ಇನ್ನು ದನ ಕರುಗಳೆಲ್ಲ ಸ್ನಾನ ಮಾಡಿಸೋದಕ್ಕೆ, ನೀರು ಕುಡಿಯೋದಕ್ಕೆಲ್ಲ ಹೋಗುತ್ತೆ. ಇನ್ನು ಅದಕ್ಕೂ ಹೌದು ಹೌದು. ಇವಾಗ ನಾವ್ ಎಷ್ಟು ಸಪೋರ್ಟಿವ್, ಇವಾಗ ನಾವು ಪರಿಸರಕ್ಕೆ ಎಷ್ಟು ಸಪೋರ್ಟಿವ್ ಆಗಿರ್ತಿದೋ ಇವಾಗ ಅದನ್ನು ನಮ್ಗೆ ಅಷ್ಟೇ ಸಪೋರ್ಟಿವ್ ಆಗಿರುತ್ತೆ. ಇವಾಗ ನಾವ್ ಅದಕ್ಕೇನು ಆಪೋಸಿಟ್ ಆದ್ರೂ ಅದು ನಮ್ಗೆ ಆಪೋಸಿಟ್ ಆಗೇ ಆಗುತ್ತೆ. ಬೆಂಗಳೂರೆಲ್ಲ ಮುಕ್ಕಾಲ್ ಭಾಗ ಕೆರೆ ಮುಚ್ಚಿಬಿಟ್ಟು ಮನೆ ಕಟ್ಕೊಂಡು ಕೊನೆದಾಗೆ ಎಲ್ಲ ನೆರೆ ಬಂದು ಎಲ್ಲ ಮಳೆ ನೀರೆಲ್ಲ ಬಂದು ಅಪಾರ್ಟ್ಮೆಂಟ್ ಎಲ್ಲ ಕಟ್ಕೊಂಡು ಮಾರ್ಕೊಂತಿದ್ದಾರೆ. ಪರಿಸರಕ್ಕೆ ಹಾನಿ ಮಾಡಿದ್ರೆ ಇನ್ನೇನಾಗುತ್ತೆ? ಮಳೆಗಾಲದಲ್ಲಿ ಏನಾಗ್ತದೆ, ಎಲ್ಲ ಮಳೆ ಬರ್ತೈತೆ, ಕೆರೆ ಜಾಗದಲ್ಲಿ ಮನೆ ಕಟ್ಟಿರ್ತಾರೆ, ಆ ಕೆರೆಗಳಿಗೆ ನೀರು ಹೋಗುತ್ತೆ. ಈಗ ಅದರಿಂದ ಕೆರೆ ಬಿಟ್ಬಿಟ್ಟಿದ್ರೆ ಮನೆಗೆ ನೀರು ಹೋಗೋ ಅವಶ್ಯಕತೆ ಇರ್ತಾ ಇರ್ಲಿಲ್ಲ. ಅದಕ್ಕೆ ನಾವೇನ್ ಹೇಳೋದಂದ್ರೆ ಜನಗಳಿಗೆ, ನೀವು ಫಸ್ಟ್ ಪ್ರಿಫರೆನ್ಸ್ ಮಣ್ಣಿನ ಗಣಪತಿಗೆ ಕೊಡಿ. ಪ್ರಿಫರೆನ್ಸ್ ಅಲ್ಲ, ಮಣ್ಣೇ ತಗೊಳ್ಳಿ, POP ಬೇಡವೇ ಬೇಡ. ಬೇರೆ ಬೆಂಗಳೂರು ಬೇರೆ ನಮ್ಮ ಕರ್ನಾಟಕ ಬೇರೆ ಎಲ್ಲ ತಗೊಳ್ಳಿ, ಬಟ್ ನಮ್ಮ ಕರ್ನಾಟಕ ಚೆನ್ನಾಗಿ ಇಟ್ಕೊಳ್ಬೇಕು. ನಮ್ಮನೆ ನಾವು ಕರೆಕ್ಟ್ ಇಟ್ಕೊಬೇಕು. ಫಸ್ಟ್ ಬೇರೆ ಮನೆ ಬೇಡ, ನಮ್ಮನೆ ನಾವು ಕರೆಕ್ಟ್ ಇಟ್ಕೊಬೇಕು. ಈಗ ನಮ್ ಗಣಪತಿಗೆ ಬೇಕು ಅಂದ್ರೆ ನಮ್ಮ ಬ್ರದರ್ ಹೇಳಿದ್ರಲ್ಲ ಅಡ್ರೆಸ್, ನಿಮ್ ಕಾಂಟ್ಯಾಕ್ಟ್ ನಂಬರ್ ಬೇಕು ಅಂದ್ರೆ ನನ್ನ ಹೆಸರು ವರುಣ್ ಅಂತ, 8310679589 ಅದು ನನ್ನ ನಂಬರ್. ನಮ್ಮ ಬ್ರದರ್ ನಂಬರ್ ಬಂದು 7411651585. 2 ನಂಬರಲ್ಲೂ ಕಾಂಟ್ಯಾಕ್ಟ್ ಮಾಡಿ. ಯೂಟ್ಯೂಬ್ ಪೇಜ್ ಕರೆಕ್ಟ್, ನಾನು ಹೇಳೋದೇ ಮರ್ತ್ಬಿಟ್ಟೆ. ನಮ್ದು SLV ಗಣೇಶ ಫ್ಯಾಕ್ಟ್ರಿ ಅಂತ ಒಂದು
ಯೂಟ್ಯೂಬ್ ಅಲ್ಲಿ ಒಂದು ಚಾನಲ್ ಓಪನ್ ಮಾಡಿದ್ವಿ. ನಾವು ಮಾಡೋ ಅಪ್ಡೇಟ್ ಅಂದ್ರೆ ನಮ್ ಗಣಪತಿ ಯಾವ್ದಾದಿದೆ ಹೊಸದಾಗಿ ಯಾವ್ದೋ ಶಾರ್ಟ್ಸ್ ನಾವು ಹೊಸದಾಗ ಓಪನ್ ಮಾಡ್ತಾ ಇದ್ದೀರಿ. ನಮ್ ಹೊಸಬರ್ಗು ಸ್ವಲ್ಪ ಪ್ರಿಫರೆನ್ಸ್ ಕೊಡ್ರಿ, ನಮಗೂ ನಮ್ ಚಾನಲ್ಗೂ ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ ಒತ್ತಿ ಶೇರ್ ಮಾಡಿ ಫಾಲೋ ಮಾಡಿ ನಮ್ಮನ್ನು ಸ್ವಲ್ಪ ಬೆಳೆಸ್ಕೊಡಿ. ಯಾಕಂದ್ರೆ ಲೈಕ್ ಮಾಡಿ ಯಾಕಂದ್ರೆ ನಿಮ್ ವಿಡಿಯೋದ ಹೇಳ್ತಾ ಇದೀನಿ, ನಿಮ್ ಸಬ್ಸ್ಕ್ರೈಬರ್ ನಮ್ ಸಬ್ಸ್ಕ್ರೈಬ್ ಆಗ್ಬೇಕು. ಯಾಕಂದ್ರೆ ನಾವು ಬೆಳಿಬೇಕು, ನೀವು ಬೆಳಿಬೇಕು, ಇಬ್ರು ಬೆಳೆನ ಇಬ್ರು ಚೆನ್ನಾಗಿರೋಣ. ಓಕೆ ಬ್ರೋ. ಸೊ ನೋಡೋದಲ್ಲ ವೀಕ್ಷಕರೇ, ಈ ವಿಡಿಯೋದಲ್ಲಿ ನಿಮಗೆ ಪಕ್ಕಾ ಪರಿಸರ ಗಣೇಶ ತೋರಿಸಿ, ನಿಮಗೆ ಏನದು ಚಿಕ್ಕದಿಂದ ಹಿಡಿದು ನಿಮಗೆ 6 ಫೀಟ್ 7 ಫೀಟ್ ಗಣ ತೋರಿಸಿನಿ. ಇದು ಆ್ಯಕ್ಚುಲಿ ಪಕ್ಕಾ ಈ ಸತಿ ರೆಡಿ ಆಗಿರುವಂಥದ್ದು. ನಿಮಗೆ ಒಂದು ಡಿಸ್ಪ್ಲೇ ಪೀಸ್ ಅಂತ ಹೇಳ್ಬೋದು, ನೋಡ್ತಿರ್ಬೋದು ಹೇಗಿದೆ ನೋಡಿ ವೀಕ್ಷಕರೇ. ನಿಮಗೆ ಇದನ್ನ ನೋಡಿದ ತಕ್ಷಣ ನಿಮ್ಗೆ ಯಾವುದೇ ರೀತಿ ನಿಮಗೆ ಮಣ್ಣನ್ನು ಅನ್ಸೋದೇ ಇಲ್ಲ. ನಿಮಗೆ ಆ ರೇಂಜ್ ನಿಮಗೆ ಫಿನಿಶಿಂಗ್ ಕೊಡ್ತಿದ್ದಾರೆ ನೋಡ್ತಿರ್ಬೋದು. ನಿಮಗೆ ವಿತ್ ನಿಮಗೆ ವೆಲ್ವೆಟ್ ಬಟ್ಟೆ ಹಾಕಿದ್ದಾರೆ ನೋಡ್ತಿರ್ಬೋದು ನಿಮಗೆ. ಮತ್ತೆ ಪ್ರಭಾವಳಿ ನೋಡಿ ಯಾವ ರೇಂಜಿಗೆ ಎಷ್ಟು ಡೆಕೋರೇಟಿವ್ ಆಗಿದೆ ನೋಡ್ತಿರ್ಬೋದು. ಮತ್ತೆ ಇದನ್ನ ಇಷ್ಟೇ ಇಲ್ಲ ವೀಕ್ಷಕರೇ, ಇದನ್ನ ನಿಮ್ಗಿನ್ನ ಜ್ಯುವೆಲರಿ ವರ್ಕ್ ಎಲ್ಲ ಬರುತ್ತಂತೆ ಓಕೆನಾ. ಮತ್ತೆ ನೋಡಿ ಕಣ್ಣು ವರ್ಕ್ ನೋಡಿ ಹೇಗಿದೆ ಅಂದ್ಬಿಟ್ಟು ಗ್ಲಾಸಿ ಫಿನಿಶಿಂಗು ನೋಡ್ತಿರ್ಬೋದು ನಿಮ್ಗೆ. ಇದು ಪಕ್ಕಾ ಪರಿಸರ ಸ್ನೇಹಿ ಮಣ್ಣಿನ ಗಣೇಶ ವೀಕ್ಷಕರೇ. ಮತ್ತೊಮ್ಮೆ ಹೇಳ್ತಾ ಇದೀನಿ, ಯಾವುದೇ ಕಾರಣಕ್ಕೂ ಯಾರೋ POP ಅನ್ಕೊಳಕ್ ಹೋಗ್ಬೇಡಿ. ಎಲ್ಲ ಇಲ್ಲೇನು ನೋಡಿ ಇಲ್ಲೆಲ್ಲ ನೋಡ್ತಿರ್ಬೋದು ನೀವು, ಇದೆಲ್ಲ ಮಣ್ಣಿಂದ ನೋಡಿ. ಮಣ್ಣಿನಲ್ಲಿ ನಿಮ್ಗೆ ಇಷ್ಟು ವೆರೈಟೀಸ್ ಆಫ್ ಡಿಸೈನ್ ಕೊಡ್ತಾರೆ ನೋಡ್ತಿರ್ಬೋದು ನೀವು. ಇಲ್ಲಿ ನೋಡಿ ಮಣ್ಣಲ್ಲಿ ಯಾವ ರೇಂಜ್ ಡಿಸೈನಿಂಗ್ ಕೊಡ್ತಾರೆ ನೋಡ್ತಿರ್ಬೋದು ನೀವು. ಇಲ್ಲಿ ನೋಡಿ ಹೇಗಿದೆ ನೋಡಿ, ವಿತ್ ಪ್ರಭಾವಳಿ ಬರುತ್ತೆ ನೋಡಿ. ಇದು ಮಣ್ಣಲ್ಲಿರೋ ಪ್ರಭಾವಳಿ. ಇದು ನೋಡ್ತಾರೆ, ಹಿಂದೆ ನೋಡ್ತಾರೆ, ಇದು ಬಂದು ಫೈಬರ್ದು. ಬಟ್ ಇದೆಲ್ಲ ಪಕ್ಕಾ ಮಣ್ಣಿನ ಪ್ರಭಾವಳಿ ನೋಡ್ತಿರ್ಬೋದು ವೀಕ್ಷಕರೇ. ನೋಡಿ ಹೇಗಿದೆ ನೋಡಿ, ಎಷ್ಟು ಮಾಡಲ್ಸ್ ಅವೈಲಬಲ್ ಇದೆ ನಿಮಗೆ ನೋಡೋದು ಗೊತ್ತಾಗ್ತದೆ ಅನ್ಕೋತೀನಿ. ನೋಡಿ ಎಷ್ಟು ಡಿಫ್ರೆಂಟ್ ಮಾಡಲ್ಗಳಿದೆ ಇವ್ರ ಹತ್ರ, ಒಂದೆರಡಲ್ಲ ವೀಕ್ಷಕರೇ. ನೋಡಿ ನೂರಾರು ವೆರೈಟಿಗಳಿದೆ ಅವೈಲೇಬಲ್ ಇದೆ ಇವ್ರ ಹತ್ರ. ಸೊ ನಿಮ್ಗೇನಾದ್ರು ಗಣೇಶ ಬೇಕಾದಲ್ಲಿ ಬ್ರದರ್ ನಮ್ಮ ಡಿಸ್ಪ್ಲೇ ಮೇಲೆ ಹಾಕಿರ್ತೀನಿ, ಮತ್ತೆ ಈ ಜಾಗದ ಲಿಂಕ್ ಕೂಡ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ. ದಯವಿಟ್ಟು ಬಂದು ವಿಸಿಟ್ ಮಾಡಿ ತಗೊಳ್ಳಿ. ಆದಷ್ಟು ಪರಿಸರ ಸ್ನೇಹಿ ತಗೊಳ್ಳಿ. ಪರಿಸರಕ್ಕೆ ನಾವು ಒಳ್ಳೇದು ಮಾಡಿಸೋ ನಮಗೂ ಪರಿಸರ ಒಳ್ಳೇದು ಮಾಡುತ್ತೆ ಅಂತ ಹೇಳ್ಬೋದು. ಮತ್ತೆ POP ಯಾವುದೇ ಕಾರಣಕ್ಕೂ ತೊಗೊಳಕ್ಕೆ ಹೋಗ್ಬೇಡಿ. ಈ ವರ್ಷ ಬ್ಯಾನ್ ಆಗಿದೆ. ಆ್ಯಕ್ಚುಲಿ ಬ್ಯಾನ್ ಆಗೋದು ಒಳ್ಳೇದು ಅನ್ಕೋತೀನಿ ನನಗನ್ನಿಸ್ದಂಗೆ. ಪ್ರತಿ ವರ್ಷ ಬ್ಯಾನ್ ಆಗ್ಬೇಕು ನನಗನ್ನಿಸ್ದಂಗೆ ಓಕೆನಾ. ಅದಾದ್ಮೇಲೆ ನಿಮಗೆ ಹೋಲ್ಸೇಲ್ಗೆ ಬೇಕಾದರೆ ಬ್ರದರ್ ನಂಬರ್ ಕಾಂಟ್ಯಾಕ್ಟ್ ಮಾಡ್ಬೋದು. ಬ್ರದರ್ ನಂಬರ್ ಡಿಸ್ಪ್ಲೇ ಮೇಲೆ ಹಾಕಿರ್ತೀನಿ, ಮತ್ತು ಜಾಗದ ಲಿಂಕ್ ಕೂಡ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ. ಹೇಳ್ತಾ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರುತ್ತೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇದೇ ರೀತಿ ಒಂದು ಒಳ್ಳೆ ಕಂಟೆಂಟ್ ಜೊತೆ ಮತ್ತೆ ಬರ್ತೀನಿ. ಅಲ್ಲಿವರೆಗೂ ಜೈ ಶ್ರೀ ಗಣೇಶ.